ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೋ ಸಂಡೇ ಅಂತ ಹೇಳತಕ್ಕಂಥ ಸೆಮಿನಾರ್, ಅಸ್ಟ್ರಾಲಜಿಕಲ್ ಸೆಮಿನಾರ್ ಇದನ್ನ ಸ್ಟಾರ್ಟ್ ಮಾಡಲಿಕ್ಕೆ, ಈ ಥರ ಒಂದು ಐಡಿಯಾವನ್ನು ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗಿದ್ದ ಶ್ರೀಮತಿ ಸರಳಾ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತು ಈ ಸೆಷನ್ಗೆ ಆರ್ಗನೈಸ್ ಮಾಡತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಆಗಿರತಕ್ಕಂಥ ಶ್ರೀಮತಿ ಭರಣಿ ಕಿರಣ್ ಅವರಿಗೆ ಧನ್ಯವಾದಗಳು. ಇಲ್ಲಿ ಬಂದಿರತಕ್ಕಂಥ ಆಲ್ ಗ್ರೇಟ್ ಅಸ್ಟ್ರಾಲಜರ್ಸ್, ದೈವಜ್ಞರು, ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ತಗೊಂಡಿರೋ ಸಬ್ಜೆಕ್ಟ್ ಆಕಾಶದ ರೇಖಾಗಣಿತ, ಸೆಲೆಸ್ಟಿಯಲ್ ಜಾಮೆಟ್ರಿ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕೆ ಈ ಸಬ್ಜೆಕ್ಟನ್ನು ನಾನು ತಗೊಳ್ಬೇಕಾಗಿತ್ತು, ವೈ ಡಿಡ್ ಐ ಚೂಸ್ ದಿಸ್ ಸಬ್ಜೆಕ್ಟ್, ಎವ್ರಿಥಿಂಗ್ ನಂದು ಪ್ರೆಸೆಂಟೇಷನ್ ಮಾಡ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಂದು ಪವರ್ ಪಾಯಿಂಟನ್ನು ಶೇರ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ. ಸೆಲೆಸ್ಟಿಯಲ್ ಜಾಮೆಟ್ರಿ. ಓಕೆ, ಸ್ವಲ್ಪ ಇದು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಹಿಸ್ಟ್ರಿಯಲ್ಲಿ ಹಿಂದೆ ಹೋಗಬೇಕಾಗುತ್ತೆ. ಇವಾಗ ನಾವು ಮಾತಾಡ್ತಾ ಇರೋದು ವೇದಿಕ್ ಅಸ್ಟ್ರಾಲಜಿ ಅಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ವೇದಿಕ್ ಅಸ್ಟ್ರಾಲಜಿ, ಬಿಕಾಸ್ ಇನ್ ವೇದಿಕ್ ಅಸ್ಟ್ರಾಲಜಿ ವಿ ಡೆಫಿನೆಟ್ಲಿ ಬಿಲೀವ್ ಇದು ವೇದದ ಅಂಗ. ಸೊ ವೇದಕ್ಕೆ ಆದಿ ಇಲ್ಲ, ಅಂತವೂ ಇಲ್ಲ. ಸೊ ಜ್ಯೋತಿಷ ಶಾಸ್ತ್ರಕ್ಕೂ ಆದಿ ಇಲ್ಲ, ಅಂದವೂ ಇಲ್ಲ. ಯಾಕಂದ್ರೆ ಇದು ವೇದದ ಅಂಗ, ಬಾಡಿ ಪಾರ್ಟ್. ಅದು ನಮ್ದು ಇಂಡಿಯನ್ ಬಿಲೀಫ್, ದಟ್ ಈಸ್ ಅ ಟ್ರೂತ್. ಇವಾಗ ನಾನು ಅದು ಬಿಟ್ಟು ಸ್ವಲ್ಪ ವೆಸ್ಟರ್ನ್ ಸೈಡಲ್ಲಿ ಈ ಅಸ್ಟ್ರಾಲಜಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಈ ಸಬ್ಜೆಕ್ಟ್ಗೆ ಸ್ವಲ್ಪ ರೆಲೆವೆಂಟ್ ಆಗುತ್ತದೆ. ನಾವೆಲ್ಲ ಪುರಾಣ ಸ್ಟೋರಿಗಳಲ್ಲಿ ಮತ್ತೆ ಹಿಸ್ಟಾರಿಕಲ್, ವೆದರ್ಗೆ ಗ್ರೀಕ್ ಸ್ಟೋರೀಸ್ ಆರ್ ರೋಮನ್ ಸ್ಟೋರೀಸ್, ಆ ಕಡೆ ಸ್ವಲ್ಪ ಈಕ್ವಲೆಂಟ್ ಟು ಹಿಂದೂ ಕಲ್ಚರ್ಗೆ ಇರತಕ್ಕಂಥ ಅವ್ರದ್ದು ಹಿಸ್ಟ್ರಿಯಲ್ಲಿ ನೋಡುವಾಗ ಆಲ್ ದೋ ಸ್ಟೋರೀಸ್ ಎರಡು ವಿಷಯ ನಾವು ಕೇಳಿದ್ವಿ. ಆಕಾಶವಾಣಿಗಳು. ಈವನ್ ಕೃಷ್ಣ ಜನ್ಮ ಆಗುವಾಗ ಅಶರೀರಿಯಾಗಿ ಆಕಾಶವಾಣಿಯಲ್ಲಿ ಕಂಸನಿಗೆ ಒಂದು ವಾರ್ನಿಂಗ್ ಸಿಕ್ಕುತ್ತೆ, ದೇವಿಗೆ ಹುಟ್ಟತಕ್ಕಂಥ 8ನೇ ಮಗು ನಿನ್ನ ಕೊಲ್ಲುತ್ತದೆ ಅಂತ. ಸೊ ಡೆಫಿನೆಟ್ಲಿ ಹ್ಯೂಮನ್ ಬೀಯಿಂಗ್ಸ್, ಹ್ಯೂಮನ್ ಇದರಲ್ಲಿ ಹಿಸ್ಟ್ರಿಯಲ್ಲಿ ಆಕಾಶದಲ್ಲಿ ಬರತಕ್ಕಂಥ ಸಿಗ್ನಲ್ಸ್, ಸೈನ್, ಮೆಸೇಜಸ್, ಆಕಾಶವಾಣಿ, ಆಕಾಶದಲ್ಲಿ ನಮಗೆ ಸಿಕ್ಕತಕ್ಕಂಥ ಗುರುತು, ಸೈನೇಜಸ್, ಇದರ ಮೇಲೆ ಡಿಪೆಂಡ್ ಆಗಿ ಅದರಲ್ಲಿ ಈ ಅರ್ತ್ ಮೇಲೆ, ಈ ಭೂಮಿ ಮೇಲೆ ನಡೆಯತಕ್ಕಂಥ ಘಟನೆಗಳಿಗೆ ಇರತಕ್ಕಂಥ ಸಂಬಂಧಗಳನ್ನ ಕನೆಕ್ಟ್ ಮಾಡಿರುವ ಕಲ್ಚರ್ ಆ ಕಾಲದಲ್ಲಿ ಇತ್ತು ಅಂತ ನಮಗೆ ಸುಮಾರು ಪ್ರೂಫ್ಸ್ ಇದೆ. ಆ ರೀತಿಯಲ್ಲಿ ಮನುಷ್ಯ ಒಂದು ಪರ್ಟಿಕ್ಯುಲರ್ ಓಪನ್ ಗ್ರೌಂಡ್ ಅಲ್ಲಿ ಒಂದು ಕಡೆ ನಿಂತ್ಕೊಂಡು ಆಕಾಶವನ್ನ ನೋಡುವಾಗ, ಓಕೆ, ಆಕಾಶದಿಂದ ಬರತಕ್ಕಂಥ ಸಿಗ್ನಲ್ಸ್ ಎರಡು ಟೈಪ್. ಒಂದು ಶಬ್ದ ರೂಪ ಆಕಾಶವಾಣಿ, ಇನ್ನೊಂದು ಬೆಳಕು, ಲೈಟ್. ಸೊ ಮನುಷ್ಯ ಆಕಾಶದಿಂದ ನೋಡಿ ಅಲ್ಲಿ ಬರತಕ್ಕಂಥ ಬೆಳಕುಗಳನ್ನು ಅಬ್ಸರ್ವ್ ಮಾಡಕ್ಕೆ ಶುರು ಮಾಡುವಾಗ ಎರಡು ಟೈಪ್ ಬೆಳಕು ಅವನ್ ಕಂಡಿದ್ದ. ಒಂದು, ಅವನೊಂದು ಪೊಸಿಷನ್ ಇಟ್ಕೊಂಡು ಒಂದು ಆಂಗಲ್ ಅಲ್ಲಿ, ಒಂದು ಡೈರೆಕ್ಷನ್ ಅಲ್ಲಿ ಮೇಲೆ ನೋಡುವಾಗ ಯಾವುದೇ ಮೂವ್ಮೆಂಟ್ ಇಲ್ಲ, ಒಂದೇ ಸ್ಪಾಟ್ ಅಲ್ಲಿ ಇರತಕ್ಕಂಥ ಬೆಳಕುಗಳು. ಮತ್ತೆ ಕೆಲವು ಲೈಟ್ ಮೂವ್ಮೆಂಟ್ ಆಗ್ತಾ ಇದೆ, ಕೆಲವು ಲೈಟ್ ಮೂವ್ಮೆಂಟ್ ಆಗ್ತಾ ಇದೆ. ಎರಡು ವಿಷಯಗಳನ್ನ ಅವನು ನೋಡಿದ್ದ. ಓಕೆ, ಸೊ ಇದನ್ನ ಇಂಗ್ಲಿಷಲ್ಲಿ ಹೇಳುವಾಗ ಸೈನ್ ಅಂತ ಹೇಳ್ತಾರೆ. ಸೈನ್, ಈ ಸೈನ್ ಅಂತ ವರ್ಡ್ ಇಂದಾನೆ ಸಿಗ್ನಿಫಿಕೆಂಟ್ ಅಂತ ಒಂದು ವರ್ಡ್ ಬಂತು. ಸೈನ್ ಇಸ್ ದ ರೂಟ್ ವರ್ಡ್, ಅಲ್ಲಿಂದ ಸಿಗ್ನಿಫಿಕೆಂಟ್ ಅಂತ ಬಂತು. ಸೈನ್ ಅಂದ್ರೆ ಒಂದು ಗುರುತು, ಒಂದು ಚಿಹ್ನ. ಅಲ್ಲಿಂದ ಬಂದಿರೋದು ನಾವು ಗಮನ ಕೊಟ್ಟು, ಆ ಸೈನ್ ಮೇಲೆ ಗಮನ ಕೊಟ್ಟು ಬಂದಿರತಕ್ಕಂಥ ವರ್ಡ್ ಗಮನಾರ್ಹ ಅಂತ, ಒಂದು ಸಿಗ್ನಿಫಿಕೆಂಟ್ ಅಂತ ಒಂದು ವರ್ಡ್ ಅಲ್ಲಿಂದ ಬಂತು. ಸೊ
ಆಕಾಶದಲ್ಲಿ ಇರತಕ್ಕಂಥ ಒಂದು ಸೈನ್ ಅದು ಎರ್ತ್ ಮೇಲೆ ನಡೆಯತಕ್ಕಂಥ ಒಂದು ಘಟನೆಗೆ ಹೇಗೆ ಕನೆಕ್ಟೆಡ್ ಆಗಿತ್ತು ಅಂತ ಈ ಅಬ್ಸರ್ವೇಷನ್ ಕನೆಕ್ಷನ್ ಮಾಡಿ ಬಂದಿದೆ ವೆಸ್ಟರ್ನ್ ಅಸ್ಟ್ರಾಲಜಿ. ಸೊ ಇದ್ರ ಡೀಟೇಲ್ ಬಗ್ಗೆನೇ ಇವತ್ತು ನಾನು ಮಾತಾಡಕ್ಕೆ ಇದ್ದೀನಿ. ನಾನ್ ಮೂವಿಂಗ್ ಸ್ಟಾರ್ಸ್ ಅಂತ ಒಂದು ಗ್ರೂಪ್ ಇತ್ತು. ಈ ಸ್ಟಾರ್ಸ್ ಗ್ರೂಪ್ ನಾನ್ ಮೂವಿಂಗ್ ಅಲ್ಲ, ಅವರು ಮೂವ್ಮೆಂಟೇ, ಗ್ಯಾಲಕ್ಸಿ ಕೂಡ ಮೂವ್ಮೆಂಟೇ. ಅವರು ಒಂದು ಗ್ರೂಪ್ ಆಗಿ ಮೂವ್ ಮಾಡತಕ್ಕಂಥವ್ರು. ಸ್ಟಾರ್ಸ್ ಅಂತ ಹೇಳತಕ್ಕಂಥವ್ರು ಒಂದು ಗ್ರೂಪ್ ಆಗಿ, ಅವ್ರಿಗೆ ಎರಡು ಬಾಡಿ ಒಳಗಡೆ ಇರತಕ್ಕಂಥ ಡಿಸ್ಟೆಂಟ್ ಕಾನ್ಸ್ಟಂಟ್, ಬಟ್ ಅವ್ರ ಹೋಲ್ ಬಾಡಿಯಾಗಿ ಮೂವ್ ಮಾಡತಕ್ಕಂಥ ಒಂದು ಗ್ರೂಪ್ ಇತ್ತು. ಮತ್ತೆ ಪ್ಲಾನೆಟ್ಸ್, ಗ್ರಹಗಳು ಅಂತ ಹೇಳತಕ್ಕಂಥದ್ದು, ಅದು ವಿತ್ ಇನ್ ದಿಸ್ ಗ್ಯಾಲಕ್ಸಿ ಅವ್ರದ್ದು ಸಪರೇಟ್ ಮೂವ್ಮೆಂಟ್ ಇತ್ತು. ಇದೆಲ್ಲರಿಗೂ ನಮ್ಗೆ ಗೊತ್ತು. ನಾನು ಇವತ್ತು ಅಸ್ಟ್ರಾನಮಿ ಬಗ್ಗೆ ಜಾಸ್ತಿ ಅಲ್ಲ, ಪ್ರಿಡಿಕ್ಷನ್ಗೆ ಬಂದ್ಬಿಡ್ತೀನಿ. ಸೊ ಈ ತರ ಎರಡು ಮೂವ್ಮೆಂಟ್ ವಿಷಯಗಳನ್ನು ನೋಡುವಾಗ ಮನುಷ್ಯನ ಮನಸ್ಸಲ್ಲಿ ಯಾರು ಅಬ್ಸರ್ವ್ ಮಾಡಿದ್ರು ಆ ಋಷಿಗಳು, ಆ ಜ್ಞಾನಿಗಳಿಗೆ, ವೆಸ್ಟರ್ನ್ ಜ್ಞಾನಿಗಳಿಗೆ ಎರಡು ವಿಷಯ ಅವರಿಗೆ ಒಂದು ಪಾಯಿಂಟ್ ಅವ್ರಿಗೆ ಗಮನಕ್ಕೆ ಬಂತು. ಒಂದು, ಈ ಸ್ಟಾರ್ಸ್ ಅಂತ ಹೇಳತಕ್ಕಂಥ ನಾನ್ ಮೂವಿಂಗ್ ಫಿಕ್ಸ್ಡ್ ಐಟಮ್ಸ್ಗೆ ಅದನ್ನ ಅವನು ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡ. ಈ ಮೂವಿಂಗ್ ಆಬ್ಜೆಕ್ಟ್ಗೆ ಗ್ರಹ ಅಂತ ಹೇಳತಕ್ಕಂಥ ಗ್ರಹಗಳು ಇದುದು ಮೂವ್ಮೆಂಟ್ ಆಧಾರದ ಮೇಲೆ ಭೂಮಿಯಲ್ಲಿ ನಡೆಯತಕ್ಕಂಥ ಈವೆಂಟ್ಗಳಲ್ಲಿ ಏನು ಚೇಂಜ್ ಇದೆಯಾ ಅಂತ ಅಬ್ಸರ್ವ್ ಮಾಡಕ್ಕೆ ಅವನು ಶುರು ಮಾಡಿದ. ಆತರ ನೋಡುವಾಗ ಕೆಳಗ್ರಹಗಳು ಫಾಸ್ಟ್ ಮೂವ್ ಆಗ್ತಾ ಇತ್ತು, ಕೆಳಗ್ರಹಗಳು ಸ್ಲೋ ಮೂವ್ ಆಗ್ತಾ ಇತ್ತು, ಅವ್ರದ್ದೇ ಒಂದು ಓನ್ ಡೈರೆಕ್ಷನ್ಸ್ ಇತ್ತು. ಇದೆಲ್ಲ ಇವನ್ ಗಮನಕ್ಕೆ ಬಂತು. ಸೊ ಇವ್ರದ್ದು ಮೂವ್ಮೆಂಟ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಅವನ್ ಸ್ಟಾರ್ಸ್ ಅನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡ. ಇಲ್ಲಿಂದ ಎಷ್ಟು ದೂರ ಮೂವ್ ಆಯ್ತು, ಇಲ್ಲಿಂದ ಎಷ್ಟು ಆಂಗಲ್ ಮೂವ್ ಆಯ್ತು ಅಂತ ರೆಫರೆನ್ಸ್ ನೋಡೋದಕ್ಕೆ ಅವನ್ ಸ್ಟಾರ್ಸ್ ಅನ್ನ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡ. ಫಸ್ಟ್ ಈ ಪ್ಯಾಪಿಲೋನಿಯನ್ಸ್ ಇದನ್ನ ಮಾಡಿದ್ರು. ಅವರು 48 ಸ್ಟಾರ್ನ ಇಟ್ಕೊಂಡ್ರು. ಅವ್ರು ಒಂದ್ ಕಡೆ ನಿಂತ್ಕೊಂಡು ಒಂದು ಮೂವಿಂಗ್ ಆಬ್ಜೆಕ್ಟ್ ಅನ್ನ ಅಬ್ಸರ್ವ್ ಮಾಡ್ತಾ ಮೇನ್ಲಿ ಅವ್ರು ಅಬ್ಸರ್ವ್ ಮಾಡಿದ್ದು ಎರಡು ವಿಷಯಗಳು, ಸೂರ್ಯ ಮತ್ತೆ ಚಂದ್ರನನ್ನ ಅಬ್ಸರ್ವ್ ಮಾಡಿದ್ದು. ಆಮೇಲೆ ಬೇರೆ ಗ್ರಹಗಳು ಅವ್ರಿಗೆ ಕಣ್ಣಲ್ಲಿ ನೋಡಕ್ಕೆ ಬಂತು. ಫಸ್ಟ್ ಅವರು ಅಬ್ಸರ್ವ್ ಮಾಡಿದ್ದು ಸೂರ್ಯ ಚಂದ್ರನ್ನೇ. ಅಬ್ಸರ್ವ್ ಮಾಡುವಾಗ ಎರಡು ಬೇರೆ ಬೇರೆ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ವಿಷಯ ಗೊತ್ತಾಯ್ತು. ಮತ್ತೆ ಒಂದು ಪರ್ಟಿಕ್ಯುಲರ್ ಟೈಮ್ ಆಗಿದ ಮೇಲೆ ಅದು ಒರಿಜಿನಲ್ ಯಾವ್ದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡ್ರೆ ಒರಿಜಿನಲ್ ಸೇಮ್ ಸ್ಪಾಟ್ಗೆ ಬಂತು ಅಂತ ಅವರಿಗೆ ಗಮನಕ್ಕೆ ಬಂತು. ಸೊ ಈ ತರ ಮೂವ್ಮೆಂಟ್ ಮಾಡ್ತಾ ಅವನ್ ನಿಂದಿರೋ ಜಾಗದಿಂದ ಅವನ ಆಂಗಲ್ ಚೇಂಜ್ ಮಾಡಿ ಬರುವಾಗ ಒಂದು ಫುಲ್ ರೌಂಡ್ ಬಂದ. ಒಂದು ಸರ್ಕಲ್, ಝೋಡಿಯಾಕ್ ಒಂದು ಸರ್ಕಲ್ ಅಲ್ಲಿ ಇದೆ, ಒಂದು ವಿಷಯ, ಒಂದು ನಾಲೆಜ್ ಅವನಿಗೆ ಸಿಕ್ತು. ಓಕೆ, ಸರಿ. ಒಂದು ಸರ್ಕಲ್ ಅಂತ ಗೊತ್ತಾಗಿದ ಮೇಲೆ ಅದನ್ನ 360 ಡಿಗ್ರಿ ಅಂತ ಯಾಕೆ ಅವರು ಡಿವೈಡ್ ಮಾಡಿದ್ರು? ಯಾಕೆ ಒಂದು 50 ಡಿವಿಷನ್ ಮಾಡಬಹುದಾಯ್ತು, ಇಲ್ಲಾಂದ್ರೆ ಒಂದು 100 ಡಿವಿಷನ್ ಮಾಡಬಹುದು. ಡೆಸಿಮಲ್ ಅಲ್ಲಿ ಈಸಿ ಇತ್ತು. ಯಾಕೆ ಅವನ 360 ಅಂತ ಮಾಡಕ್ಕೆ ಶುರು ಮಾಡಿದ? 360 ಯಾಕೆ ಮಾಡಿದ ಅಂದ್ರೆ ಅವನ ಸೂರ್ಯನನ್ನ ಅವನ್ ನೋಡುವಾಗ 360 ಡೇಸ್ ಅಲ್ಲಿ ರಫ್ಲಿ 365 ಪಾಯಿಂಟ್ ಸಮಥಿಂಗ್ ಆ ಕಾಲದಲ್ಲಿ, ಇವತ್ತಿಂದ 4000 ವರ್ಷಕ್ಕೆ ಹಿಂದೆ ಇರತಕ್ಕಂಥ ಈ ಅಬ್ಸರ್ವೇಷನ್ ಅಲ್ಲಿ 5 days ಎರರ್ ಇಸ್ ನಾಟ್ ಅ ಬಿಗ್ ಥಿಂಗ್. 360 ವಾಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಮತ್ತೆ ಆ ಪ್ಲಾನೆಟ್ ಸೂರ್ಯ, ಮೇನ್ಲಿ ಸೂರ್ಯನ ಪೊಸಿಷನ್ ಅಲ್ಲೇ ವಾಪಸ್ ಬಂದಿರೋ ಇದು 360 ಡಿವಿಷನ್ಸ್ ಅವನಿಗೆ ಗೊತ್ತಾಯ್ತು. ಸೊ ಆ 360 ಡಿಗ್ರಿ ಅಂತ ಅದನ್ನ ಫಿಕ್ಸ್ ಮಾಡ್ಕೊಂಡ. 360 ಡಿಗ್ರಿ ಅಂತ ಫಿಕ್ಸ್ ಆಗಿದ ಮೇಲೆ ಇದನ್ನ ಈ ರೆಫರೆನ್ಸ್ ಪಾಯಿಂಟ್ಗಳಿದೆ ಅಲ್ಲ, ವಿತ್ ಇನ್ ದ 360 ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ನಕ್ಷತ್ರ ಇಟ್ಕೊಂಡ. ಮತ್ತೆ 12 ರಾಶಿಗಳಾಗಿ ಯಾಕೆ ಡಿವೈಡ್ ಮಾಡಿದ ಅಂತ ನೋಡುವಾಗ ಮೂನ್ ಅಂತ ಇನ್ನೊಂದು ಕ್ಯಾರೆಕ್ಟರ್, ಅದು ಫಾಸ್ಟ್ ಮೂವಿಂಗ್ ಕ್ಯಾರೆಕ್ಟರ್, ಭೂಮಿಗೆ ಹತ್ರ ಇರತಕ್ಕಂಥ ಕ್ಯಾರೆಕ್ಟರ್, ಅದು ಮೂವ್ಮೆಂಟ್ ನೋಡುವಾಗ ಅವನಿಗೆ ಈ ಸೂರ್ಯದಿಂದ ಈ ಮೂನ್ ಎಷ್ಟು ದೂರ ಆಚೆ ಹೋಗ್ತಾ ಅಂತ ನೋಡುವಾಗ ಸೂರ್ಯಂದು 360 ತಗೊಂಡಿದಿಲ್ವಾ, 360 ಡಿವಿಷನ್, ಆ ತರ 30 ಡಿವಿಷನ್ ಹತ್ರ ಈ ಮೂನ್ ಹೋಗುವಾಗ ಒಂದೊಂದು 30 ಡಿಗ್ರಿ ಚೇಂಜ್ ಮಾಡುವಾಗ ಈ ಮೂನ್ ಮೂವ್ಮೆಂಟ್ ಅಲ್ಲಿ ಚೇಂಜಸ್ ಬರ್ತಾ ಇತ್ತು. ಕ್ವಾರ್ಟರ್ ಮೂನ್, ಹಾಫ್ ಮೂನ್, 3/4 ಮೂನ್, ಫುಲ್ ಮೂನ್, ನೋ ಮೂನ್, ನ್ಯೂ ಮೂನ್, ಈ ತರ ಡಿಫರೆನ್ಸಸ್ 30 ಡಿಗ್ರಿಯಲ್ಲಿ ಸೂರ್ಯ ವೆಸಸ್ ಚಂದ್ರ ರೆಫರೆನ್ಸ್ ಅಲ್ಲಿ ಬರುವಾಗ ಈ 30 ಡಿಗ್ರಿಯಲ್ಲಿ ಒಂದು ಚೇಂಜಸ್ ಬರ್ತಾ ಇತ್ತು. ಸೊ ಅದನ್ನ ಅವನು ಅಬ್ಸರ್ವ್ ಮಾಡ್ಕೊಂಡು, ಮತ್ತೆ 12 ಅಮಾವಾಸ್ಯ ಬಂತು, 12 ಹುಣ್ಣಿಮೆ ಬಂತು. ಸೂರ್ಯ ಒಂದು ರೌಂಡ್ ಹೊಡೆಯುವಾಗ ಇಷ್ಟು 12 ಟೈಪ್ ಆಫ್ ಕಂಜಂಕ್ಷನ್ ಆರ್ ಆಪೋಸಿಷನ್ ಬಿಟ್ವೀನ್ ಸೂರ್ಯ ಮತ್ತೆ ಚಂದ್ರ ಆಯ್ತು.
ಆ ಬೇಸಿಸ್ ಅಲ್ಲಿ ರಾಶಿಗಳನ್ನ 30 ಡಿಗ್ರಿಯಾಗಿ ಇಟ್ಕೊಂಡು ಅದು ಮಂತ್ ಎಲ್ಲ ಅವರು ಡಿಸೈಡ್ ಮಾಡಿದ್ರು. ದಿಸ್ ಇಸ್ ದ ಬೇಸಿಸ್ ಆಫ್ ಸ್ಟಾರ್ಟಿಂಗ್ ಆಫ್ ದಿಸ್ ಝೋಡಿಯಾಕ್ ಕ್ಯಾಲ್ಕುಲೇಷನ್ಸ್. ಅದರ್ವೈಸ್ ನಮ್ ಇಷ್ಟ ಬಂದಂಗೆ ನಾವು ಏನ್ ಬೇಕಂದ್ರೆ ರ್ಯಾಂಡಮ್ ನಂಬರ್ ಇಟ್ಕೊಳ್ಬಹುದಾಯ್ತು. ಸೊ ಸನ್ಸ್ ಮೂವ್ಮೆಂಟ್ 360 ಡಿಗ್ರಿ ಝೋಡಿಯಾಕ್ ಸರ್ಕಲ್ ಅಂತ ಒಂದು ಐಡಿಯಾ ಅವನು ಕೊಟ್ಟಿತ್ತು. ಎರಡನೇದು ಚಂದ್ರನ ಮೂವ್ಮೆಂಟ್ ಅವನಿಗೆ 12 ರಾಶಿ ಅಂತ ಒಂದು ಐಡಿಯಾವನ್ನ ಅವ್ರು ಕೊಟ್ಟಿತ್ತು. ಇದೆರಡು ಆದ ಮೇಲೆ ಅವನು ಇನ್ನೂ ಸ್ವಲ್ಪ ಮೂವ್ಮೆಂಟ್ ಆಗಿರ್ತಕ್ಕಂಥ ಬೇರೆ ಬೇರೆ ಪ್ಲಾನೆಟ್ ಗಳನ್ನ ನೋಡಿದ. ಅವಾಗ ಅವನಿಗೆ ವೀನಸ್ ಮತ್ತೆ ಮೆರ್ಕುರಿ, ಮಾರ್ಸ್, ಜುಪಿಟರ್, ಶನಿ ಅಂತ ಬೇರೆ ಗ್ರಹಗಳು ಅವನಿಗೆ ಗೊತ್ತಾಯ್ತು. ಫಸ್ಟ್ ಇವರ 7 ಜನ ಮಾತ್ರನೇ ಇದ್ರು ಇಲ್ಲಿಂದ ಅಬ್ಸರ್ವೇಷನ್ಗೆ. ದೆನ್ ಮನುಷ್ಯರಿಗೆ ಇನ್ನೊಂದು ಕಣ್ಣಲ್ಲಿ ಕಾಣದೇ ಇರತಕ್ಕಂಥ ಆಬ್ಜೆಕ್ಟ್, ಇನ್ವಿಸಿಬಲ್ ಆಬ್ಜೆಕ್ಟ್ಸ್, ಈ ಮೂನ್ ಮತ್ತೆ ಸೂರ್ಯಂದು ಮೂವ್ಮೆಂಟ್ ಅನ್ನ ರೆಫರ್ ಮಾಡಿ ನೋಡುವಾಗ ಅವರು ಗಣಿತ ಶಾಸ್ತ್ರದಲ್ಲಿ ಮೇಲೆ ಇನ್ನೂ ಕ್ಯಾಲ್ಕುಲೇಷನ್ ಮಾಡುವಾಗ ಇಮ್ಯಾಜಿನರಿ ಪಾಯಿಂಟ್ಸ್, ಅವ್ರಿಗೆ ಯಾವುದೂ ರೂಪವಿಲ್ಲ, ಬಾಡಿ ಇಲ್ಲ, ಉಪಗ್ರಹಗಳು ಅಂತ ಹೇಳತಕ್ಕಂಥ ಇಮ್ಯಾಜಿನರಿ ಪಾಯಿಂಟ್ಸ್, ರಾಹುಕೇತು ಅಂತ ಹೇಳತಕ್ಕಂಥ ಇಮ್ಯಾಜಿನರಿ ಪಾಯಿಂಟ್ಸ್, ಮತ್ತೆ ಈ ತರ ವೇರಿಯಸ್ ಇಮ್ಯಾಜಿನರಿ ಪಾಯಿಂಟ್ಸ್, ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಅವನಿಗೆ ಸಿಕ್ತು. ಇದೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ಇವ್ರದ್ದು ಪೊಸಿಷನ್ಗಳಲ್ಲೆಲ್ಲ ಡ್ರಾ ಮಾಡಿದ್ರೆ ಅವನಿಗೆ ಒಂದೊಂದು ರೂಪ ಸಿಗ್ತಾ ಇತ್ತು. ಸ್ಟಾರ್ದ್ ಕಾನ್ಸ್ಟಲೇಷನ್ಸ್ ಅನ್ನ ಡ್ರಾ ಮಾಡಿದ್ರೆ ಒಂದು ಅನಿಮಲ್ದ ರೂಪ, ರಿಷಭ ಅಂತ ಹೇಳ್ತಕ್ಕಂಥ ಒಂದು ರೂಪ, ಮತ್ತೆ ಕನ್ಯಾ ಅಂತ ಹೇಳ್ತಕ್ಕಂಥ ರೂಪ, ತರಾಸು ಅಂತ ಹೇಳ್ತಕ್ಕಂಥ ತುಲಾ ಅಂತ ಒಂದು ರೂಪಗಳು ಅವನಿಗೆ ಕಾಣಕ್ಕೆ ಶುರುವಾಯ್ತು. ಇದು ಸೆಲೆಸ್ಟಿಯಲ್ ಜಿಯೋಮೆಟ್ರಿಯ ಬಿಗಿನಿಂಗ್. ಸೊ ಇವ್ರದ್ದು ಮೂವ್ಮೆಂಟ್ಗಳು ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಹೋಗುವಾಗ ಭೂಮಿ ಮೇಲೆ ಋತುಗಳು, ವಸಂತ ಋತು, ಗ್ರೀಷ್ಮ ಋತು, ಮಳೆ, ಸಮ್ಮರ್, ಈ ತರ ಬೇರೆ ಬೇರೆ ಸೀಸನಲ್ ಚೇಂಜಸ್ಗೂ ಅದಕ್ಕೂ ಕನೆಕ್ಟ್ ಇದೆ ಅಂತ ಅವನಿಗೆ ಫಸ್ಟ್ ಅಲ್ಲಿ ಗೊತ್ತಾಯ್ತು. ದೆನ್ ಅದು ಫರ್ದರ್ ಇನ್ನು ಅಬ್ಸರ್ವ್ ಮಾಡುವಾಗ ಪರ್ಟಿಕ್ಯುಲರ್ ಲೈಫ್ ಇವೆಂಟ್ ಅಲ್ಲಿ ಕೂಡ ಡಿಫರೆನ್ಸಸ್ ಇದೆ. ಒಂದು ಪರ್ಟಿಕ್ಯುಲರ್ ಫಾರ್ಮೇಶನ್ ಆಗುವಾಗ ಯುಗ ಪುರುಷರ ಅವತಾರಗಳು, ದ ಬರ್ತ್ ಆಫ್ ದ ಗ್ರೇಟ್ ಹಿಸ್ಟಾರಿಕಲಿ ಪವರ್ಫುಲ್ ಹ್ಯೂಮನ್ ಬೀಯಿಂಗ್ಸ್, ದೊಡ್ಡ ದೊಡ್ಡ ರಾಜ, ಎಂಪರರ್ಸ್, ದೊಡ್ಡ ದೊಡ್ಡ ಕಿಂಗ್ಡಮ್ ಫಾರ್ಮೇಶನ್, ಇದೆಲ್ಲದಕ್ಕೂ ಆಕಾಶದಲ್ಲಿ ಈ ಪ್ಲಾನೆಟ್ಸ್ ನಿಂತ್ಕೊಂಡಿರೋ ಆಂಗಲ್ಗೂ ಸಂಬಂಧ ಇದೆ ಅಂತ ಇನ್ನೊಂದು ವಿಷಯ ಅವನಿಗೆ ಇನ್ನೂ ಫರ್ದರ್ ಎಲ್ಲಿಂದ ಶುರು ಆಯ್ತು ನೋಡಿ. ಜಸ್ಟ್ ಒಂದು ಮೂವ್ಮೆಂಟ್, ಆಮೇಲೆ ಅದರಲ್ಲಿ ಬರತಕ್ಕಂಥ ಶೇಪ್, ಅದನ್ನ ಜಾಯಿನ್ ಮಾಡತಕ್ಕಂಥ ಆಂಗಲ್, ಅದನ್ನ ಜಾಯಿನ್ ಮಾಡತಕ್ಕಂಥ ರೇಖೆಗಳು, ಅದದ್ದು ಶೇಪ್, ಇದಕ್ಕೂ ಭೂಮಿ ಮೇಲೆ ನಡೆಯತಕ್ಕಂಥ ಘಟನೆಗಳಿಗೂ ಸಂಬಂಧ ಇದೆ ಅಂತ ಒಂದು ದೊಡ್ಡ ಟ್ರೂತ್ ಅನ್ನ ಈ ಅಬ್ಸರ್ವರ್ಸ್ಗೆ, ವಾನಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ ಆಗಿರತಕ್ಕಂಥವ್ರು, ಗಣಿತ ಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ ಆಗಿರತಕ್ಕಂಥವ್ರಿಗೆ ಈ ವಿಷಯ ಅವರಿಗೆ ಗುರ್ತಾಯ್ತು. ಸೊ ಇವಾಗ ಅದಕ್ಕೆ ವೆಸ್ಟರ್ನ್ ಅಸ್ಟ್ರಾಲಜಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಝೋಡಿಯಾಕ್ ಅನ್ನ ಸರ್ಕ್ಯುಲರ್ ಆಗಿ ಇಟ್ಕೊಂಡಿರ್ತಾರೆ. ನಾವು ಇಲ್ಲಿರೋರು ಎಷ್ಟು ಜನಕ್ಕೆ ನಮ್ಗೆ ಈ ರಾಶಿ ಚಕ್ರ ಅಭ್ಯಾಸ ಇದೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವರು ಈ ನಾರ್ತ್ ಇಂಡಿಯನ್ ಚಾರ್ಟ್ ತರನೇ ಆಂಟಿ ಕ್ಲಾಕ್ ವೈಸ್ ರಾಶಿ ಚಕ್ರ ಅವ್ರಿಗೆ ಆಂಟಿ ಕ್ಲಾಕ್ ವೈಸ್ ಇರ್ತದೆ, ಸರ್ಕ್ಯುಲರ್ ಆಗಿ ಇರ್ತದೆ, ವಲಯವಾಗಿ ಇರ್ತದೆ ಅವ್ರದ್ದು. ಇದರಲ್ಲಿ ಇವತ್ತಿನ ದಿವಸ, ಇವಾಗ ನಾವು ಮಾತಾಡ್ತಾ ಇವತ್ತಿನ ದಿವಸ ನಾವು ನೋಡಿದ್ರೆ ಕರ್ಕಟಕ ರಾಶಿಯಲ್ಲಿ ಸೂರ್ಯ ಮತ್ತೆ ಬುಧ ಜಸ್ಟ್ ಇವಾಗ ಎಂಟರ್ ಆಗ್ತಾ ಇದ್ದಾನೆ, ಆಲ್ಮೋಸ್ಟ್ ಎಂಟರ್ ಆಗಿರ್ಬೇಕು ಇವಾಗ. ಮಾತಾಡ್ತಾ ಇವಾಗ 11:30ಗೆ ಅವನು ಎಂಟರ್ ಆಗಿರ್ತಾನೆ. ಮತ್ತೆ ಶುಕ್ರ ಮತ್ತೆ ಕುಜ ಸಿಂಹ ರಾಶಿಯಲ್ಲಿ ಇದ್ದಾರೆ, ಅವ್ರು ಇರತಕ್ಕಂಥ ಡಿಗ್ರಿಗಳನ್ನ ನೋಡ್ಕೊಳ್ಳಿ. ಕೇತು ವೃಶ್ಚಿಕದಲ್ಲಿ ಇದ್ದಾನೆ, ಇಲ್ಲಿ ಮಕರದಲ್ಲಿ ಶನಿ ಮತ್ತೆ ಚಂದ್ರ ಇದ್ದಾನೆ, ಕುಂಭದಲ್ಲಿ ಗುರು ಭಗವಾನ್ ಇದ್ದಾರೆ, ಮತ್ತೆ ಋಷಭದಲ್ಲಿ ರಾಹು. ಅವ್ರದ್ದು ಡಿಗ್ರಿ ಸಮೇತ ಡ್ರಾ ಮಾಡಿದ್ದೀನಿ. ಡ್ರಾ ಮಾಡುವಾಗ ಇದರಲ್ಲಿ ಇನ್ನೊಂದು ವಿಷಯ ಅವ್ರೇನು ಅಬ್ಸರ್ವ್ ಮಾಡಿದಾರೆ ಅಂದ್ರೆ, ಎರಡು ಗ್ರಹ ಒಂದು ಗ್ರಹದ ಮೇಲೆ ಇನ್ನೊಂದು ಗ್ರಹ ಹೋಗುವಾಗ ಇಂಪಾರ್ಟೆಂಟ್ ಲೈಫ್ ಇವೆಂಟ್ಗಳು ನಡೀತಾ ಇದೆ ಅಂತ. ಪರ್ಟಿಕ್ಯುಲರ್ಲಿ ಸೂರ್ಯ, ಚಂದ್ರ, ರಾಹು, ಕೇತುದ ಡಿಗ್ರಿಗಳು ಒಂದೇ ಅಲೈನ್ಮೆಂಟ್ ಅಲ್ಲಿ ಬರುವಾಗ ಗ್ರಹಣಗಳು ನಡೀತಾ ಇತ್ತು. ಗ್ರಹಣಗಳು there is no question answer session here, so ದಯವಿಟ್ಟು ಸೆಷನ್ ಸ್ಪೀಚ್ ಮುಗಿಯೋದುವರೆ ತಮ್ದು ಬರೆದು ಇಟ್ಕೊಳ್ಬೇಕಂತ ವಿನಂತಿ. ಸೊ ಈ ತರ ಪ್ಲಾನೆಟರಿ ಅಲೈನ್ಮೆಂಟ್, ಗ್ರಹ ಯುತಿಗಳು ನಡೀತಾ ಇರುವಾಗ ಇಲ್ಲಿ ಭೂಮಿ ಮೇಲೆ ಸ್ಪೆಷಲ್ ಆಗಿ ಈವೆಂಟ್ಗಳು ನಡೆಯುತ್ತೆ. ಗ್ರಹಣ ಬರ್ತದೆ. ಗ್ರಹಣ ಬಂದ ತಕ್ಷಣ
ಒಂದು ದೊಡ್ಡ ಕಿಂಗ್ಡಮ್ ಬಿದ್ದೋಗುತ್ತೆ, ಒಂದು ವಾರ್ ಸ್ಟಾರ್ಟ್ ಆಗುತ್ತೆ. ಇವಾಗ 2006 ಅಲ್ಲಿ 6 ಗ್ರಹ ಧನುಷಲ್ಲಿ ಅಲೈನ್ಮೆಂಟ್ ಆಗಿ ಗ್ರಹಣ ಬರುವಾಗ ರಾಹು ಅಲ್ಲಿ ಮಿಥುನದಲ್ಲಿ, ಇಲ್ಲಿ ಕೇತು ಇರುವಾಗ ಪ್ಯಾಂಡಮಿಕ್ ಶುರುವಾಯ್ತು. ಈ ತರ ಹಿಸ್ಟಾರಿಕಲ್ ಈವೆಂಟ್ಗಳು, ಈ ಪ್ಲಾನೆಟ್ಗಳು ಒಂದು ಪರ್ಟಿಕ್ಯುಲರ್ ಡಿಗ್ರಿ ಹತ್ರ ಇರುವಾಗ, ಒಂದು ಪರ್ಟಿಕ್ಯುಲರ್ ಡಿಗ್ರಿ, ಈ ತಿಥಿ ಅಂತ ಹೇಳೋದೇ ಸೂರ್ಯನಿಂದ ಚಂದ್ರ ಎಷ್ಟು ಡಿಗ್ರಿ, 12 ಡಿಗ್ರಿ ದೂರ ಹೋಗುವಾಗ ಡಿವಿಷನ್ಗೆ 12 ರಾಶಿಯಾಗಿ ಒಂದೊಂದು ತಿಥಿಯಾಗಿ ಬಂದು 12 ರಾಶಿಯಾಗಿ ಆಗ್ತದೆ ನಾವು ನೋಡಿದೀವಿ. 12 ಡಿಗ್ರಿಗೆ ಚಂದ್ರನ ರೂಪ ಚೇಂಜ್ ಆಗುತ್ತೆ ಅಂತ ನಾವು ನೋಡಿದೀವಿ. ಸೊ ಆ ತರ ಈ ಗ್ರಹಗಳು ತಮ್ಮಲ್ಲಿ ಅವ್ರು ಕ್ರಿಯೇಟ್ ಮಾಡತಕ್ಕಂಥ ಗ್ರಹ ಯುತಿಗಳು ಮತ್ತೆ ಅವ್ರು ಎಷ್ಟು ದೂರ ಹೋಗುತ್ತಾರೆ ಅಂತ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋ ಆಂಗಲ್, ಇದೆಲ್ಲ ಜಾಯಿನ್ ಮಾಡಿದ್ರೆ ನಾವು ಹೇಗೆ ಒಂದು ಜಾಮೆಟ್ರಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಟ್ರಯಾಂಗಲ್, ಸರ್ಕಲ್, ಸ್ಕ್ವಯರ್, ರೆಕ್ಟಾಂಗಲ್ ಇಂತ ಜಾಮೆಟ್ರಿ, ಅದಕ್ಕೆ ನಮ್ಮ ಟೀಚರ್ ಕೊಡ್ತಾರೆ, ಇಷ್ಟು ಆಂಗಲ್ ಇರತಕ್ಕಂಥ ಒಂದು ಟ್ರಯಾಂಗಲ್ ಮಾಡು, 60 ಡಿಗ್ರಿ 30 ಡಿಗ್ರಿ 90 ಡಿಗ್ರಿ ಇರತಕ್ಕಂಥ ಟ್ರಯಾಂಗಲ್ ಮಾಡಬಹುದು, 45 45 90 ಇರತಕ್ಕಂಥ ಟ್ರಯಾಂಗಲ್ ಮಾಡಬಹುದು, 60 60 60 ಇರತಕ್ಕಂಥ ಟ್ರಯಾಂಗಲ್ ಮಾಡಬಹುದು. ಸೊ ಆತರ ಬೇರೆ ಬೇರೆ ಅಕ್ಯೂಟ್ ಆಂಗಲ್ಸ್, ವೈಡರ್ ಆಂಗಲ್ಸ್ ಇರತಕ್ಕಂಥ ಹೇಗೆ ಬೇರೆ ಬೇರೆ ರೂಪದಲ್ಲಿ ನಾವು ಜಾಮೆಟ್ರಿ ಕ್ಲಾಸ್ ಅಲ್ಲಿ ಕಲಿತೀವೋ, ಅದೇ ತರ ಆಕಾಶದಲ್ಲಿ ಈ ಪ್ಲಾನೆಟ್ಸ್ ತಮ್ಮಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಕ್ರಿಯೇಟ್ ಮಾಡಿಕೊಳ್ಳತಕ್ಕಂಥ ಶೇಪ್ಗಳಿಂದ ಒಂದು ಪರ್ಟಿಕ್ಯುಲರ್ ಟೈಪ್ ಲೈಫ್ ಇವೆಂಟ್, ಹಿಸ್ಟಾರಿಕಲ್ ಇವೆಂಟ್ಸ್ ನಡೀತಾ ಇದೆ ಅಂತ ಒಂದು ಅಬ್ಸರ್ವೇಷನ್ ನಮ್ಮ ಫೋರ್ ಫಾದರ್ಸ್ಗೆ, ಆನ್ಸೆಸ್ಟರ್ಸ್ಗೆ ಗೊತ್ತಾಯ್ತು. ಇದನ್ನೇ ಈ ಜಾಮೆಟ್ರಿಕಲ್ ಫಾರ್ಮೇಶನ್ ಆಕಾಶದಲ್ಲಿ ಆಗುವಾಗ ಯಾವ ಟೈಪ್ ಘಟನೆಗಳು ಪರ್ಟಿಕ್ಯುಲರ್ ಆಗಿ ನಡೆಯುತ್ತದೆ ಅಂತ ಅದರಲ್ಲಿ ಒಂದು ಪ್ಯಾಟರ್ನ್ ಇತ್ತು. ಇದು ಆಮೇಲೆ ಒಬ್ಬೊಬ್ರು ಹುಟ್ಟುವಾಗ, ನಾವೆಲ್ಲರೂ ಹುಟ್ಟಿದೀವಿ, ನಮ್ಮ ಕೆಲವೊಂದು ಜನ್ಮ ಕುಂಡಲಿ ಇದೆ, ಸೌತ್ ಇಂಡಿಯನ್ ಸ್ಟೈಲ್ ಇದೆ, ನಾರ್ತ್ ಇಂಡಿಯನ್ ಸ್ಟೈಲ್ ಇದೆ, ಈಸ್ಟ್ ಇಂಡಿಯನ್ ಸ್ಟೈಲ್ ಇದೆ, ನೋಡಿದ್ವಿ. ಈ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಅವತ್ತು ನಾವು ಹುಟ್ಟಿರುವಾಗ ಈ ತರ ಗ್ರಹಗಳು ಯಾವ ಪೊಸಿಷನ್ ಅಲ್ಲಿ ಇತ್ತು ಅವರೆಲ್ಲ ಕನೆಕ್ಟ್ ಮಾಡಿದ್ರೆ, ಇವಾಗ ನಾನು ಈ ಟ್ರಯಾಂಗಲ್ ಹೇಗೆ ಕ್ರಿಯೇಟ್ ಮಾಡ್ತಿದೆ ಅಂದ್ರೆ ಯಾವ್ದು ಬೇಕಾದ್ರೆ ಸುಮ್ನೆ ಗೆರೆ ಎಳೆದು ಬಿಡೋದಲ್ಲ. ಇಲ್ಲಿ ನೋಡಿ, ಶುಕ್ರ 9 ಡಿಗ್ರಿ, ಕುಜ 2 ಡಿಗ್ರಿ, ಇಲ್ಲಿ ಗುರು ಕುಂಭದಲ್ಲಿ 6 ಡಿಗ್ರಿ ಇದ್ದಾನೆ. ಸೊ ಶುಕ್ರನಕ್ಕೂ ಗುರುಕ್ಕೂ ಒಂದು 3 ಡಿಗ್ರಿ ಡಿಫರೆನ್ಸ್ ಇದೆ. ಸೊ 3 ಡಿಗ್ರಿ ಪ್ಲಸ್ ಆರ್ ಮೈನಸ್ ಅಲ್ಲಿ ಇರೋ ಗ್ರಹಗಳನ್ನ ಒಂದು ಗ್ರಹ ಯುತಿಯಾಗಿ ತಗೊಳ್ತೀವಿ. ವೆಸ್ಟರ್ನ್ ಅಸ್ಟ್ರಾಲಜಿಯಲ್ಲಿ 3 ಡಿಗ್ರಿ ಪ್ಲಸ್ ಆರ್ ಮೈನಸ್, ಇವತ್ತು ಶುಕ್ರ 9 ಡಿಗ್ರಿ ಇದ್ದಾನೆ, ಗುರು 6 ಡಿಗ್ರಿಲಿ ಇದ್ದಾರೆ, ಇವರಿಬ್ಬರನ್ನ ಜಾಯಿನ್ ಮಾಡಬೇಕು. ವೆಸ್ಟರ್ನ್ ಅಸ್ಟ್ರಾಲಜಿಯಲ್ಲಿ 6 ಡಿಗ್ರಿ ಡಿಫರೆನ್ಸ್ ಬರೀ ಇದ್ರೇನು ಅದನ್ನ ಯುತಿನೇ ತಗೊಳ್ತಾರೆ. ಇದು ಯಾವುದೇ ರಾಶಿಯಲ್ಲಿ ಇದ್ರೂ ಪರವಾಗಿಲ್ಲ, 2 ಗ್ರಹ ಸೇಮ್ ಡಿಗ್ರಿಯಲ್ಲಿ ಇದ್ರೆ ಆ ಝೋಡಿಯಾಕ್ ಅಲ್ಲಿ ಆ ರಾಶಿಯಲ್ಲಿ ಯಾವುದೇ ಡಿಗ್ರಿಯಲ್ಲಿ ಒಂದು ಗ್ರಹ ಇದ್ರೂ ಅವರು ತಮ್ಮಲ್ಲಿ ಒಂದು ಸಂಪರ್ಕಗೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಆ ಲೈನ್ ಅನ್ನ ಡ್ರಾ ಮಾಡಿ ಏನೇನು ಶೇಪ್ ಬರ್ತಾ ಇದೆ. ನಾವು ಹುಟ್ಟುವಾಗ ಯಾವ ಶೇಪ್ಗಳು ಇತ್ತು, ರೆಕ್ಟಾಂಗಲ್ ಇತ್ತ, ಟ್ರಯಾಂಗಲ್ ಇತ್ತ, ಸ್ಕ್ವಯರ್ ಇತ್ತ ಅಂತ ಅದನ್ನೇ ಒಂದು 6 ಮೇಜರ್ ಡಿವಿಷನ್ ಆಗಿ ಶೇಪ್ಗಳನ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದು ಏನಂತ ಮತ್ತೆ ನೋಡೋಣ. ಸ್ಕ್ವಯರ್ ಇದ್ರೆ ಲೈಫ್ ಘಟನೆ ಒಂಥರ, ಟ್ರಯಾಂಗಲ್ ಇದ್ರೆ ಒಂಥರ. ಗೋಲ್ಡನ್ ಟ್ರಯಾಂಗಲ್ ಹೇಳ್ತಕ್ಕಂಥ 120 ಡಿಗ್ರಿ, ಅದನ್ನೇ 159 ತ್ರಿಕೋಣ ಸಂಬಂಧ ಅಂತ ನಾವು ವೇದಿಕ್ ಅಸ್ಟ್ರಾಲಜಿಲಿ, ನಾಡಿ ಅಸ್ಟ್ರಾಲಜಿಲಿ ಹೇಳ್ತೀವಿ. 120 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇರತಕ್ಕಂಥ 3 ರಾಶಿಗಳಲ್ಲಿ ಇರತಕ್ಕಂಥ ಗ್ರಹಗಳು ಎಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ಅವರೆಲ್ಲ ಒಟ್ಟಿಗೆ ಇದ್ದಾರೆ, ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಪ್ಲಾನೆಟರಿ ಕಾಂಬಿನೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ನಮ್ದೆಲ್ಲ ಅದನ್ನೇ ಬೃಹನಂದಿ ನಾಡಿಯಲ್ಲಿ ನಾವು ಹೇಳ್ತೀವಿ. ಸೊ ಇದೇ ತರ ಈ ಜಾಮೆಟ್ರಿಕಲ್ ಕಾನ್ಸೆಪ್ಟೇ ಅದು ಟ್ರಯಾಂಗುಲರ್ ಕಾನ್ಸೆಪ್ಟ್. ಕೇಂದ್ರದಲ್ಲಿ ಇರತಕ್ಕಂಥ ಗ್ರಹಗಳೆಲ್ಲ ಒಟ್ಟು ಸೇರಿ ಲೈಫ್ ಅಲ್ಲಿ ಇವಾಗ ನಾವು ಹುಟ್ಟಿದ ಲಗ್ನದಿಂದ 4, 7, 10 ಅಂತ ಹೇಳ್ತಕ್ಕಂಥ ಕೇಂದ್ರಗಳು 90 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಕೇಂದ್ರದಲ್ಲಿ ಗ್ರಹಗಳು ಇದ್ರೆ ಲೈಫ್ ಪರ್ಪಸ್ ಏನು ಅಂತ ಅವರು ಅದನ್ನ ಡಿಸೈಡ್ ಮಾಡಿ ಹೇಳ್ತಾರೆ ಅಂತ ವೇದಿಕ್ ಅಸ್ಟ್ರಾಲಜಿಲಿ ಪ್ರೆಡಿಕ್ಷನ್ ಇದೆ. ಸೊ ದಿಸ್ ಜಾಮೆಟ್ರಿ, ಈ ಪ್ಲಾನೆಟ್ಸ್ ಇರತಕ್ಕಂಥ ಡಿಗ್ರಿಗಳು, ಅದ್ರ ಆಂಗಲ್ ಒಬ್ಬರದ ಲೈಫ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೈಪ್ ಲೈಫ್ ಘಟನೆಗಳನ್ನ ಕೊಡ್ತದೆ ಅಂತ ಅಬ್ಸರ್ವ್ ಮಾಡಿತ್ತು. ಇದು ಅಸ್ಟ್ರಾಲಜಿ ಇದೆ, ಪ್ರೆಡಿಕ್ಷನ್ ಅಸ್ಟ್ರಾಲಜಿಗೆ ಬೇಸಿಸ್. ಇಲ್ಲಿ ಡ್ರಾ ಮಾಡಿರೋ 2 ಟ್ರಯಾಂಗಲ್ ನೀವು ನೋಡಿದ್ರೆ ಯಾವುದು ಪ್ಲಸ್ ಆರ್ ಮೈನಸ್ 3 ಡಿಗ್ರಿ ಒಳಗಡೆ ಇದೆಯೋ ಅದನ್ನ ಮಾತ್ರ ಸೇರಿಸಿದೀನಿ. ಇಲ್ಲಿ ನೋಡಿ, ಕುಜ 2 ಡಿಗ್ರಿ ಸಿಂಹದಲ್ಲಿ ಇದ್ದಾರೆ,
ಬುಧ ಇವತ್ತು ಕರ್ಕಟಕದಲ್ಲಿ 0 ಡಿಗ್ರಿಗೆ ಎಳ್ದಿದ್ದಾರೆ ಇವತ್ತು ಜಸ್ಟ್. ಇವರಿಬ್ಬರು ಸೇರಿಸಬಹುದು, +or-3 ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಒಂದು ಬೇಸ್ ಲೈನ್ ಸಿಕ್ತು. ಮತ್ತೆ ಇಲ್ಲಿ ಇದನ್ನ +or-3 ಅಲ್ಲಿ ಇರತಕ್ಕಂಥ ಪ್ಲಾನೆಟ್ ನ ಸೇರಿಸುದು. ವೆಸ್ಟರ್ನ್ ಅಸ್ಟ್ರಾಲಜಿಯಲ್ಲಿ ಅದನ್ನ 6 ಡಿಗ್ರಿ ಅಲೌನ್ಸ್ ಬರ ಕೊಡ್ತಾರೆ. ವೆಸ್ಟರ್ನ್ ಇದರಲ್ಲಿ 6 ಡಿಗ್ರಿ. ನಾವು ಅಟ್ಲೀಸ್ಟ್ 3 ಡಿಗ್ರಿ ಒಳಗಡೆ ಇಟ್ಕೊಳ್ಬೇಕು. ಈ 6 ಡಿಗ್ರಿ ಅಲೌನ್ಸ್ ಕೊಡುವಾಗ ಗುರು 6 ಡಿಗ್ರಿಯಲ್ಲಿ ಇದೆ. ಸೊ ಈ ಶುಕ್ರ ಗುರುನು ಸೇರ್ತಾನೆ, ಶುಕ್ರ ಬುಧನು ಸೇರ್ತಾನೆ. ಗುರುಗೂ ಶುಕ್ರಕ್ಕೂ 3 ಡಿಗ್ರಿ ಡಿಫರೆನ್ಸ್ ಇರೋದು. ಮತ್ತೆ ಈ ಕುಜ ಬುಧನು ಇಲ್ಲಿ ಸೇರ್ಕೊಳ್ತಾನೆ. ಸೇರುವಾಗ ಅಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಅದೇ ತರ ಈ ಕಡೆ ನೋಡಿ, ಶನಿ ಭಗವಾನ್ ಇವತ್ತು 16 ಡಿಗ್ರಿಯಲ್ಲಿ ಇದ್ದಾರೆ. ಶನಿ ಭಗವಾನ್ 16 ಡಿಗ್ರಿ ಇದ್ದಾರೆ. ಕೇತು ಒಂದು 15 ಡಿಗ್ರಿಯಲ್ಲಿ ಇದ್ದಾರೆ. ರಾಹು ಒಂದು 15 ಡಿಗ್ರಿಯಲ್ಲಿ ಇದ್ದಾರೆ. ಇವ್ರು 3 ಜನರ ಒಟ್ಟಿಗೆ ಸೇರಿಸಿದ್ರೆ ಅಲ್ಲಿ ಒಂದು ಟ್ರಯಾಂಗಲ್ ಸಿಗ್ತದೆ, ಅಲ್ಲಿ ಒಂದು ಟ್ರಯಾಂಗಲ್ ಸಿಗ್ತದೆ. ಸೊ ಈ ತರ ಪ್ಲಾನೆಟ್ಗಳನ್ನ ಈ ಶೇಪ್, ಜಾಮೆಟ್ರಿಕಲ್ ಶೇಪ್ ಅಲ್ಲಿ ಸೇರಿಸುವಾಗ, ಸಪೋಸ್ ಇವತ್ತು ಒಂದು ಮಗು ಈ ಮುಹೂರ್ತದಲ್ಲಿ ಹುಟ್ಟಿದೆ ಅಂದ್ರೆ ಇಲ್ಲಿ ರಾಹು ಕೇತು ಯುತಿ ಆಗುತ್ತದೆ. ರಾಹು ಕೇತುದ ಯುತಿ ಶನಿ ಜೊತೆಗೆ ಆಗುತ್ತದೆ. ಇವತ್ತು ಕುಜ ಮತ್ತೆ ಬುಧಂದ ಯುತಿ ಆಗುತ್ತೆ, ಗ್ರಹ ಯುತಿ ಆಗುತ್ತದೆ ಡಿಗ್ರಿ ವೈಸ್. ಅದು 30 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇದ್ರು ನೋಡಿ, ಇಲ್ಲಿ ಬುಧ ಮತ್ತೆ ಕುಜನಕ್ಕೆ 30 ಡಿಗ್ರಿ ಡಿಫರೆನ್ಸ್, ಜಸ್ಟ್ ಒಂದು ರಾಶಿ ಡಿಫರೆನ್ಸ್, 0 ಮತ್ತೆ 2 +or- ಇದೆ. ಅದೇ ಸೇಮ್ ಶುಕ್ರನಕ್ಕೂ ಮತ್ತೆ ಗುರು ನೋಡಿದ್ರೆ ಆಪೋಸಿಟ್ ಅಲ್ಲಿ ಇದೆ. ಸಿಂಹದಲ್ಲಿ ಇದ್ದಾರೆ, ಅವ್ರ ಕುಂಭದಲ್ಲಿ 180 ಡಿಗ್ರಿ ಡಿಫರೆನ್ಸ್ ಇದೆ. ಬಟ್ ಸೇಮ್ ಅಲ್ಲಿಗೂ ಒಂದು ಲೈನ್ ಮಾಡ್ತೀವಿ. ಆ ತರ ಎಷ್ಟೇ ಡಿಗ್ರಿ ಇರ್ಲಿ, 30 ಇರ್ಲಿ, ಅದಕ್ಕೆ ಸೆಮಿ ಸೆಕ್ಸ್ಟೈಲ್ ಅಂತ ಹೇಳಿದ್ರು. 60 ಇದ್ರಿ ಸೆಕ್ಸ್ಟೈಲ್ ಅಂತ ಹೇಳಿದ್ರು. 90 ಡಿಗ್ರಿ ಇದ್ರೆ ರೆಕ್ಟಾಂಗಲ್ ಅಂತ ಹೇಳಿದ್ರು, ಸ್ಕ್ವಯರ್. 120 ಡಿಗ್ರಿಲಿ ಇದ್ರೆ ಟ್ರೈನ್ ಅಂತ ಹೇಳಿದ್ರು, ಟ್ರಯಾಂಗಲ್. 150 ಡಿಗ್ರಿಲಿ ಇದ್ರೆ ಕಾನೆಕ್ಸ್ ಅಂತ ಹೇಳಿದ್ರು. 180 ಅಂತ ಹೇಳಿದ್ರೆ ಆಪೋಸಿಟ್ ಅಂತ ಕರೆದ್ರು. ಆ ತರ ಒಂದು ಗ್ರಹ ಬೇರೆ ಬೇರೆ ರಾಶಿಯಲ್ಲಿ ಇದ್ರು ಸೇಮ್ ಡಿಗ್ರಿಯಲ್ಲಿ ಇರುವಾಗ, ವಿತಿನ್ ದಟ್ +or-3 ಡಿಗ್ರಿ ಇರುವಾಗ ಅವರು ಜಾಯಿನ್ ಮಾಡಿ ನಾವು ಒಂದು ಲೈನ್ ಹಾಕ್ಬೋದು ಅಂತ ಹೇಳಿದ್ರು. ಇದುವೇ GK ಡಿಗ್ರಿ ಸಿಸ್ಟಮ್ ಬೇಸಿಸ್. GK ಡಿಗ್ರಿ ಸಿಸ್ಟಮ್ ಅಂತ ಹೇಳುವಾಗ, ಒಂದು ಗ್ರಹ ಯಾವುದೇ ರಾಶಿಯಲ್ಲಿ ಇದ್ರು ಸೇಮ್ ಡಿಗ್ರಿಯಲ್ಲಿ ಇದ್ರೆ ಅವರು ತಮ್ಮಲ್ಲಿ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ತಾರೆ ಅಂತ. ಇದ್ರ ಬಗ್ಗೆ ನಾನು ಸ್ವಲ್ಪ ಎಂಡ್ ಅಲ್ಲಿ ಜಾಸ್ತಿ ಮಾತಾಡ್ತೀನಿ. ಇವಾಗ ಇನ್ನು ಮುಂದೆ ಈ ಸೆಲೆಸ್ಟಿಯಲ್ ಜಾಮೆಟ್ರಿ ಬಗ್ಗೆ ಮಾತಾಡೋಣ. ಐ ವಾಂಟ್ ಜಸ್ಟ್ ವಿತ್ ಪರ್ಮಿಷನ್ ಬ್ಯಾಕ್. ಓಕೆ, ಸೊ ಈ ತರ ಗ್ರಹಗಳು ಯಾವುದೇ ರಾಶಿಯಲ್ಲಿ ಕೂತಿದ್ರು ಒಂದೇ ಡಿಗ್ರಿಯಲ್ಲಿ ಇದ್ರೆ ಅದನ್ನ ಜಾಯಿನ್ ಮಾಡಿದ್ರು. ಜಾಯಿನ್ ಮಾಡಿಬಿಟ್ಟು ಒಂದು ಪ್ಲಾನೆಟ್ ಇನ್ನೊಂದು ಪ್ಲಾನೆಟ್ ಮೇಲೆನೇ ಇದ್ರೆ 0, ಅದು ಕಂಜಂಕ್ಷನ್. ಓಕೆ, ಸೇಮ್ ರಾಶಿಯಲ್ಲಿ ಇರತಕ್ಕಂಥ ಕಂಜಂಕ್ಷನ್, ಅದು ಅಸ್ತಂಗ ಅಸ್ತಮನ ಇದೆಲ್ಲ ಮಾತಾಡಿದ್ರು. ಇದಲ್ಲೇ ಎಕ್ಲಿಪ್ಸ್ ಎಲ್ಲ ಬರ್ತಾ ಇದ್ದು ಒಂದು ಟೈಪ್ ಎಫೆಕ್ಟ್ ಭೂಮಿ ಮೇಲೆ ಇತ್ತು. ಪ್ಲಾನೆಟ್ ಸೇಮ್ ಡಿಗ್ರಿಯಲ್ಲಿ ನೆಕ್ಸ್ಟ್ ಮನೆಯಲ್ಲಿ ಕೂತಿದ್ರು. ಇಲ್ಲಿ ನೋಡಿ, ನೆಕ್ಸ್ಟ್ ಮನೆಯಲ್ಲಿ ಕುಜ ಮತ್ತೆ ಬುಧ ಕೂತಿದ್ದಾರೆ. ಇಲ್ಲಿ 0, ಇಲ್ಲಿ 2. ಅದನ್ನ ಸೆಮಿ ಸೆಕ್ಸ್ಟೈಲ್ ಅಂತ ಹೇಳಿದ್ರು. ಈ ತರ ಕಂಜಂಕ್ಷನ್ ಕೂಡ ಒಂದು ಟೈಪ್ ಘಟನೆಗಳನ್ನ ಕೊಡ್ತಾ ಇತ್ತು. ಅದು ಏನಂತ ನೋಡಿದ್ರೆ ಅದು ಡಿಗ್ರಿ ಸಿಸ್ಟಮ್ ದೊಡ್ಡ ಕ್ಲಾಸ್ ಆಗುತ್ತೆ. ಇಟ್ಸ್ ಎ ಹ್ಯೂಜ್ 12-hour ಸೆಷನ್. ಅದಾದ್ಮೇಲೆ ನೋಡೋಣ. ಈ ತರ ಗ್ರಹಗಳು ಸೇಮ್ ಡಿಗ್ರಿಯಲ್ಲಿ ಇರತಕ್ಕಂಥ ಗ್ರಹಗಳನ್ನ ಜಾಯಿನ್ ಮಾಡಿದ್ರೆ ವೆರೈಟಿ ಶೇಪ್ಸ್ ಬರ್ತಾ ಇತ್ತು. ಸೊ ನಾವೆಲ್ಲರೂ ನಮ್ದು ಚಾರ್ಟ್ಗಳನ್ನ ಹಾಕೊಂಡು ಯಾವ ಟೈಪ್ ಡಿಸೈನ್, ಯಾವ ಟೈಪ್ ಈ ತರ ಒಂದೇ ಡಿಗ್ರಿಲಿ ಇರೋ ಲೈನ್ಗಳಿಗೆಲ್ಲ ಒಂದೊಂದು ಟೈಪ್ ಕಲರ್ ಕೊಟ್ಬಿಟ್ಟು ಚೆಕ್ ಮಾಡಿ ಯಾರ್ದು ಹೇಗೆ ಫಾರ್ಮೇಶನ್, ನಾವು ಹುಟ್ಟಿರೋ ಟೈಮಲ್ಲಿ ಹೇಗೆ ಫಾರ್ಮೇಶನ್ ಆಗಿದೆ, ನಾವು ಮದುವೆ ಮಾಡ್ಕೊಂಡಿರೋ ಟೈಮಲ್ಲಿ ಯಾವ ಟೈಪ್ ಫಾರ್ಮೇಶನ್ ಆಗಿದೆ, ನಾವು ಫಸ್ಟ್ ಒಂದು ಜಾಬ್ ಮುಟ್ಟುವಾಗ ಯಾವ ಟೈಪ್ ಫಾರ್ಮೇಶನ್ ಆಗಿದೆ, ಆ ತರ. ಯಾಕೆಂದ್ರೆ ಈ ಅಬ್ಸರ್ವೇಷನ್ಸ್ ಅನ್ನ ವೆಸ್ಟರ್ನ್ ಆಸ್ಟ್ರಾಲಜಿಯಲ್ಲಿ ಸುಮಾರು ರಿಸರ್ಚ್ ಮಾಡಿದ್ದಾರೆ. ಮೈಕಲ್ ಜೋರ್ಡನ್ ಬ್ಯಾಸ್ಕೆಟ್ ಬಾಲ್ ಫಸ್ಟ್ ಅವ್ನು ಯಾವಾಗ ಮುಟ್ಟಿದ್ದ, ಸಚಿನ್ ತೆಂಡೂಲ್ಕರ್ ಫಸ್ಟ್ ಬ್ಯಾಟ್ ಯಾವಾಗ ಮುಟ್ಟಿದ, ಸ್ಟೆಫಿ ಗ್ರಾಫ್ ಫಸ್ಟ್ ಯಾವಾಗ ಮುಟ್ಟಿದ್ರು, ಒಂದು ಮ್ಯೂಸಿಕ್ ಟ್ರೂಪ್ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಒಂದು ಕಂಪನಿ ಯಾವಾಗ ಸ್ಟಾರ್ಟ್ ಮಾಡಿದ್ರು. ಈ ತರ ಎವ್ರಿ ಮುಹೂರ್ತ, ಇಟ್ಸ್ ನಾಟ್ ಓನ್ಲಿ ಬರ್ತ್ ಟೈಮ್, ಆಮೇಲೆ ಇರ್ತಕ್ಕಂಥ ಒவ்வೊರು ಬರ್ತ್ ಟೈಮ್ ಅಲ್ಲಿ ಇರೋ ಪ್ಲಾನೆಟರಿ ಅಲೈನ್ಮೆಂಟ್ಗೂ, ಅದಲ್ಲಿ ಇರತಕ್ಕಂಥ ಒಂದು ಗ್ರಹಕ್ಕೂ, ಆಮೇಲೆ ನಮ್ಮ ಲೈಫ್ ಅಲ್ಲಿ ನಡೀತಾ ಇರುವ ಇಂಪಾರ್ಟೆಂಟ್ ಈವೆಂಟ್ಗಳಿಗೂ ಸೇಮ್ ಪ್ಲಾನೆಟ್ಸ್ ಫಾರ್ಮೇಶನ್ ಅಲ್ಲಿ ಕನೆಕ್ಷನ್ ಇದೆ ಅಂತ ಕಂಡುಹಿಡಿದ್ರು. ಫಸ್ಟ್ ಆಕಾಶದಲ್ಲಿ ಇರೋ ವಿಷಯ ಸೀಸನ್, ಭೂಮಿ ಮೇಲೆ ಒಂದು ಸೀಸನ್ ಆಗಿರತಕ್ಕಂಥ ಎಫೆಕ್ಟ್ ಅನ್ನು ನೋಡಿದ್ರು. ಆಮೇಲೆ ಯುಗ ಪುರುಷರು ಅವತಾರ ಮಾಡುವಾಗ ಒಂದು ಸ್ಪೆಷಲ್ ಫಾರ್ಮೇಶನ್ ಇತ್ತು ಅಂತ ನೋಡಿದ್ರು. ಆಮೇಲೆ ಒಬ್ಬ ಇಂಡಿವಿಜುವಲ್ ಲೈಫ್ ಬಂದ್ರು.
ಒಂದು ಪೊಲಿಟಿಕಲ್ ಪಾರ್ಟಿ ಫಾರ್ಮೇಶನ್, ಒಂದು ಕಂಪನಿ ಬಿಸ್ನೆಸ್ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಟೈಮ್, ಇದೆಲ್ಲ ನೋಡುವಾಗ ಒಂದೇ. ಆಮೇಲೆ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಚಾರ್ಟ್ ಇದೆ ಅಲ್ಲ, ಅದೊಂದು ವ್ಯಕ್ತಿಯಾಗಿ ಇರಲಿ ಪರವಾಗಿಲ್ಲ, ಅದೊಂದು ಪೊಲಿಟಿಕಲ್ ಪಾರ್ಟಿ ಆಗಿರ್ಲಿ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗಿರ್ಲಿ, ಅದು ಸ್ಟಾರ್ಟ್ ಮಾಡಿದ ಮುಹೂರ್ತ, ಆ ಬರ್ತ್ ಮುಹೂರ್ತ, ಅಲ್ಲಿ ಇರತಕ್ಕಂಥ ಫಾರ್ಮೇಶನ್ಗೂ ಮತ್ತೆ ಆ ಎಂಟಿಟಿಗೆ ಆ ಆರ್ಗನೈಸೇಷನ್ ಅಲ್ಲಿ ನಡೆಯತಕ್ಕಂಥ ಇಂಪಾರ್ಟೆಂಟ್ ವಿಷಯಗಳು, ಒಂದು ದೇಶ ಫಾರ್ಮ್ ಮಾಡಿದ ದಿವಸ, ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ, ಆಮೇಲೆ ಬಂದಿರೋ ಪ್ರೈಮ್ ಮಿನಿಸ್ಟರ್ಸ್ ಇರತಕ್ಕಂಥ ಕನೆಕ್ಷನ್, ಈ ತರ ಸುಮಾರು ಕನೆಕ್ಷನ್ಸ್ ಇತ್ತು ಈ ಸೆಲೆಸ್ಟಿಕಲ್ ಜಾಮೆಟ್ರಿಯಲ್ಲಿ. ಫಾರ್ಮೇಶನ್ಸ್ ಅಲ್ಲಿ ಮೀನ್ಸ್ ನಥಿಂಗ್ ಬಟ್ ಡಿಗ್ರಿ ಓನ್ಲಿ, ಇದರಲ್ಲಿ ಸುಮಾರು ಕನೆಕ್ಷನ್ಸ್ ಇದೆ ಅಂತ ಅಬ್ಸರ್ವ್ ಮಾಡಿದ್ರು. ಇವಾಗ ಸರಿ, ಇದು ಪಾಸ್ಟ್ ಅಬ್ಸರ್ವೇಷನ್ ಅಂದ್ರೆ ಇದೇ ತರ ಫಾರ್ಮೇಶನ್ ಇನ್ನು ಮುಂದೆ ಯಾವ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ದೋಸ್ ಡೇಸ್ ವಿಲ್ ಬಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ ಪ್ರೆಡಿಕ್ಷನ್ ಇದನ್ನ ಯೂಸ್ ಮಾಡಬಹುದಾಯ್ತು. ಇದೇ ತರ ಪ್ಲಾನೆಟರಿ ಮೂವ್ಮೆಂಟ್ಸ್ ಅನ್ನ ಫ್ಯೂಚರ್ ಗೆ ಅಬ್ಸರ್ವ್ ಮಾಡಿ ಡ್ರಾ ಮಾಡಿದ್ರೆ ನಾವು ಹುಟ್ಟಿದ ಟೈಮಲ್ಲಿ ಇದ್ದ ಫಾರ್ಮೇಶನ್ ಟೈಪ್ ಸಿಮಿಲಾರಿಟೀಸ್ ಇನ್ ಫ್ಯೂಚರ್ ಅಲ್ಲಿ ಯಾವ ಬರ್ಬೋದು ಅಂತ ಕನೆಕ್ಷನ್ ಕೊಟ್ರೆ, ಮತ್ತೆ ನಾವು ಆ ಟೈಮಲ್ಲಿ ಕೂಡ ನಮ್ದು ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆ ನಡೆಯುತ್ತದೆ ಅಂತ ಫೋರ್ಟೆಲ್ ಮಾಡಬಹುದು ಅಂತ ಒಂದು ವಿಷಯವನ್ನು ಇವಾಗಲ್ಲ, ಪ್ಯಾಪಿಲೇನಿಯನ್ಸ್ ಟೈಮ್ ಅಲ್ಲೇ ಅವರು ಅದು ಕಂಡುಹಿಡಿದ್ರು. ಓಕೆ, ಸೊ ನಾವು ಈ ಪ್ಲಾನೆಟ್ಸ್ ಅನ್ನ ಕನೆಕ್ಷನ್ ಮಾಡಬೇಕು ಅಂತ ನಮಗೆ ಗೊತ್ತಾಯ್ತು. ಸೊ ಇಲ್ಲಿ ನೋಡಿ, ಇಲ್ಲಿ 13/7/2020 ಅಂತ ಸುಮ್ಮನೆ ಒಂದು ಇಮ್ಯಾಜಿನರಿ ಡೇಟ್ ತಗೊಂಡಿದ್ದೀನಿ. ಇಲ್ಲಿ 25/7/2021 ಅಂತ ಇವತ್ತಿನ ಡೇಟ್ ಅನ್ನ ನಾನು ತಗೊಂಡಿದ್ದೀನಿ. ಓಕೆ, ಇವಾಗ ಇಲ್ಲಿ ನೋಡುವಾಗ ಹತ್ರ ಇರತಕ್ಕಂಥ ಪ್ಲಾನೆಟ್ ಇಲ್ಲಿ ನೋಡಿ, ಇಲ್ಲಿ 13/7/2020 ಇದು ಚಾರ್ಟ್ ನೋಡಿದ್ರೆ ಬುಧ 11 ಡಿಗ್ರಿಲಿ ಇದೆ, ಇಲ್ಲಿ ಯಾವುದು ಮಿಥುನದಲ್ಲಿ ಇದೆ, ಕುಜ ಇಲ್ಲಿ ಮೀನ ರಾಶಿಯಲ್ಲಿ 14 ಡಿಗ್ರಿ ಇದೆ. ಅವರಿಬ್ಬರಿಗೆ ಒಂದು ಕನೆಕ್ಷನ್ ಕೊಟ್ಟಿದ್ದೀವಿ. ಋಷಭದಲ್ಲಿ ಶುಕ್ರ 16 ಅಲ್ಲಿ ಇತ್ತು. ಸೊ ಕುಜನಕ್ಕೂ ಶುಕ್ರನಿಗೂ ಒಂದು ಕನೆಕ್ಷನ್ ಇದೆ, ಅದಕ್ಕೊಂದು ಲೈನ್ ಮಾಡಿದೀವಿ, ಡ್ರಾ ಮಾಡಿದೀವಿ. ಈ ಕಡೆ ಬಂದ್ರೆ ಚಂದ್ರ 4 ಡಿಗ್ರೀಸ್ ಅಲ್ಲಿ ಚಂದ್ರನ್ ಇದೆ. ಓಕೆ, ಸೊ ಇಲ್ಲಿ ರಾಹು 4 ಡಿಗ್ರೀಸ್ ಅಲ್ಲಿ ಇದೆ, ಯಾವುದು ಮಿಥುನದಲ್ಲಿ ಆ ದಿವಸ. ಸರಿ, ಚಂದ್ರ ರಾಹುವನ್ನ ಕನೆಕ್ಟ್ ಮಾಡೋಣ. ಈಗ ಶನಿ ನೋಡಿದ್ರೆ ಮಕರದಲ್ಲಿ 5 ಡಿಗ್ರೀಸ್ ಅಲ್ಲಿ ಇತ್ತು ಅವತ್ತು. ಸೊ ಅದನ್ನ ಒಂದು ಟ್ರೈ ಮಾಡಿದ್ರೆ ಇವಾಗ ರಾಹು ಚಂದ್ರ ಶನಿ ಒಂದು ಬ್ಯೂಟಿಫುಲ್ ಟ್ರಯಾಂಗಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದೇ ತರ ಇಲ್ಲಿ ಗುರು 6 ಡಿಗ್ರೀಸ್ ಅಲ್ಲಿ ಇದೆ. ಈ ಚಂದ್ರ ರಾಹು ಗುರು ಸೇರಿಸಿದ್ರೂ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತದೆ. ಚಂದ್ರ ರಾಹು ಶನಿ ಒಂದು ಟ್ರಯಾಂಗಲ್, ಚಂದ್ರ ಗುರು ರಾಹು ಮತ್ತೆ ಇನ್ನೊಂದು ಟ್ರಯಾಂಗಲ್, ಮತ್ತೆ ಇಲ್ಲಿ ಕುಜ ಮತ್ತೆ ಬುಧನಕ್ಕೆ ಒಂದು ಲೈನ್ ಇದೆ, ಫಾರ್ಮ್ ಯಾವುದು ಟ್ರಯಾಂಗಲ್ ಯಾವುದು ಇಲ್ಲ. ಶುಕ್ರ 16 ಡಿಗ್ರಿಲಿ ಇದ್ದಾನೆ, ಬುಧ 11 ಇದ್ದಾನೆ, ಅದು ಎರರ್ ನಮ್ದು ರೇಂಜ್ ಅಲ್ಲಿ ಇಲ್ಲ. ಅದನ್ನು ಕುಜನ ಜೊತೆಗೆ ಸೇರಿಸಿದ್ರೆ ಕುಜ ಇಬ್ಬರಿಗೂ ಕಾಮನ್ ಆಗಿ ಕನೆಕ್ಟ್ ಆಗ್ತಾನೆ, ಆದ್ರೆ ಬುಧ ಶುಕ್ರಕ್ಕೆ ಇಲ್ಲ. ಸೊ ಅದು ಒಂದು ನಾನ್ ಸಿಮೆಟ್ರಿಕಲ್ ಫಾರ್ಮೇಶನ್, ಅದು ಒಂದು ನಾನ್ ಸಿಮೆಟ್ರಿಕಲ್ ಫಾರ್ಮೇಶನ್. ಇದು ಈ ಕಡೆ ನಾನು ಇಲ್ಲಿ ಇವತ್ತು ಮಾತಾಡತಕ್ಕಂಥ ಬುಧ ಕುಜ ಮತ್ತೆ ಗುರು ಕನೆಕ್ಷನ್ ನಾವು ನೋಡಿದ್ರೆ ಇದು ಒಂದು ಸಿಮೆಟ್ರಿಕಲ್ ಫಾರ್ಮೇಶನ್. ಓಕೆ, ಸೊ ನೆಕ್ಸ್ಟ್ ಏನ ಅವ್ರು ಅಬ್ಸರ್ವ್ ಮಾಡಿದ್ರಂದ್ರೆ ಪ್ಲಾನೆಟ್ಸ್ ನಾನ್ ಸಿಮೆಟ್ರಿಕಲ್ ಫಾರ್ಮೇಶನ್ ಬರುವಾಗ ನಾನ್ ಸಿಗ್ನಿಫಿಕೆಂಟ್ ಈವೆಂಟ್ಸ್, ಅದದು ಗ್ರಹ ಯುತಿಗಳು, ದಟ್ ಕಾಂಬಿನೇಷನ್ ಆಫ್ ದೋಸ್ ಪ್ಲಾನೆಟ್ಸ್ ಅದು ಅಷ್ಟೇನು ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ಗಳನ್ನ ಕೊಡ್ತಾ ಇಲ್ಲ. ಯಾವಾಗೆಲ್ಲ ಸಿಮೆಟ್ರಿಕಲ್ ಫಾರ್ಮೇಶನ್ಸ್ ಬರ್ತಾ ಇದೆಯೋ, ಟ್ರಯಾಂಗಲ್ಸ್, ರೆಕ್ಟಾಂಗಲ್ಸ್, ಸ್ಕ್ವಯರ್ಸ್ ಅಂತ ಸಿಮೆಟ್ರಿಕಲ್ ಫಾರ್ಮೇಶನ್ ಅಲ್ಲಿ ಯಾವಾಗ ಪ್ಲಾನೆಟ್ಸ್ ಸೇರ್ತದೋ ಅವಾಗ ಆ ಇಂಡಿವಿಜುವಲ್ ಲೈಫ್ ಅಲ್ಲಿ ಇರಲಿ, ಆ ಕಂಪನಿ ಅಂತ ಹೇಳ್ತಕ್ಕಂಥ ಆ ದೇಶ ಎಲ್ಲ ಒಂದು ಪೊಲಿಟಿಕಲ್ ಪಾರ್ಟಿ, ಆ ತರ ಯಾವ್ದು ಜನ್ಮ ಪಾಯಿಂಟ್, ಎನಿ ಫ್ರೋಸನ್ ಪಾಯಿಂಟ್ ಕನೆಕ್ಷನ್ ಅಲ್ಲಿ ಇಂಪಾರ್ಟೆಂಟ್ ಲೈಫ್ ಘಟನೆಗಳು ನಡೀತಾ ಇದೆ ಅಂತ ಅವ್ರು ಅಬ್ಸರ್ವ್ ಮಾಡಿದ್ರು. ದಿಸ್ ಇಸ್ ದ ಬೇಸಿಸ್ ಆಫ್ ಸೆಲೆಸ್ಟಿಯಲ್ ಜಾಮೆಟ್ರಿ. ಸೊ ಇದರಲ್ಲಿ ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ ಸಿಮೆಟ್ರಿಕಲ್ ಫಾರ್ಮೇಶನ್ ಯಾವಾಗೆಲ್ಲ ಆಗುತ್ತದೋ ಅದು ಸಿಗ್ನಿಫಿಕೆಂಟ್ ಈವೆಂಟ್ ಅನ್ನ ಕೊಡ್ತಾ ಇದೆ. ಸಿಮೆಟ್ರಿಕಲ್ ಫಾರ್ಮೇಶನ್ಸ್ ಯಾವಾಗೆಲ್ಲ ಆಗುತ್ತದೋ ಅದು ತುಂಬಾ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಫಾರ್ಮೇಶನ್ಸ್, ಇಂಪಾರ್ಟೆಂಟ್ ಈವೆಂಟ್ಗಳನ್ನ ಕೊಡ್ತಾ ಇದೆ ಅಂತ ಫಸ್ಟ್ ಅಬ್ಸರ್ವೇಷನ್ ಅದನ್ನ ಮಾಡಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಸಿಗ್ನಿಫಿಕೆಂಟ್ ಈವೆಂಟ್ ಅಂದ್ರೆ ವಾಟ್ ಈಸ್ ಸಿಗ್ನಿಫಿಕೆಂಟ್? ನಾವು ಹೇಳಿದ್ರೆ ಸೈನ್ ಬೇಸ್ಡ್ ಈವೆಂಟ್ ಸಿಗ್ನಿಫಿಕೆಂಟ್ ಈವೆಂಟ್. ಸೈನ್ ಅಂದ್ರೆ ಗುರುತು, ಆಕಾಶದಲ್ಲಿ ಇರತಕ್ಕಂತ ಒಂದು ಸೈನ್, ಅವ್ರದ್ದು ಆಂಗಲ್, ಅವ್ರದ್ದು ಕನೆಕ್ಟ್ ಮಾಡತಕ್ಕಂಥ ರೇಖೆಗಳು, ಅದರಿಂದ ಬಂದಿರತಕ್ಕಂಥ ಫಾರ್ಮೇಶನ್,
ಆ ಸೈನ್ ಬೇಸ್ಡ್ ಈವೆಂಟ್ ಸಿಗ್ನಿಫಿಕೆಂಟ್ ಈವೆಂಟ್. ಈ ಸಿಗ್ನಿಫಿಕೆಂಟ್ ಈವೆಂಟ್ ಅನ್ನ ಕೂಡ ಅವರು ಇನ್ನೂ ಫರ್ದರ್ ಆಗಿ ಕ್ಲಾಸಿಫೈ ಮಾಡಿದ್ರು. ಮಿನಿ ಈವೆಂಟ್, ಮೆಗಾ ಈವೆಂಟ್ ಅಂಡ್ ಸ್ಪೆಷಲ್ ಈವೆಂಟ್ ಅಂತ ಮಾಡಿದ್ರು. ಯಾಕೆಂದ್ರೆ ನಮ್ದು ಲಗ್ನ ಪಾಯಿಂಟ್ ಅಂತ ನೋಡಿದ್ರೆ ಒಂದು 24 hours ಅಲ್ಲಿ ಅದು ಎಲ್ಲಾ ಡಿಗ್ರಿನೂ ಟಚ್ ಮಾಡಿಕೊಂಡು ಬರ್ತದೆ ಝೋಡಿಯಾಕ್ ಅಲ್ಲಿ. ಸೊ ದಟ್ ಇಸ್ ಅ ವೆರಿ ಫಾಸ್ಟೆಸ್ಟ್ ಮೂವಿಂಗ್ ಎಂಟಿಟಿ ಝೋಡಿಯಾಕ್ ಅಲ್ಲಿ. ಚಂದ್ರನ ನೋಡಿದ್ರೆ ಅವನು ಅದಕ್ಕಿಂತ ನೆಕ್ಸ್ಟ್ ಫಾಸ್ಟರ್ ಮೂವ್ಮೆಂಟ್ ಇರತಕ್ಕಂಥವನು. ಈ ಸೂರ್ಯ, ಬುಧ ಮತ್ತೆ ಶುಕ್ರ ಆಲ್ಮೋಸ್ಟ್ 1 degree per day ಇರತಕ್ಕಂಥವ್ರು. ಇವರು 1 ವರ್ಷ ಒಳಗಡೆ 360 ಡಿಗ್ರಿಯನ್ನು ಮುಟ್ಟಿ ಬಂದು ಬಿಡ್ತಾರೆ. ಚಂದ್ರ ಒಂದು ತಿಂಗಳ ಒಳಗಡೆ ಮುಟ್ತಾರೆ. ಅದೇ ತರ ಕುಜ ಒಂದು ಮೂವ್ಮೆಂಟ್ ಸ್ವಲ್ಪ ಎರಾಟಿಕ್, 1.5 ತಿಂಗಳ ಒಳಗಡೆನೂ ಮಾಡ್ಬೋದು, 6 ತಿಂಗಳಲ್ಲೂ ಮಾಡ್ಬೋದು. ಅವನು ಒಂದೊಂದು ರಾಶಿಗೆ ಮೂವ್ ಮಾಡಿಕೊಂಡು ಆ ತರ ಆ ಒಂದು ಕ್ಯಾಲ್ಕುಲೇಷನ್ಸ್ ಬೇರೆ. ಅಂಡ್ ಗುರುವನ್ನ ನೋಡಿದ್ರೆ ಒಂದು 12 years ತಗೊಳ್ತಾರೆ. 12 years ಸೈಕಲ್ ಅಲ್ಲಿ ಅವರು ಎಲ್ಲಾ ಪಾಯಿಂಟ್ಗಳನ್ನು ಮುಟ್ಟಿ ಬರ್ತಾರೆ ಟ್ರಾನ್ಸಿಟ್ ಗುರು. ಸೊ ಅವರು ಒಂದು ಪರ್ಟಿಕ್ಯುಲರ್ ರಾಶಿಯಲ್ಲಿ ಬರುವಾಗ 12 years ಓರಿಯೆಂಟೆಡ್ ಟೆಂಪಲ್ ಕುಂಭಾಭಿಷೇಕಗಳು, ಟೆಂಪಲ್ ಕುಂಭಾಭಿಷೇಕಗಳು 12 years ಒಂದ್ಸಾರಿ ಪುನರುದ್ಧಾರಣೆ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಅದಕ್ಕೊಂದು ಸಿಗ್ನಿಫಿಕೆಂಟ್ ಮೀನಿಂಗ್ ಇತ್ತು. ಕುಂಭಮೇಳ ಅಂತ ಹೇಳತಕ್ಕಂಥ ವಿಷಯಗಳು 12 years ಒಂದು. ಸೊ ಗುರುವುದು ಮೂವ್ಮೆಂಟ್ ಬೇಸ್ಡ್ ಆ ಡಿಗ್ರಿ, ಪರ್ಟಿಕ್ಯುಲರ್ ಡಿಗ್ರಿ ಬರುವಾಗ ಆ ಈವೆಂಟ್ಗಳೆಲ್ಲ 12 years ಬೇಸ್ಡ್ ಆಗಿತ್ತು. ಶನಿದು ಮೂವ್ಮೆಂಟ್ ಎಲ್ಲ ನೋಡುವಾಗ ಅವನದೆಲ್ಲ 30 years ಬೇಸ್ಡ್ ಆಗಿತ್ತು. ಮತ್ತೆ ಬಾಡಿ ಇಲ್ಲದ ಎಂಟಿಟೀಸ್ ರಾಹು, ಕೇತು, ಇವರು ಯಾವಾಗಲೂ ಸೂರ್ಯ ಮತ್ತೆ ಚಂದ್ರನ ಮೂವ್ಮೆಂಟ್ ಆಧಾರದ ಮೇಲೆ ಅವ್ರು ಮೂವ್ ಮಾಡ್ತಾ ಇರತಕ್ಕಂಥ ಒಂದು ಇಮ್ಯಾಜಿನರಿ ಬ್ಲ್ಯಾಕ್ ಪಾಯಿಂಟ್, ಬ್ಲ್ಯಾಕ್ ಹೋಲ್ ವಿಚ್ ಇಸ್ ಸ್ಟಾಪಿಂಗ್ ಎನಿ ರೇ ರೀಚಿಂಗ್ ದ ಎರ್ತ್. ಯಾವುದೇ ಪ್ಲಾನೆಟ್ ಇಂದ ರಿಫ್ಲೆಕ್ಷನ್ ಇಲ್ಲಿ ಭೂಮಿ ಮೇಲೆ ಬರಬಾರ್ದು, ಆ ತರ ಇರತಕ್ಕಂಥ ಇಮ್ಯಾಜಿನರಿ ಪಾಯಿಂಟ್ ಅದೆರಡು. ಸೊ ಅವ್ರದ್ದು ಮೂವ್ಮೆಂಟ್ ನೋಡಿದ್ರೆ ಅದು ಒಂದು 18 years ತಗೊಳ್ತಾ ಇತ್ತು ಒಂದು ಝೋಡಿಯಾಕ್ ಅನ್ನ ರೌಂಡ್ ಮಾಡುವಾಗ. ಅದ್ರದ್ದು ಮೂವ್ಮೆಂಟ್ ಬಾಕಿ ಪ್ಲಾನೆಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಆಗಿ ಅದು ಇತ್ತು. ಓಕೆ, ಸೊ ಈ ತರ ಮೂವ್ಮೆಂಟ್ ಮಾಡ್ತಾ ಇರುವಾಗ ಇವ್ರದ್ದು ಮೂವ್ಮೆಂಟ್ ಆಧಾರದ ಮೇಲೆ, ಇವ್ರದ್ದು ಪೊಸಿಷನ್ ಮೇಲೆ ನಾವು ಇವಾಗ 2 slide ಮುಂದೆ ನೋಡಿದ ವಿಷಯಗಳನ್ನ ಇಟ್ಟು ನಾವು ಲೈನ್ ಡ್ರಾ ಮಾಡಕ್ಕೆ ಶುರು ಮಾಡಿದರೆ, ಈ ರಾಹುಕೇತು ಇನ್ವಾಲ್ವ್ ಆಗಿರತಕ್ಕಂಥ ಶೇಪ್ಗಳು ಅದು ಒಳ್ಳೆ ಘಟನೆಗಳನ್ನ ಕೊಡ್ತಾ ಇಲ್ಲ. ಈ ಗುರು ಮತ್ತೆ ಶುಕ್ರನ್ ಸಂಬಂಧಪಟ್ಟ ಆ ಶೇಪ್ಗಳು ಯಾವುದೇ ಜಾಮೆಟ್ರಿಕಲ್ ಫಾರ್ಮೇಶನ್ಸ್ ಒಳ್ಳೆ ಇವೆಂಟ್ಗಳನ್ನ ಕೊಡ್ತಾ ಇದೆ. ಅದು ಒಂದು ಇಂಡಿವಿಜುವಲ್ ಲೈಫ್ ಅಲ್ಲಿ ಇರತಕ್ಕಂಥ ಇವೆಂಟ್ ಆಗಿರ್ಬೋದು, ಒಂದು ದೇಶದಲ್ಲಿ ಇರತಕ್ಕಂಥದ್ದು, ಒಂದು ಆರ್ಗನೈಸೇಷನ್ ಇರತಕ್ಕಂಥದ್ದು, ಒಂದು ಪೊಲಿಟಿಕಲ್ ಪಾರ್ಟಿ, ಆತರ ಯಾವ್ದಾವ್ದೋ ಒಂದು ಎಂಟಿಟಿ ಇದೆಯೋ ಒಂದು ಮುಹೂರ್ತದಲ್ಲಿ. ಒಂದು ಮನೆ ಒಳಗಡೆ ಹೋಗಿರೋ ಗೃಹ ಪ್ರವೇಶ ವಾಸ್ತುಗೂ ಕೂಡ ತಗೊಳ್ಬಹುದು. ಒಂದು ಫಸ್ಟ್ ನಾವು ಎಂಟರ್ ಆಗಿದ್ದ ಮುಹೂರ್ತ ಮತ್ತೆ ಆ ಮನೆ ಒಳಗಡೆ ನಮಗೆ ನಡೆಯತಕ್ಕಂಥ ಲೈಫ್ ಘಟನೆಗಳು, ಇದೆಲ್ಲಾ ಮುಹೂರ್ತ ಶಾಸ್ತ್ರಕ್ಕೂ ಈ ಫಾರ್ಮೇಶನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಭಾಗವಹಿಸಿದೆ. ಇದರಲ್ಲಿ ಕಾರ್ಯಗತವಾದ ಆಧಾರದ ಮೇಲೆ ಒಳ್ಳೇದು ಕೆಟ್ಟದು ಎತ್ತರ ಡಿಫರೆನ್ಸ್ ಎಲ್ಲ ನಡೀತಾ ಇದೆ ಅಂತ ಗೊತ್ತಾಯ್ತು. ಈ ಮಿನಿ ಈವೆಂಟ್, ಮೆಗಾ ಈವೆಂಟ್, ಸ್ಪೆಷಲ್ ಈವೆಂಟ್ ಯಾವ್ದು ಮಾಡಿದ್ರಂದ್ರೆ ಬೇಗ ಬೇಗ ಮೂವ್ ಆಗತಕ್ಕಂಥ ಗ್ರಹಗಳು ಅವಾಗ ಟಚ್ ಆಗುತ್ತೆ. ಚಂದ್ರ ಒಂದು 2.5 days ಒಳಗಡೆ ಎಲ್ಲಾ ಗ್ರಹದ ಡಿಗ್ರಿಯನ್ನು ಮುಟ್ಟಿ ಬಿಡ್ತಾನೆ. ಕಂಜಂಕ್ಷನ್ಗೂ ಬರ್ತಾನೆ, ಅವ್ರದ್ದು ಟ್ರಯಾಂಗಲ್ಗೂ ಬರ್ತಾನೆ, ಸ್ಕ್ವಯರ್ಗೂ ಬರ್ತಾನೆ, ಎಲ್ಲಾ ಕಡೆ ಬರ್ತಾನೆ. ಸೊ ಅವನ್ನು ಫಾರ್ಮ್ ಮಾಡತಕ್ಕಂಥ ಶೇಪ್ಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಅದು ಟೆಂಪರರಿ, ಅದು ಮಿನಿ ಈವೆಂಟ್ಸ್ ಅನ್ನ ಕೊಡ್ತಾ ಇತ್ತು. ಮೆಗಾ ಈವೆಂಟ್ ಅಂದ್ರೆ ಈ ಜೂಪಿಟರ್ ಮತ್ತೆ ಶನಿ, ರಾಹು, ಕೇತು ಅಂತವ್ರು ಕೊಡತಕ್ಕಂಥ ವಿಷಯಗಳು ಮೆಗಾ ಈವೆಂಟ್. ಅವರೊಂದು ಪರ್ಟಿಕ್ಯುಲರ್ ಫಾರ್ಮೇಶನ್ ಅಲ್ಲಿ ಕೂತ್ಕೊಳ್ಳುವಾಗ, ಅವರೊಂದು ಫಾರ್ಮೇಶನ್ ಮಾಡುವಾಗ, ಅವರು ಸ್ಕ್ವಯರ್ಗೆ ಬಂದ್ರೆ, ಅವರು ಟ್ರಯಾಂಗಲ್ಗೆ ಬಂದ್ರೆ, ಆ ಟ್ರಯಾಂಗಲ್ ಅಲ್ಲಿ ಅವ್ರು ಯಾವ ಆಂಗಲ್ ಅಲ್ಲಿ ಬಂದ್ರು ಇದನ್ನ ನೋಡುವಾಗ ಅವ್ರದೇ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಒಂದು ಮಗು ಹುಟ್ಟೋದು, ಇಲ್ಲ ಯಾರೋ ಒಬ್ಬರು ಕಾಯಿಲೆ ಆಗೋದು, ಯಾರಿಗೂ ಇಂಜುರಿ ಆಗೋದು, ಆಕ್ಸಿಡೆಂಟ್ ಆಗೋದು, ಆತರ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಈವೆಂಟ್ ವಿಚ್ ಇಸ್ ಅಫೆಕ್ಟಿಂಗ್ ಥ್ರೂಔಟ್ ದ ಲೈಫ್ ಚೇಂಜಿಂಗ್ ಮೂಮೆಂಟ್ಸ್ ಕೊಡತಕ್ಕಂಥ ವಿಷಯಗಳನ್ನ ಮೆಗಾ ಈವೆಂಟ್ ಅಂತ ತಗೊಳ್ತೀವಿ. ಅದು ಬಿಟ್ಟು ಇನ್ನೊಂದು ನಾನು ಸ್ಪೆಷಲ್ ಈವೆಂಟ್ ಅಂತ ಏನ್ ನಾನು ಮಾತಾಡ್ತೀನಿ ಅಂದ್ರೆ, ಒಂದು ಅವತಾರ ಪುರುಷ ಮಹಾತ್ಮ ಗಾಂಧಿ ತರ ಒಬ್ಬರದು ಹುಟ್ಟೋದು, ಮದರ್ ತೆರೇಸಾ ತರ ಒಂದು ಮಹಾ ವ್ಯಕ್ತಿ ಸೈಂಟ್ಹುಡ್ ಅಡಿಯತಕ್ಕಂಥವ್ರು, ಇಲ್ಲಾಂದ್ರೆ ಒಂದು ಅಲೆಕ್ಸಾಂಡರ್ ತರ ಒಂದು ಕಿಂಗ್ ಹುಟ್ಟೋದು, ನೆಪೋಲಿಯನ್ ತರ ಒಂದು ರಾಜ ಹುಟ್ಟೋದು, ಇದೆಲ್ಲ ನಾನು ಸ್ಪೆಷಲ್ ಈವೆಂಟ್ ಅಂತ ಕರೀತೀನಿ. ಪ್ಯಾಂಡಮಿಕ್ 1917-20 ಮಾಸ್ ಡೆತ್ ಆಗಿದೆ.
1820ಯಲ್ಲೂ ಮಾಸ್ ಡೆತ್ ಆಗಿದೆ, 1920ಯಲ್ಲೂ ಮಾಸ್ ಡೆತ್ ಆಗಿದೆ, 2020ಯಲ್ಲೂ ಮಾಸ್ ಡೆತ್ ಆಗಿದೆ. ಸೊ 30 ದಿವಸ ಸೈಕಲ್, 360 ಡಿಗ್ರಿ ಸೈಕಲ್, ಮತ್ತೆ 12 ಇಯರ್ಸ್ ಸೈಕಲ್, 30 ಇಯರ್ಸ್ ಸೈಕಲ್ ದಾಟಿನೂ ಸೈಕಲ್ಸ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಶನಿದು 30 ವರ್ಷ ಸೈಕಲ್ ಅನ್ನು ದಾಟಿ ಇನ್ನೊಂದು 100 ಇಯರ್ಸ್ ಸೈಕಲ್ ಅಂತ ಕೂಡ ಒಂದು ಇದೆ. ಇಲ್ಲಾಂದ್ರೆ ಎಕ್ಸಾಕ್ಟ್ಲಿ 100 ಇಯರ್ಸ್ ಇರಲಿ, ಯಾಕೆ ಪ್ಯಾಂಡಮಿಕ್ ಡೆತ್, ಮಾಸ್ ಡೆತ್ ಆಗಬೇಕು? ನಾನು ಈ ಕ್ಲಾಸ್ ಈ ಸಬ್ಜೆಕ್ಟ್ ನನಗೆ ಮನಸ್ಸಲ್ಲಿ ಬಂದಿದೆ ಯಾವುದು ಕಾರಣ ಅಂದ್ರೆ, ಐ ಜಸ್ಟ್ ಡಿಡ್ ಅ ರಿಸರ್ಚ್ ವೆನ್ ಅಂಡ್ ಆಲ್ ಮಾಸ್ ಡೆತ್ ಹ್ಯಾಪನ್ಡ್ ಇನ್ ಹಿಸ್ಟ್ರಿ. ದಟ್ ವಾಸ್ ಮೈ ಫಸ್ಟ್ ಕ್ವಶನ್. Then only this subject came. When Sarla madam asked me to speak, I was not sure what I'll be speaking in this. I could have spoken something else also. Suddenly, in between, ನಾನಾಗೆ ಈ ಪ್ಯಾಂಡಮಿಕ್ ಯಾವಾಗ ಹೋಗ್ಬೋದು, ಈ ಪ್ಯಾಂಡಮಿಕ್ ಯಾವಾಗ ಹೋಗ್ಬೋದು, ಈ ಮಾಸ್ ಡೆತ್ ಕೊಡ್ತಾ ಇದೆಲ್ಲ, ಈ ಮಾಸ್ ಡೆತ್ ಅನ್ನ ಕೊಡತಕ್ಕಂಥ ಗ್ರಹ ಯಾವುದು, ಯಾಕೆ ಈ ತರ ಆಗ್ತಾ ಇದೆ, ಹಿಸ್ಟ್ರಿಯಲ್ಲಿ ಯಾವಾಗೆಲ್ಲ ಜನ ಸುಮಾರು 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಆ ತರ ಜನ ಯಾವಾಗ ಸೆತ್ತೋಗಿದೆ, ಅದು ವಾರ್ ಇರ್ಬೋದು, ಪ್ಯಾಂಡಮಿಕ್ ಇರ್ಬೋದು, ಬೇರೆ ಯಾವುದೋ ಒಂದು ರೀಸನ್, ಎರ್ಥಕ್ವಾಕ್ ಇರ್ಬೋದು, ಸುನಾಮಿ ಇರ್ಬೋದು, ಈ ತರ ಮಾಸ್ ಡೆತ್ ಎಲ್ಲ ಯಾವಾಗ ಆಗಿದೆ ಅಂತ ನಾನು ಅಬ್ಸರ್ವ್ ಮಾಡಕ್ಕೆ ಹೋಗುವಾಗ ನನಗೆ ಇದೆಲ್ಲ ಸಿಕ್ತು. ಅದರ್ವೈಸ್ ಐ ವಾಸ್ ನಾಟ್ ಅ ಪರ್ಸನ್ ವಾಸ್ ಇಂಟ್ರೆಸ್ಟೆಡ್ ಇನ್ ವೆಸ್ಟರ್ನ್ ಅಸ್ಟ್ರಾಲಜಿ. ಸೊ ಇವಾಗ ಇಲ್ಲಿ ಏನ್ ಹೇಳಕ್ಕೆ ಬರ್ತೀನಿ ಅಂದ್ರೆ, 30 ವರ್ಷ ಸೈಕಲ್ ಅಂತ ಹೇಳ್ತಕ್ಕಂಥ ಶನಿದು ಮೂವ್ಮೆಂಟ್ ಅನ್ನು ದಾಟಿ ಕೆಲವು ಸ್ಪೆಷಲ್ ಪ್ಲಾನೆಟ್ಸ್ ಇಂದ ಬರತಕ್ಕಂಥ ಸ್ಪೆಷಲ್ ಇವೆಂಟ್ಗಳು ಕೂಡ ಇದೆ. ಹಂಗಂದ್ರೆ ಈ ನವಗ್ರಹಗಳಲ್ಲಿ ಸಾಲಲ್ಲ, ಅದನ್ನು ದಾಟಿ ಇರತಕ್ಕಂಥ ಇನ್ನೂ ಫರ್ದರ್ ಸ್ಲೋ ಆಗಿ ಈ ಝೋಡಿಯಾಕ್ ಅನ್ನ ಫುಲ್ ರೌಂಡ್ ಹೊಡಿಯತಕ್ಕಂಥ ಯುರೇನಸ್, ಪ್ಲೂಟೋ, ನೆಪ್ಟ್ಯೂನ್, ಮತ್ತೆ ಇನ್ನು ಇಮ್ಯಾಜಿನರಿ ಪಾಯಿಂಟ್ಸ್, ಇವ್ರದ್ದು ಮೂವ್ಮೆಂಟ್ ಕೂಡ ಭೂಮಿ ಮೇಲೆ ಇಂಪಾರ್ಟೆಂಟ್ ಲೈಫ್ ಇವೆಂಟ್ ಅನ್ನ, ಒಂದು ಯುಗ ಪುರುಷನ ಅವತಾರ ಇರ್ಬೋದು, ಒಂದು ಕಂಪನಿದ ಫಾರ್ಮೇಶನ್ ಇರ್ಬೋದು, ಇಲ್ಲಾಂದ್ರೆ ಈ ತರ ಘಟನೆಗಳು ಇರ್ಬೋದು, ಅದಕ್ಕೆ ಇನ್ನೂ ಸ್ಲೋ ಆಗಿ ಮೂವ್ ಆಗತಕ್ಕಂಥ ಪ್ಲಾನೆಟ್ಗಳು ಬೇಕಾಗಿತ್ತು ಅಂತ ಒಂದು ನೆಸೆಸಿಟಿಯನ್ನ ಇದು ನಮಗೆ ನಮ್ಮ ನೋಟಿಸ್ಗೆ ಕೊಡ್ತದೆ ಇದು. ಓಕೆ, ಸೊ ಅವರು ಈ ತರ ಫಾರ್ಮೇಶನ್ ಆಗತಕ್ಕಂಥ ವಿಷಯಗಳನ್ನ ಸುಮಾರು 6 ಡಿವಿಷನ್ ಅಲ್ಲಿ ವೆಸ್ಟರ್ನ್ ಅಸ್ಟ್ರಾಲಜರ್ಸ್ ಇದನ್ನ ಡಿವೈಡ್ ಮಾಡಿಕೊಂಡ್ರು. ಓಕೆ, ಇವಾಗ ಒಂದು ಫಾರ್ಮೇಶನ್ ಇಂದ ಬರತಕ್ಕಂಥ ಘಟನೆಗಳಿಗೆ 3 ವಿಷಯ ಆಧಾರ. ಆ ಫಾರ್ಮೇಶನ್ ಶೇಪ್, ಆ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಪ್ಲಾನೆಟ್ ಮತ್ತೆ ಅವ್ರದ್ದು ಕಾರಕತ್ವ. ಈ ಶೇಪ್ ಅಲ್ಲಿ ಗುರು, ಶನಿ, ರಾಹು ಇನ್ವಾಲ್ವ್ ಆಗಿದಾನ, ಇಲ್ಲ ಗುರು, ಶನಿ, ಶುಕ್ರ ಇನ್ವಾಲ್ವ್ ಆಗಿದಾನ, ಇಲ್ಲ ಬುಧ, ಸೂರ್ಯ, ಚಂದ್ರ ಇನ್ವಾಲ್ವ್ ಆಗಿದಾನ, ಇಲ್ಲ ರಾಹು, ಕುಜ, ಶನಿ ಇನ್ವಾಲ್ವ್ ಆಗಿದಾರ. ಆ ತರ ಫಸ್ಟ್ ಶೇಪ್ 2, ಅದಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಪ್ಲಾನೆಟ್ಸ್, ಅವ್ರದ್ದು ಕ್ಯಾರೆಕ್ಟರ್ಸ್, ಅವ್ರದ್ದು ಕಾರಕತ್ವಗಳು, ಇದೆಲ್ಲ ಯಾವ ಟೈಪ್ ಘಟನೆ ಅಂತ ಡಿಸೈಡ್ ಮಾಡಕ್ಕೆ ಅದರಲ್ಲಿ ವೇರಿಯೇಷನ್ಸ್ ಬರುತ್ತದೆ. ಓಕೆ, ಒಂದು ವಿಷಯ ಏನಿದ್ರು, ವೆರಿ ವೆರಿ ಆಸ್ಪಿಷಿಯಸ್ ಫಾರ್ಮೇಶನ್ ಯಾವುದು ಅಂದ್ರೆ, ಪ್ಲಾನೆಟ್ಗಳು 3 ಪ್ಲಾನೆಟ್ 120 ಡಿಗ್ರಿಯಲ್ಲಿ +or-6 ಅವ್ರದ್ದು ಲೆಕ್ಕ, ನಮ್ದು ಲೆಕ್ಕ +or-3 ಇಟ್ಕೊಳ್ಳೋಣ. ಓಕೆ, ಪ್ಲಾನೆಟ್ಸ್ 120 ಡಿಗ್ರಿಯಲ್ಲಿ 3 ಪ್ಲಾನೆಟ್ ಕೂತಿರುವಾಗ ದೇ ಕಾಲ್ಡ್ ಇಟ್ ಅಸ್ ಗ್ರ್ಯಾಂಡ್ ಟ್ರೈನ್ ಅಂತ ತ್ರಿಕೋಣ, ಗ್ರ್ಯಾಂಡ್ ಟ್ರೈನ್ ಅಂತ ಕರೆದ್ರು ವೆಸ್ಟರ್ನ್ ಅಸ್ಟ್ರಾಲಜರ್ಸ್. ಇದನ್ನ ಒಂದು ಆಸ್ಪೇಷಿಯಸ್ ಫಾರ್ಮೇಶನ್ ಅಂತ ಅವರು, ಇದು ಒಂದು ಶುಭ ವಿಷಯಗಳನ್ನ ಕೊಡತಕ್ಕಂಥ ಫಾರ್ಮೇಶನ್, ಶುಭ ಘಟನೆಗಳನ್ನ ಕೊಡತಕ್ಕಂಥ ಫಾರ್ಮೇಶನ್ ಅಂತ ಅವರು ಇದಕ್ಕೆ ಹೆಸರಿಟ್ರು. ಇದುವೇ ಭೃಗುನಂದಿ ನಾಡಿ, ಇದು ಬೇಸಿಸ್. ಭೃಗುನಂದಿ ನಾಡಿಯಲ್ಲಿ 159 ಅಲ್ಲಿ ಇರತಕ್ಕಂಥ ಗ್ರಹ ಎಲ್ಲ ಒಟ್ಟಿಗೆ ಇದೆ, ಅದು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಳ್ತಕ್ಕಂಥ ಚತುರ್ಪುರುಷಾರ್ಥಗಳಲ್ಲಿ ಒಂದೇ ಪುರುಷಾರ್ಥದಲ್ಲಿ ಇರತಕ್ಕಂಥವುಗಳು, ಅವ್ರದ್ದು ಕ್ಯಾರೆಕ್ಟರ್ಗಳು ಸೇಮ್, ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡ್ಕೊಳ್ತದೆ. ಭೃಗುನಂದಿದ ಆಧಾರ ಈ ಬಿಲೀಫ್ ಮೇಲೆ. ಓಕೆ, ಈ ಭೃಗುನಂದಿದ ಬಿಲೀಫ್ 2 ಸೇಮ್ ಸಿಮಿಲರ್ ಆಗಿ ಇದೆ, 120 ಡಿಗ್ರಿ ಫಾರ್ಮೇಶನ್. ನೆಕ್ಸ್ಟ್ 2 ಗ್ರಹ 180 ಡಿಗ್ರಿಯಲ್ಲಿ ಇರೋದು,
ಮೂರನೇ ಗ್ರಹ ಸೆಂಟ್ರಲ್ಲಿ ಇರೋದು, 2 ಗ್ರಹ 180 ಡಿಗ್ರಿಲಿ ಇರೋದು, ಮೂರನೇ ಗ್ರಹ ಅದಕ್ಕೆ ಸೆಂಟ್ರಲ್ಲಿ ಕೂತಿರೋದು. ಇದನ್ನ ಈ ಫಾರ್ಮೇಶನ್ ಅವ್ರು ಟಿ ಸ್ಕ್ವೇರ್ ಅಂತ ಕರೆದ್ರು. ಇದು ಟ್ರಯಾಂಗಲೇ, ಇದನ್ನ ಅವರು ಟಿ ಸ್ಕ್ವೇರ್ ಫಾರ್ಮೇಶನ್ ಅಂತ ಕರೆದ್ರು. ಫಸ್ಟ್ ಅವರು ಗ್ರ್ಯಾಂಡ್ ಟ್ರೈನ್ ಅಂತ ಹೇಳಿದ್ರು, 120 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಅಪ್ರಾಕ್ಟ್. ಇದು 45 ಡಿಗ್ರಿ ಪ್ಲಸ್ 90 ಡಿಗ್ರಿ. ಈ ಟ್ರಯಾಂಗಲ್ ಯಾವಾಗಲೂ ಟ್ರಯಾಂಗಲ್ ಒಳಗಡೆ ದ ಟೋಟಲ್ ಆಫ್ ಇನ್ಸೈಡ್ ಆಲ್ ದ ಆಂಗಲ್ಸ್ ಇನ್ ದ ಟ್ರಯಾಂಗಲ್ ವಿಲ್ ಬಿ 180 ಡಿಗ್ರಿ. ನಮ್ಗೆಲ್ಲರಿಗೂ ಗೊತ್ತು, ಜಾಮೆಟ್ರಿ ಕಲ್ತಿರೋ ನಾವೆಲ್ಲರಿಗೂ ಗೊತ್ತು. ಅದು 60 ಇಂತ ಒಳಗಡೆ ಫಾರ್ಮ್ ಆದ್ರೆ ಇನ್ನರ್ ಆಂಗಲ್ಸ್, ಅದು ಗ್ರ್ಯಾಂಡ್ ಟ್ರೈನ್, ಅದು ಆಸ್ಪೀಷಿಯಸ್. ಇದು ಅಷ್ಟು ಆಸ್ಪೀಷಿಯಸ್ ಅಲ್ಲ, ವೆಸ್ಟರ್ನ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಗೆ ಇದು ಅಷ್ಟು ಆಸ್ಪೀಷಿಯಸ್ ಅಲ್ಲ. ಇದು 45 90, ಇದನ್ನ ಅವರು ಟಿ ಸ್ಕ್ವೇರ್ ಅಂತ ಕರೆದ್ರು. ಇಮ್ಯಾಜಿನ್ ಮಾಡಿ, ನಾಡಿ ರೂಲಲ್ಲಿ ಒಂದು ರಾಹುಕೇತು ಆಕ್ಸಿಸ್, ರಾಹುಕೇತು ಯಾವಾಗಲೂ 180 ಇರತಕ್ಕಂಥವ್ರು. ಸೊ ಈ ಟ್ರಯಾಂಗಲ್ ಈಸಿಲಿ ರಾಹುಕೇತು ಫಾರ್ಮೇಶನ್ಗೆ ಸೂಟ್ ಆಗುತ್ತೆ. ನಾವು ನಾಡಿ ಅಸ್ಟ್ರಾಲಜಿ ಮಾತಾಡುವಾಗ ರಾಹುಕೇತು 180 ಇರುವಾಗ ಅವ್ರದ್ದು ಮಿಡ್ ಪಾಯಿಂಟ್ ಅಲ್ಲಿ, ರಾಹುಕೇತುಕ್ಕೆ ಮಿಡ್ ಪಾಯಿಂಟ್ ಯಾವುದು? ರಾಹುಕೇತು ಅವ್ರಿಗೆ 2 ಕಡೆ 5 ರಾಶಿಗಳು ಇರ್ತದೆ. ರಾಹುಕೇತು ಆಪೋಸಿಟ್ ಅಲ್ಲಿ ಇರ್ತದೆ, 1-7 ಫಾರ್ಮೇಶನ್ ಅಲ್ಲಿ ಇರ್ತದೆ. ರೈಟ್ ಸೈಡ್ 5 ರಾಶೀಸ್, ಲೆಫ್ಟ್ ಸೈಡ್ 5 ರಾಶೀಸ್ ಇರ್ತದೆ. ಅದರಲ್ಲಿ 4ನೇ ರಾಶಿ ಹೋಗಿ ನೋಡಿದ್ರೆ ಅದು ಮಿಡ್ ಪಾಯಿಂಟ್ ಇರ್ತದೆ. ಓಕೆ, ಸೊ 2 ಗ್ರಹದ ಮಿಡ್ ಪಾಯಿಂಟ್ ಅಲ್ಲಿ ಒಂದು ಗ್ರಹ ಕೂತ್ಕೊಂಡು ಒಂದು ಟ್ರಯಾಂಗಲ್ ಫಾರ್ಮ್ ಆದ್ರೆ ಅದು ಅಷ್ಟು ಆಸ್ಪೀಷಿಯಸ್ ಅಲ್ಲ. ಯಾವುದು ಆಸ್ಪೀಷಿಯಸ್ ಗ್ರಹ ಇದ್ರೆ ಕೂಡ, ಈವನ್ ಇಫ್ ಇಟ್ ಈಸ್ ಬಿಟ್ವೀನ್ ಗುರು, ಶುಕ್ರ ಮತ್ತೆ ಚಂದ್ರ, ಈ ಒಳ್ಳೆ ಗ್ರಹಗಳು ಇದ್ರೆ ಕೂಡ ಅದೇನು ಅಷ್ಟೊಂದು ಒಳ್ಳೆ ಟ್ರಯಾಂಗಲ್ ಅಲ್ಲ. ಓಕೆ, ಈಕ್ವಲೇಟ್ರಲ್ ಟ್ರಯಾಂಗಲ್ಕ್ಕಿಂತ ಕಂಪೇರ್ ಮಾಡುವಾಗ, ಗ್ರ್ಯಾಂಡ್ ಟ್ರೈನ್ ಕಂಪೇರ್ ಮಾಡುವಾಗ ಇದು ಅಷ್ಟೊಂದು ಆಸ್ಪೀಷಿಯಸ್ ಅಲ್ಲ ಅಂತ ಅವರು ಹೇಳಿದ್ರು. ಸೊ ನಾವು ಇಲ್ಲಿ 2 ವಿಷಯಗಳನ್ನ ಗಮನ ಕೊಡ್ತಾ ಹೋಗ್ಬೇಕು. ಒಂದು ಫಾರ್ಮೇಶನ್ ಶೇಪ್, ದಟ್ ಇಸ್ ಜಾಮೆಟ್ರಿ. ಎರಡನೇದು ವಿಚ್ ಪ್ಲಾನೆಟ್ ಇಸ್ ಫಾರ್ಮಿಂಗ್ ಇಟ್, ಅದದ್ದು ಕ್ಯಾರೆಕ್ಟರ್ ಏನು, ಅದದ್ದು ಕಾರಕತ್ವ ಏನು. ಇದೆರಡನ್ನು ಗಮನ ಕೊಟ್ರೆ ಈ ಸೆಲೆಸ್ಟಿಯಲ್ ಜಾಮೆಟ್ರಿ ಅಂತ ಹೇಳ್ತಕ್ಕಂಥ ವೆಸ್ಟರ್ನ್ ಅಸ್ಟ್ರಾಲಜಿ ಇದೆ ಪ್ರೆಡಿಕ್ಷನ್ ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿದ್ರೆ ಇದಕ್ಕೊಂದು ಈಸಿಯೆಸ್ಟ್ ಎಕ್ಸಾಂಪಲ್ ರಾಹುಕೇತು ಆಕ್ಸಿಸ್ 180 ಇರ್ತಾರೆ ಅವ್ರ ಗ್ಯಾರಂಟಿ. ರಾಹುಕೇತು ಆಕ್ಸಿಸ್ ಅಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಸಿಕ್ಕಿಕೊಂಡಿರತಕ್ಕಂಥ ಲೋನ್ಲಿ ಪ್ಲಾನೆಟ್ ವಿಲ್ ಗೆಟ್ ಅಫೆಕ್ಟೆಡ್. ಇದು ನಾವು ನಾಡಿಯಲ್ಲಿ ಕಲ್ತಿರೋ ರೂಲ್. ಮಿಡ್ ಪಾಯಿಂಟ್ ಅಲ್ಲಿ, ಮಿಡ್ ಪಾಯಿಂಟ್ ಆಫ್ ದ ರಾಹುಕೇತು ಆಕ್ಸಿಸ್ ಅಲ್ಲಿ ಇರತಕ್ಕಂಥ ಸಿಂಗಲ್ ಪ್ಲಾನೆಟ್ ಒಂದಾಗಿರ್ಬೇಕು, 2-3 ಗುಂಪಿಗೆ ಇರಬಾರ್ದು. ಯಾಕಂದ್ರೆ ಅಲ್ಲಿ ಇನ್ನೊಂದು ಕಾಂಬಿನೇಷನ್ ಫಾರ್ಮ್ ಆಗುತ್ತೆ, ಆ ಪ್ಲಾನೆಟ್ ವಿಲ್ ಗೆಟ್ ಎಸ್ಕೇಪ್ಡ್. ಸಿಂಗಲ್ ಆಗಿರತಕ್ಕಂಥ ಒಂದು ಪ್ಲಾನೆಟ್ ಮಿಡ್ ಪಾಯಿಂಟ್ ಆಫ್ ರಾಹುಕೇತು ಆಕ್ಸಿಸ್ ಅಲ್ಲಿ ಇರತಕ್ಕಂಥ ಪ್ಲಾನೆಟ್ ಕಾರಕತ್ವ ಅಫೆಕ್ಟ್ ಆಗುತ್ತೆ ಅಂತ ನಾವು ಇಲ್ಲಿ ಇಂಡಿಯನ್ ಅಸ್ಟ್ರಾಲಜಿಲಿ ನಾಡಿಯಲ್ಲಿ ಏನ್ ಹೇಳ್ತೀವೋ ಅದನ್ನೇ ಇವರು ಟಿ ಸ್ಕ್ವೇರ್ ಫಾರ್ಮೇಶನ್ ಅಂತ ಹೇಳ್ತಾರೆ. ಓಕೆ, ರೈಟ್. ನೆಕ್ಸ್ಟ್ 4 ಪ್ಲಾನೆಟ್ 90 ಡಿಗ್ರಿಯಲ್ಲಿ ಕೂತಿದೆ. 4ನೇ ಕೇಂದ್ರದಲ್ಲಿ, ಇದನ್ನ ಕೇಂದ್ರ ಅಂತ ಕರಿತೀವಿ, ಚತುರ್ ಕೇಂದ್ರ. ವೆಸ್ಟರ್ನ್ ನಾರ್ತ್ ಇಂಡಿಯನ್ ಅಸ್ಟ್ರಾಲಜಿಯಲ್ಲಿ ನೋಡಿದ್ರೆ ಅವ್ರದ್ದು ಚಾರ್ಟ್ ಎಷ್ಟು ಜನಕ್ಕೆ ಅಭ್ಯಾಸ ಇದೆ ಗೊತ್ತಿಲ್ಲ. ಆ ಚಾರ್ಟ್ ಅಲ್ಲಿ, ಆ ಡೈಮಂಡ್ ಚಾರ್ಟ್ ಅಲ್ಲಿ ಸೆಂಟರ್ ಆಗಿರತಕ್ಕಂಥ 4 ರಾಶಿಗಳು ಕೇಂದ್ರಗಳು. ಅಲ್ಲಿಂದ ಕೇಂದ್ರ ಅಂದ್ರೆ ಸೆಂಟರ್ ಅಂತ ಅರ್ಥ ಹಿಂದಿಯಲ್ಲಿ. ಸೊ ಕೇಂದ್ರದಲ್ಲಿ ಇರತಕ್ಕಂಥ 4 ಭಾವಗಳು, ಅವರು ಭಾವ ಓರಿಯೆಂಟೆಡ್ ಚಾರ್ಟ್, ನಮ್ದು ರಾಶಿ ಓರಿಯೆಂಟೆಡ್ ಚಾರ್ಟ್. ಈ ವೆಸ್ಟರ್ನ್ ಚಾರ್ಟ್ ಅಲ್ಲಿ ಇವರು ಇದನ್ನ ಕರೆಯೋದು ಗ್ರ್ಯಾಂಡ್ ಕ್ರಾಸ್ ಅಂತ ಕರೀತಾರೆ, ಗ್ರ್ಯಾಂಡ್ ಕ್ರಾಸ್ ಅಂತ ಕರೀತಾರೆ. ಇಲ್ಲಿ 4 ಪ್ಲಾನೆಟ್ 90 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಕೂತಿರ್ತವೆ. ಈ 90 ಡಿಗ್ರಿ ಅಂತ ಹೇಳುವಾಗ ಸೇಮ್ ಡಿಗ್ರಿಯಲ್ಲಿ ಇರಬೇಕು, ಎಲ್ಲಾ ರಾಶಿಯಲ್ಲಿ ಸೇಮ್ ಡಿಗ್ರಿಯಲ್ಲಿ ಇರಬೇಕು ಈ ಪ್ಲಾನೆಟ್ಗಳು. +or-3 ನಮ್ಮ ಲೆಕ್ಕಕ್ಕೆ ಅವರು +or-6 ಅಲೋ ಮಾಡ್ತಾರೆ. ವೆಸ್ಟರ್ನ್ ಅಸ್ಟ್ರಾಲಜಿಲಿ +or-6 ಅಲೋ ಮಾಡ್ತಾರೆ. ಈ ಗ್ರ್ಯಾಂಡ್ ಕ್ರಾಸ್ ಇದು ಕೇಂದ್ರ ಸಂಬಂಧಪಟ್ಟ ರೂಲ್ಗಳೆಲ್ಲ ಇದು ಬೇಸಿಸ್ ಅಲ್ಲೇ ಬಂತು. ಒಂದು ಲೈಫ್ ಅಲ್ಲಿ ಒಬ್ಬನಿಗೆ ಒಂದು ಪರ್ಪಸ್ಫುಲ್ ಲೈಫ್ ಇರಬೇಕಾದ್ರೆ, ಇಫ್ ಸಂಬಡಿ ಹ್ಯಾಸ್ ಟು ಲಿವ್ ಅ ಪರ್ಪಸ್ಫುಲ್ ಲೈಫ್, ಲಗ್ನ ಕೇಂದ್ರದಲ್ಲಿ ಮೆಜಾರಿಟಿ ಪ್ಲಾನೆಟ್ಸ್ ಇರಬೇಕು. 4ನೇ ಮನೆ, 7ನೇ ಮನೆ, 10ನೇ ಮನೆ, ಈ ಕೇಂದ್ರಗಳಲ್ಲಿ ಪ್ಲಾನೆಟ್ಸ್ ಇದ್ರೆ ದಟ್ ಲೈಫ್ ವಿಲ್ ಬಿ ಪರ್ಪಸ್ಫುಲ್ ಲೈಫ್. ಇಫ್ ನೋ ಕೇಂದ್ರ ಗಾಟ್ ಎನಿ ಪ್ಲಾನೆಟ್ ಇನ್ ಪ್ರೆಡಿಕ್ಟಿವ್ ಅಸ್ಟ್ರಾಲಜಿ, ಕೇಂದ್ರದಲ್ಲಿ ಗ್ರಹಗಳೇ ಇಲ್ಲ ಅಂದ್ರೆ ಅವನ್ ಏಮ್ಲೆಸ್ ಕ್ಯಾರೆಕ್ಟರ್.
ಎರಡೇ ವಿಷಯ. ಒಂದು, ಅವನು ಅನಿಮಲ್ ಕಿಂಗ್ಡಮ್ ಇಂದ ಜಸ್ಟ್ ಬೈ ಇನರ್ಷಿಯಾ ಹ್ಯೂಮನ್ ಬಾಡಿಗೆ ಬಂದಿದ್ದಾನೆ, ಇನ್ನು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಏನು ಮಾಡಿಲ್ಲ ಅವನು. ಅಂಥವ್ರಿಗೆ ಕೇಂದ್ರದಲ್ಲಿ ಯಾರು ಇರಲ್ಲ. ಇಲ್ಲ ಅಂದ್ರೆ ಸನ್ಯಾಸಿ ರೇಂಜ್ಗೆ ಹೋಗಿರೋನು, ಲೈಫಲ್ಲಿ ಏನು ಗುರಿ ಇಲ್ಲ, ಒಂಥರ ಬಿಂದಾಸ್ ಹಿಪ್ಪಿ ಲೈಫ್ ಇರತಕ್ಕಂಥವ್ರಿಗೆ ಕೇಂದ್ರದಲ್ಲಿ ಪ್ಲಾನೆಟ್ಸ್ ಕಡಿಮೆ ಇರ್ತದೆ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಗ್ರ್ಯಾಂಡ್ ಕ್ರಾಸ್. ಇಲ್ಲಿ ಇದು ಕೇಂದ್ರ ಬೇಸ್ಡ್ ಅಸ್ಟ್ರಾಲಜಿಕಲ್ ರೂಲ್ಸ್ ಎಲ್ಲ ಈ ಫಾರ್ಮೇಶನ್ ಬೇಸಿಸ್ ಅಲ್ಲಿ ಬಂದಿರೋದು. ನೆಕ್ಸ್ಟ್, ಈ ಶೇಪ್ ಅನ್ನ ನೋಡಿ, ಇದನ್ನ ಗೋಲ್ಡನ್ ರೆಕ್ಟಾಂಗಲ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ 4 ಪ್ಲಾನೆಟ್ ಇನ್ವಾಲ್ವ್ಡ್. ಏಳಿಯರ್ ರೆಕ್ಟಾಂಗಲ್ ಅಲ್ಲಿ ಏನು ಡಿಫರೆನ್ಸ್, 4 ಪ್ಲಾನೆಟ್ 90 ಡಿಗ್ರಿ ಅಪ್ರಾಟ್ ಅಲ್ಲಿ ಕೂತಿತ್ತು. ಇಲ್ಲಿ ಹಂಗೆ ಇಲ್ಲ, 2 ಪ್ಲಾನೆಟ್ 30 ಡಿಗ್ರಿಯಲ್ಲಿ ಇದೆ. 2 ಪ್ಲಾನೆಟ್ 30 ಡಿಗ್ರಿಯಲ್ಲಿ ಇದೆ. ಮತ್ತೆ ಆಪೋಸಿಟ್ ಅಲ್ಲಿ 150 ಡಿಗ್ರಿ ಡಿಫರೆನ್ಸ್ ಅಲ್ಲಿ 150 ಡಿಗ್ರಿ ಡಿಫರೆನ್ಸ್ ಅಲ್ಲಿ 2 ಪ್ಲಾನೆಟ್ ಕೂತಿದೆ. ಸೊ ಇದು ಒಂಥರ ರೆಕ್ಟಾಂಗಲ್, ಸ್ಕ್ವೇರ್ ಅನ್ನ ಸ್ವಲ್ಪ ಎಳೆದು ಬಿಟ್ಟು ರೆಕ್ಟಾಂಗಲ್ ಆಗಿ ಮಾಡಿದ್ದಾರೆ. ಇದು ಅಷ್ಟೇನು ಆಸ್ಪಿಷಿಯಸ್ ಅಲ್ಲ, ಇದೇನು ಅಷ್ಟೇನು ಆಸ್ಪಿಷಿಯಸ್ ರೂಲ್ಸ್ ಅಲ್ಲ, ಇದು ಕೇಂದ್ರ ರೂಲ್ಸ್ ಅಲ್ಲ. ಬಟ್ ಸ್ಟಿಲ್ ಈ ತರ ಒಂದು ಪ್ಲಾನೆಟ್ ಕೂತ್ಕೊಂಡು ಫಾರ್ಮೇಶನ್ ಮಾಡಿದ್ರೆ ಈ ಫಾರ್ಮೇಶನ್ ಅಷ್ಟೇನು ಒಳ್ಳೆ ವಿಷಯಗಳನ್ನ ಇಂಡಿಕೇಟ್ ಮಾಡ್ತಾ ಇಲ್ಲ ಅಂತ ಅವರು ಅದನ್ನ ಕಂಡುಹಿಡಿದ್ರು. ಪ್ಯಾಪಿಲೇನಿಯನ್ಸ್ ಫ್ಯೂಚರ್ಗೆ ಡೈಲಿ ಬೇಸಿಸ್ ಅಲ್ಲಿ ಚಾರ್ಟ್ ಅನ್ನು ಮುಂಚೆನೆ ಸ್ಟೋನ್ ಅಲ್ಲಿ ಮಾಡಿ ಇಟ್ಕೊಳ್ತಾ ಇದ್ರು. ಬ್ಯಾಬಿಲಿಯನ್ಸ್ ಏನ್ ಮಾಡಿದ್ರು, ನೆಕ್ಸ್ಟ್ 3 ಇಯರ್ಸ್ ನೆಕ್ಸ್ಟ್ 4 ಇಯರ್ಸ್ಗೆ ಒಂದು ಸ್ಟೋನ್ ಅಲ್ಲಿ ತೆಗೆದು ಈ ತರ ಜಾಮೆಟ್ರಿಕಲ್ ಫಾರ್ಮೇಶನ್ಸ್, ಎವ್ರಿ ಡೇದ ಜಾಮೆಟ್ರಿಕಲ್ ಫಾರ್ಮೇಶನ್ಸ್ ಅನ್ನ ಅವರು ಪಂಚಾಂಗ ತರ ಕ್ರಿಯೇಟ್ ಮಾಡಿ ಇಟ್ಕೊಳ್ತಾ ಇದ್ರು. ಅದರಲ್ಲಿ ಈ ತರ ಒಳ್ಳೆ ಒಳ್ಳೆ ಶೇಪ್ಗಳು ಬರತಕ್ಕಂತ ದಿವಸಗಳನ್ನ ಟಿಕ್ ಮಾಡಿದ್ರು. ಟಿಕ್ ಮಾಡಿಬಿಟ್ಟು ಅವತ್ತು ಒಂದು ಒಳ್ಳೆ ವಿಷಯ ಬರ್ತದೆ ಅಂತ ಅವರು ಫೋರ್ ಟೆಲಿಂಗ್ ಅಂತ ಹೇಳ್ತಾರಲ್ಲ, ಭವಿಷ್ಯವನ್ನು ಹೇಳ್ತಕ್ಕಂಥ ಅಭ್ಯಾಸ ಆತರ ಬಂತು. ಸೊ ಇದನ್ನ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಿ, ಇದು ಒಂದು ಇಂಡಿವಿಜುವಲ್ ಜಾತಕದಲ್ಲಿ ಹೆಂಗೆ ಯೂಸ್ ಆಗುತ್ತಾ ಇದೆ, ಒಂದು ಆರ್ಗನೈಸೇಷನ್ ಚಾರ್ಟ್ ಅಲ್ಲಿ ಹೆಂಗೆ ಯೂಸ್ ಆಗ್ತದೆ ಅಂತ ನಾವು ಇದನ್ನು ಸ್ವಲ್ಪ ಬೇರೆ ಬೇರೆ ಸ್ಟೈಲಲ್ಲಿ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದರೆ ನಾವು ಕೂಡ ಇದ್ದು ಪ್ರಿಂಟ್ ಇನ್ ಫ್ಯೂಚರ್ ಪ್ರಿಂಟ್ಸ್ ತೆಗೆದಿಟ್ಕೊಳ್ಬಹುದು. ತೆಗೆದಿಟ್ಕೊಂಡು ಅವತ್ತಿನ ಟ್ರಾನ್ಸಿಟ್ ಚಾರ್ಟ್ಗೂ ಮತ್ತೆ ಒಂದು ಇಂಡಿವಿಜುವಲ್ ಚಾರ್ಟ್ ಅನ್ನು ಸೂಪರ್ ಇಂಪೋಸ್ ಮಾಡಿಬಿಟ್ಟು ಇವನ್ ಲೈಫಲ್ಲಿ ಏನು ಘಟನೆ ನಡೀತದೆ, ಒಂದು ದೇಶದಲ್ಲಿ ಏನು ಘಟನೆ ನಡೀತದೆ ಅಂತ ನಾವು ಮುಂಡೇನ್ ಅಸ್ಟ್ರಾಲಜಿಗೆ ಕೂಡ ಇದನ್ನ ಯೂಸ್ ಮಾಡಬಹುದು. ಓಕೆ, ಇಟ್ ಕ್ಯಾನ್ ಬಿ ಪ್ರೊಜೆಕ್ಟೆಡ್ ಫಾರ್ ದ ಫ್ಯೂಚರ್ ಆಲ್ಸೋ. ವಿ ಕ್ಯಾನ್ ಗೋ ಆನ್ ಡ್ರಾಯಿಂಗ್ ದ ದಿಸ್ ಥಿಂಗ್. ಐ ಆಲ್ರೆಡಿ ಮೇಡ್ ಮೈ ರಬ್ಬರ್ ಸ್ಟ್ಯಾಂಪ್ ಹಾಕೊಂಡು ವೈಟ್ ಶೀಟ್ ಅಲ್ಲಿ ಹಾಕ್ಬಿಟ್ಟು ಯಾವಾಗೆಲ್ಲ ಇಂಪಾರ್ಟೆಂಟ್ ಫಾರ್ಮೇಶನ್ಸ್, ಎಕ್ಲಿಪ್ಸಸ್ ಬರೋ ದಿವಸ, ಗ್ರಹಣ ನಮ್ದು ವೇದಿಕ್ ಪಂಚಾಂಗ ತಗೊಂಡ್ಬಿಟ್ಟು ಗ್ರಹಣ ಬರತಕ್ಕಂಥ ದಿವಸ, ಆತರ ಇಂಪಾರ್ಟೆಂಟ್ ಸೆಲೆಸ್ಟಿಯಲ್ ಫಾರ್ಮೇಶನ್ಸ್ ಇದೆಲ್ಲ ನಮ್ಮ ಪಂಚಾಂಗಗಳಲ್ಲಿ, ಗ್ರಹ ಟ್ರಾನ್ಸಿಟ್ ಆಗಿರೋದು, ಗುರು ಟ್ರಾನ್ಸಿಟ್ ಆಗಿರೋ ದಿವಸ, ಶನಿ ಟ್ರಾನ್ಸಿಟ್ ಆಗೋ ದಿವಸಗಳನ್ನ ತಗೊಂಡ್ಬಿಟ್ಟು ಯಾವ ಟೈಪ್ ಫಾರ್ಮೇಶನ್ಸ್ ಬರ್ತದೆ ಅಂತ ನೋಡ್ಬೇಕು, ಇಂಡಿವಿಜುವಲ್ ಚಾರ್ಟ್ ಅಲ್ಲಿ ನೋಡ್ಬೇಕಂದ್ರೆ ಆಲ್ರೆಡಿ ಐ ಮೇಡ್ ಮೈ ರಬ್ಬರ್ ಸ್ಟ್ಯಾಂಪ್ ಆಲ್ಸೋ. ಇಟ್ಸ್ ಅ ಇಂಟ್ರೆಸ್ಟಿಂಗ್ ಸ್ಟಡಿ. ಓಕೆ, ರೈಟ್. ನೆಕ್ಸ್ಟ್ ಇದು ನೋಡಿ, ಇದು ಒಂದು ಟ್ರೆಪಿಸಾಯ್ಡಲ್ ಶೇಪ್. ಇದನ್ನ ಗ್ರ್ಯಾಂಡ್ ಸೆಕ್ಸ್ಟೈಲ್ ಅಂತ ಕರೀತಾರೆ. ಸೆಕ್ಸ್ಟೈಲ್ ಅಂತ ಹೇಳಿದ್ರೆ 60 ಡಿಗ್ರಿಯಲ್ಲಿ ಇರತಕ್ಕಂತ, ಸ್ಕ್ವೈರ್ ರೆಕ್ಟಾಂಗಲ್ ಅಂತ ಹೇಳಿದ್ರೆ, ಸ್ಕ್ವೈರ್ ಅಂತ ಹೇಳಿದ್ರೆ 90 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇರೋದು. ಓಕೆ, ರೆಕ್ಟಾಂಗಲ್ಗೆ ಸೆಮಿ ಸೆಕ್ಸ್ಟೈಲ್ 30 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇರೋದು. ಇದು ಗ್ರ್ಯಾಂಡ್ ಸೆಕ್ಸ್ಟೈಲ್ ಅಂತ ಹೇಳ್ತಾರೆ. ಗ್ರ್ಯಾಂಡ್ ಟ್ರೈನ್ ತರ, ಗ್ರ್ಯಾಂಡ್ ಟ್ರೈನ್ ಅಂದ್ರೆ 3, ಇಲ್ಲಿ ಗ್ರ್ಯಾಂಡ್ ಸೆಕ್ಸ್ಟೈಲ್ ಅಂತ ಹೇಳಿದ್ರೆ ಇವಾಗ 4 ಪಾಯಿಂಟ್ ಇಲ್ಲಿ ಸಿಗ್ತದೆ. ಅದರಲ್ಲಿ ಒಂದು 60 ಡಿಗ್ರಿ ಅಪಾರ್ಟ್ ಇದೆ, ಒಂದು 60 ಡಿಗ್ರಿ ಅಪಾರ್ಟ್. ಸೆಕ್ಸ್ಟೈಲ್ ಅಂದ್ರೆ 60. ಇದರಲ್ಲಿ ಯಾವುದೋ 2 ಪ್ಲಾನೆಟ್ 60 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇರಬೇಕು ಈ ಗ್ರ್ಯಾಂಡ್ ಸೆಕ್ಸ್ಟೈಲ್ ಅಲ್ಲಿ. 2 ಪ್ಲಾನೆಟ್ 180 ಡಿಗ್ರಿ ಡಿಫರೆನ್ಸ್, ಇನ್ನೊಂದು 2 ಪ್ಲಾನೆಟ್ 60 ಡಿಗ್ರಿ ಡಿಫರೆನ್ಸ್ ಇರುವಾಗ ಅದನ್ನ ಎಲ್ಲ ಜಾಯಿನ್ ಮಾಡಿದ್ರೆ ಒಂದು ಟ್ರೆಪಿಸಾಯ್ಡಲ್ ಶೇಪ್ ನಮ್ಗೆ ಸಿಗುತ್ತದೆ. ಇದನ್ನ ಅವರು ಗ್ರ್ಯಾಂಡ್ ಸೆಕ್ಸ್ಟೈಲ್ ಅಂತ ಹೇಳಿದ್ರು. ಇದು ಸಂಬಂಧಪಟ್ಟ ಈ ಶೇಪ್ಗೆ ಇರತಕ್ಕಂಥ ರೂಲ್ಸ್ ಬೇರೆ. ದೆನ್ ದಟ್ ವಿಲ್ ವೇರಿ, ಯಾವ ಗ್ರಹದಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಆಧಾರದ ಮೇಲೆ ಅದು ಇನ್ನು ಫರ್ದರ್ ಡೀಪ್ ಸ್ಟಡಿ ಹೋಗುತ್ತೆ. ದೆನ್ ಇದು ಕೈಟ್. ನೋಡಿ, ಒಂದು ಗ್ರ್ಯಾಂಡ್ ಟ್ರೈನ್ 120 ಡಿಗ್ರಿ 110 ಡಿಗ್ರಿಯಲ್ಲಿ 3 ಪ್ಲಾನೆಟ್ ಸೇರುತ್ತದೆ. ಅದಕ್ಕೆ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಪ್ಲಾನೆಟ್ ಸೆಕ್ಸ್ಟೈಲ್
60 ಡಿಗ್ರಿ ಡಿಫರೆನ್ಸ್. ಒಂದು ಬೇಸ್ ಲೈನ್ ಇಂದ 60 ಡಿಗ್ರಿ ಇದು ಸೆಂಟರ್ ಪಾಯಿಂಟ್ ಸೇರುವಾಗ ಇದು ಕೈಟ್ ಅಂತ ಕರೆದ್ರು. ನಮ್ಮೆಲ್ಲ ಇವಾಗ ತಮಿಳಲ್ಲಿ ಕಾಟಾಡಿ ಅಂತ ಕರಿತೀವಿ, ಪಟ್ಟ, ಗಾಳಿಪಟ್ಟ ಶೇಪ್ ಅಲ್ಲಿ ಇರೋದ್ರಿಂದ ಇದನ್ನ ಅವ್ರ ಕೈಟ್ ಅಂತ ಕರೆದ್ರು. ಇದರಲ್ಲಿ ಒಂದು ಗ್ರ್ಯಾಂಡ್ ಟ್ರೈನ್ ಇತ್ತು. ಮತ್ತೆ ಇದು ಕೂಡ ತುಂಬಾ ಆಸ್ಪೀಷಿಯಸ್. ಇದೆಲ್ಲ ಸ್ಪೆಷಲ್ ಇವೆಂಟ್ ಅನ್ನು ಕೊಡ್ತಾ ಇರತಕ್ಕಂಥ ಫಾರ್ಮೇಶನ್. ಇದು ತುಂಬಾ ವೆರಿ 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 ಆಸ್ಪೀಷಿಯಸ್ ಫಾರ್ಮೇಶನ್. ಇದು ಮಹಾಪುರುಷರು ಹುಟ್ಟೋದು, ಒಂದು ದೊಡ್ಡ ಕಂಪನಿ ಫಾರ್ಮ್ ಆಗೋದು, ಅಂತ ವಿಷಯಗಳನ್ನ ಇದು ಕೊಡತಕ್ಕಂತ ಫಾರ್ಮೇಶನ್. ನೋಡಿ, ಇದು ಸ್ಟಾರ್ ಆಫ್ ಡೇವಿಡ್ ಅಂತ ಕರೀತಾರೆ. ಸ್ಟಾರ್ ಆಫ್ ಡೇವಿಡ್ ಅಂತ ಕರೀತಾರೆ. ಇದರಲ್ಲಿ 2 ಗ್ರ್ಯಾಂಡ್ ಟ್ರೈನ್ ರಿವರ್ಸ್ ಅಲ್ಲಿ ಇದೆ. ಇದು ನಾವು ನಮ್ದು ಚಕ್ರ ಫಾರ್ಮೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನೋಡಿ, ಸೆಲೆಸ್ಟಿಯಲ್ ಫಾರ್ಮೇಶನ್ ಅನ್ನ ನಮ್ದು ಭೂಮಿಯಲ್ಲಿ ಚಕ್ರ ಫಾರ್ಮೇಶನ್ಗೆ ನಮ್ದು ಋಷಿಗಳು ಯೂಸ್ ಮಾಡಿದ್ದಾರೆ. ಶ್ರೀಚಕ್ರದಲ್ಲಿ ಬರ್ತದೆ ವೆರೈಟಿ. ಇವತ್ತು ನಾವು ಯಾವುದೇ ಚಕ್ರ ತಗೊಳ್ಳೋಣ, ಗಣೇಶ ಯಂತ್ರ ತಗೊಳ್ಳೋಣ, ವಾಸ್ತು ಯಂತ್ರಗಳು ಏನು ತೆಗೆದ್ರೂ ಈ ಫಾರ್ಮೇಶನ್, ಈ ಎನರ್ಜಿ ಫಾರ್ಮೇಶನ್ ವೆರಿ ಪವರ್ಫುಲ್ ಆಗಿ ಯೂಸ್ ಆಗುತ್ತೆ. ಇಲ್ಲಿ 6 ಪ್ಲಾನೆಟ್ 120 6 ಪ್ಲಾನೆಟ್ ಇದೆ. ಒಂದೊಂದು 120 ಅಲ್ಲಿ ಒಂದು ಟ್ರಯಾಂಗಲ್, ಇನ್ನೊಂದು ರಿವರ್ಸ್ ಅಲ್ಲಿ 120 ಟ್ರಯಾಂಗಲ್ ಅಲ್ಲಿ ಇರತಕ್ಕಂಥ 6 ಪ್ಲಾನೆಟ್ ಇನ್ವಾಲ್ವ್ಡ್. ಸುಬ್ರಹ್ಮಣ್ಯನ ಶರವಣ ಭವ ಅಂತ ಹೇಳ್ತಕ್ಕಂಥ ಯಂತ್ರ ಈ ಫಾರ್ಮೇಶನ್ ಅಲ್ಲಿ ಇರತಕ್ಕಂಥ ಯಂತ್ರ. ಇದು ತುಂಬಾ ವೆರಿ ವೆರಿ ಆಸ್ಪೀಷಿಯಸ್. ಒಂದು ಇಸ್ರೇಲ್ದು ಕಿಂಗ್ ಆಗಿದೆ ಡೇವಿಡ್, ಕಿಂಗ್ ಆಫ್ ಇಸ್ರೇಲ್ ಡೇವಿಡ್ ಆಗುವಾಗ ಒಂದು ಹಿಬ್ರೂ ಪ್ರಾಫೆಟ್, ಅವರು ಒಂದು ಗ್ರೇಟ್ ಜ್ಞಾನಿ, ಸ್ಯಾಮ್ಯುಯಲ್ ಅಂತ ಅವ್ರ ಹೆಸರು. ಅವರು ಈ ಫಾರ್ಮೇಶನ್ ಇರುವಾಗ, ನಾನು ಹೇಳಿದೆ ಆಲ್ರೆಡಿ, ಇವರು ಆ ಫಾರ್ಮೇಶನ್ ಶೇಪ್ ಅಲ್ಲಿ ಇರತಕ್ಕಂಥ ವಿಷಯಗಳನ್ನ ಡ್ರಾ ಮಾಡಿ ಇಟ್ಕೊಳ್ತಾ ಇದ್ರು ಅಂತ. ಈ ತರ ಒಂದು ಫಾರ್ಮೇಶನ್ ಇರತಕ್ಕಂಥ ದಿವಸ ಹುಟ್ಟಿದ ಒಂದು ಶೆಪರ್ಡ್ ಬಾಯ್, ಮರಿ ಕುರಿಗಳನ್ನ ಮೇಯಿಸುವನು, ಹುಟ್ಟಿದ ಅವನನ್ನ ರಾಜವಾಗಿ ಡಿಕ್ಲೇರ್ ಮಾಡಿದ ಇಸ್ರೇಲ್ಗೆ. ಸೊ ಇದು ಆ ತರ ಪವರ್ ಆಗಿ ಫಾರ್ಚೂನ್ ಕೊಡತಕ್ಕಂಥ ಒಂದು ಫಾರ್ಮೇಶನ್, ಸ್ಟಾರ್ ಆಫ್ ಡೇವಿಡ್ ಅಂತ ಹೇಳ್ತಾರೆ. ಓಕೆ, ರೈಟ್. ಇವಾಗ ಶೇಪ್ ಗೊತ್ತಾಯ್ತು, ಮತ್ತೆ ನಮಗೆ ಒಂದು 7 ಗ್ರಹ ಗೊತ್ತಾಯ್ತು, 2 ಇಮ್ಯಾಜಿನರಿ ಪಾಯಿಂಟ್ ರಾಹು ಕೇತು ಅಂತ. ಆಮೇಲೆ ವೇದಿಕ್ ಅಸ್ಟ್ರಾಲಜಿಯಲ್ಲಿ ಕೂಡ ಅದು ಇರಲಿಲ್ಲ, ಇಮ್ಯಾಜಿನರಿ ಪಾಯಿಂಟ್ಸ್ ಅವ್ರು ಗೊತ್ತಾಯ್ತು. ಓಕೆ, ಆದ್ರೆ ಮನುಷ್ಯ ಮತ್ತೆ ಥಿಂಕ್ ಮಾಡಿದ, ಒಂದು ಇಂಪಾರ್ಟೆಂಟ್ ಲೈಫ್ ಘಟನೆ ನಡೀತಾ ಇದೆ, ಫಾರ್ಮೇಶನ್ ಅಲ್ಲಿ ಮಿಸ್ಸಿಂಗ್ ಇದೆ, ಸಿಮೆಟ್ರಿಕಲ್ ಫಾರ್ಮೇಶನ್ ಆಗಿಲ್ಲ ಅವತ್ತು. ಆನ್ ದಟ್ ಪರ್ಟಿಕ್ಯುಲರ್ ಡೇ one symmetrical formation did not happen, but very very important life event is happening, historical event is happening. ಏನಾಯ್ತು ಅಂತ, where is the missing point ಅಂತ. Then they understood, it's not that they are inventing newly. ವೆಸ್ಟರ್ನ್ ಅಸ್ಟ್ರಾಲಜಿ ಮತ್ತೆ ಸೈನ್ಸ್ ಹೇಳ್ತದೆ ವಿ ಇನ್ವೆಂಟೆಡ್ ಎ ನ್ಯೂ ಪ್ಲಾನೆಟ್. ಇಲ್ಲ, ಮಹಾಭಾರತ ಕಾಲದಲ್ಲೇ ಶ್ಲೋಕ ಉಂಟು. ಮಹಾಭಾರತ ಕಾಲದಲ್ಲೇ ಈ 9 ಗ್ರಹಗಳನ್ನು ಬಿಟ್ಟು ಬೇರೆ ಗ್ರಹಗಳು ಅಲೈನ್ಮೆಂಟ್ ಅಲ್ಲಿ ಇತ್ತು ಅಂತ ವ್ಯಾಸದ ಶ್ಲೋಕಗಳು ಇದೆ. ಓಕೆ, ದಟ್ ವಿಲ್ ಬಿಕಮ್ ಅನದರ್ ಸಬ್ಜೆಕ್ಟ್. ಇತಿಹಾಸದಲ್ಲಿ, ಪುರಾಣದಲ್ಲಿ ಎಲ್ಲೆಲ್ಲ ನಮ್ದು ನವಗ್ರಹಗಳನ್ನ ಬಿಟ್ಟು ಬೇರೆ ಗ್ರಹಗಳ ಬಗ್ಗೆ, ಉಪಗ್ರಹಗಳ ಬಗ್ಗೆ ಮಾತಾಡೋದು, ಅದೆಲ್ಲ ಇಮ್ಯಾಜಿನರಿ ಪಾಯಿಂಟ್ಸ್. ಉಪಗ್ರಹಗಳು 2 ಟೈಪ್ ಇರ್ಬೋದು. ಒಂದು ಫಿಸಿಕಲ್ ಬಾಡಿ, ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ ತರ ಫಿಸಿಕಲ್ ಬಾಡಿ ಇರ್ಬೋದು. ಚಿರಾನ್ ಅಂತ ಒಂದಿದೆ. ಆಮೇಲೆ ಬ್ಲಾಕ್ ಮೂನ್ ಅಂತ ಹೇಳ್ತಕ್ಕಂಥ ಇಮ್ಯಾಜಿನರಿ ಪಾಯಿಂಟ್, ನಮ್ಮ ರಾಹು ಕೇತು ತರ. ಮತ್ತೆ ಉಪಗ್ರಹಗಳ ತರ ಇವ್ರು ಇದಾರಲ್ಲ, ಗುಳಿಗ, ಯಮಗಂಡ ಅಂತ ಹೇಳ್ತಕ್ಕಂಥ ಇಮ್ಯಾಜಿನರಿ ಪಾಯಿಂಟ್. 2 ಪ್ಲಾನೆಟ್ ಇಲ್ಲಿ ಆಯ್ತು ಅಂದ್ರೆ ಅದು ಅವ್ರದ್ದು ಕಲೆಕ್ಟಿವ್ ಎಫೆಕ್ಟ್ ಒಂದು ಇಮ್ಯಾಜಿನರಿ ಪಾಯಿಂಟ್, ಝೋಡಿಯಾಕ್ ಅಲ್ಲಿ ಒಂದು ಬ್ಲಾಕ್ ಪಾಯಿಂಟ್. ಆ ತರ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ತುಂಬಿಸಿದ್ರೆ ಈ ಪುಸಲ್ ಸಾಲ್ವ್ ಆಯ್ತು. ಒಂದು ಇಂಪಾರ್ಟೆಂಟ್ ಲೈಫ್ ಇವೆಂಟ್ ನಡೀತಾ ಇದೆ, ಇವಾಗ ನಮ್ ಕೈಯಲ್ಲಿ ಇರತಕ್ಕಂಥ ಪ್ಲಾನೆಟ್ ಸಾಲಲ್ಲ ನಮಗೆ, ಆದ್ರೆ ಅವತ್ತೊಂದು ಇಂಪಾರ್ಟೆಂಟ್ ಘಟನೆ ನಡೀತಾ ಇದೆ. ಏನಾಯ್ತಪ್ಪ ಅಂತ ನೋಡಿದ್ರೆ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಯಾವುದೋ ಒಂದು ಗ್ರಹ ಕೂತಿರ್ಬೇಕಲ್ಲ ಈ ಶೇಪ್ ಅನ್ನ ಫಾರ್ಮ್ ಮಾಡಕ್ಕೆ. ಇಲ್ಲಿ ಏನಾಯ್ತು ಅಂತ ನೋಡುವಾಗ ಆಲ್ ದೀಸ್ ಇಮ್ಯಾಜಿನರಿ ಪಾಯಿಂಟ್ಸ್ ಕೇಮ್, ಫಾರ್ಚೂನ್ ಪಾಯಿಂಟ್ಸ್ ಆಲ್ಸೋ ಕೇಮ್. ಬ್ಲಾಕ್ ಮೂನ್ ಅಂತ ಲಿಲ್ಲಿ ಅಂತ ಹೇಳತಕ್ಕಂಥ ಅವನು, ಆ ಬ್ಲಾಕ್ ಮೂನ್ ಬಂತು. ಅವನು ಎಲ್ಲೆಲ್ಲ ಇನ್ವಾಲ್ವ್ ಆಗಿದಾನೋ ಅಲ್ಲೆಲ್ಲ ನಾಶ ಮಾಡಿದಾನೆ, ಮಾಸ್ ಡೆತ್ ಅನ್ನ ಕೊಟ್ಟಿದ್ದಾನೆ. ಚಿರಾನ್ ಅಂತ ಹೇಳತಕ್ಕಂಥವನು,
ರೊಮ್ಯಾನ್ಸ್ ಅದೆಲ್ಲ ಅವನು ನಮ್ ಶುಕ್ರ ಏನಲ್ಲ ಅವನಕ್ಕಿಂತ ಅವ್ನು ಸೂಪರ್ ಅವನು ಅದನ್ನು ಮಾಡಿದ್. ಸೊ ಈ ದೊಡ್ಡ ಪ್ಲಾನೆಟ್ ಇನ್ನೂ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಇಮ್ಯಾಜಿನರಿ ಪಾಯಿಂಟ್ಸ್ಗೆ ಕಾರಕತ್ವಗಳು ಇದೆ. ಆ ಕಾರಕತ್ವವನ್ನ ತಕೊಂಡು ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ತಗೊಂಡ್ ಬಂತು ಈ ಜಾಮೆಂಟ್ರಿಯಲ್ಲಿ ಮಿಸ್ಸಿಂಗ್ ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಎವ್ರಿ ಹಿಸ್ಟಾರಿಕಲ್ ಇವೆಂಟ್ ಟ್ಯಾಲಿ ಆಯ್ತು. ಓಕೆ, ಸೊ ನಾನು ಆಲ್ರೆಡಿ ಹೇಳಿದೆ ಓಲ್ಡನ್ ಡೇಸ್ ಅಲ್ಲಿ ಅವ್ರು ಮ್ಯಾಪ್ ಅನ್ನ ಮೇಂಟೈನ್ ಮಾಡಿದ್ರು. ಅವರು ಅಸ್ಟ್ರಾನಮಿಕಲ್ ನಾಲೆಜ್ ಇಟ್ಕೊಂಡು ಮೂವ್ಮೆಂಟ್ ಸ್ಪೀಡ್ ಡೈರೆಕ್ಷನ್ ಎತ್ಕೊಂಡು ಫ್ಯೂಚರ್ದ್ ಮ್ಯಾಪ್ ಮಾಡೋ ಕೆಪಾಸಿಟಿ ಅವ್ರಿಗಿತ್ತು. ಆತರ ಮಾಡುವಾಗ ಸ್ಪೆಷಲ್ ಪರ್ಸನ್ ಹಿಸ್ಟ್ರಿಯಲ್ಲಿ ಹುಟ್ಟಿದವನು, ಒಂದು ವಾರ್ ಸ್ಟಾರ್ಟ್ ಆಗಿದೆ ದಿವಸ, ಇವಾಗ ಸೆಕೆಂಡ್ ವರ್ಲ್ಡ್ ವಾರ್ ತಗೊಳ್ಳೋಣ, ಅದು ಯಾವಾಗ ಸಾಲ್ವ್ ಆಯ್ತು. ನಾನ್ ಮೇನ್ ಆಗಿ ಇದು ಒಳಗಡೆ ಯಾಕೆ ಬಂದೆ ಅಂದ್ರೆ ಒಂದು ಮಾಸ್ ಡೆತ್ ಇತ್ತು, ಆದ್ರೆ ಅದು ಇವತ್ತು ಕಂಟಿನ್ಯೂ ಆಗ್ತಾ ಇಲ್ಲ ಅಲ್ಲ, ಎಲ್ಲೋ ಸ್ಟಾಪ್ ಆಯ್ತು. ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಒಂದು ಸ್ಟಾರ್ಟ್ ಆಯ್ತು, ಬಟ್ ಇನ್ 1945 ಇಟ್ ಸ್ಟಾಪ್ಡ್ ಆಲ್ಸೋ. 1920 ಒಂದು ಮಾಸ್ ಡೆತ್ ಇತ್ತು, ಬಟ್ ಇಟ್ ಸ್ಟಾಪ್ಡ್ ಸಮ್ವೇರ್. ಐ ವಾಂಟೆಡ್ ಟು ನೋ ಯಾವ ಫ್ಯಾಕ್ಟರಿಂದ ಈ ಮಾಸ್ ಡೆತ್ ಸ್ಟಾರ್ಟ್ ಆಯ್ತು, ಯಾವ ಫ್ಯಾಕ್ಟರಿಂದ ಈ ಮಾಸ್ ಡೆತ್ ಸ್ಟಾಪ್ ಆಯ್ತು. ಇವಾಗ ಆ ಕಾನ್ಸೆಪ್ಟ್ ನಮಗೆ ಅರ್ಥ ಆಗ್ಬಿಟ್ರೆ ಈ ಪ್ಯಾಂಡಮಿಕ್ ಇವಾಗ ಪ್ರಪಂಚದಲ್ಲಿ ನಾವು ಅವಸ್ಥೆ ಪಡ್ತಾ ಇರ್ತಕ್ಕಂಥ ಈ ಪ್ರೆಸೆಂಟ್ ಪ್ಯಾಂಡಮಿಕ್ ಕೂಡ ಯಾವಾಗ ಮುಗಿಬಹುದು ಅಂತ ಒಂದು ಡೇಟ್ ಅನ್ನ ಪ್ರೆಡಿಕ್ಷನ್ ಮಾಡಕ್ ಆಗುತ್ತೆ ಅಂತ ಒಂದು ಇಂಟ್ರೆಸ್ಟ್ ಅಲ್ಲಿ ಶುರು ಮಾಡಿದ ಟಾಪಿಕ್ ಇದು. ಓಕೆ, ದಟ್ಸ್ ಹೌ ಐ ಕೇಮ್. ಅಂಡ್ ಐ ಆಮ್ ನಾಟ್ ಟೆಲಿಂಗ್ Vedic astrology and the planets what is available in front of us, Navagraha, they are insufficient ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಹಾಭಾರತ ಅಂತ ವಾರ ನಡೆಯುವಾಗನೇ ವ್ಯಾಸ ಮಹರ್ಷಿ ಬರೆದಿರುವ ಶ್ಲೋಕಗಳಲ್ಲಿ ಈ ನವಗ್ರಹಗಳನ್ನ ದಾಟಿ ಬೇರೆ ಪ್ಲಾನೆಟ್ಸ್ ಮೆನ್ಷನ್, ಉಪಗ್ರಹದ ಮೆನ್ಷನ್ಸ್ ಅಲ್ಲಿ ಇತ್ತು. ಸೊ ನಥಿಂಗ್ ರಾಂಗ್ ಇನ್ ಗೋಯಿಂಗ್ ಬಿಯಾಂಡ್, ಬಿಕಾಸ್ ಐ ವಾಸ್ ನಾಟ್ ಅ ಬಿಲೀವರ್ ಆಫ್ ದಿಸ್ ಎಕ್ಸ್ಟ್ರಾ ಪ್ಲಾನೆಟ್ಸ್. ಈ ಪ್ಯಾಂಡಮಿಕ್ ರಿಸಲ್ಟ್ ಹುಡುಕ ಹೋಗಿ 100 years ಸೈಕಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆ ಓನ್ಲಿ 1720, 1820, 1920, 2020 ಮಾತ್ರ 100 years ಸೈಕಲ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಕೆಲವು ಪ್ಯಾಟರ್ನ್ಸ್ ನೋಡುವಾಗ ಅದರಲ್ಲಿ ಇನ್ನೂ ನಾವು ಡೀಪೆಸ್ಟ್ ಸ್ಟಡಿ ಮಾಡುವಾಗ ಎರ್ಥ್ಕ್ವೇಕ್ಸ್ ಅಲ್ಲಿ ಇರತಕ್ಕಂತ ಡಿಫರೆನ್ಸಸ್, ಸುನಾಮಿಯಲ್ಲಿ ಬರತಕ್ಕಂತ 2 ಸುನಾಮಿ, ಬಿಟ್ವೀನ್ 2 ಸುನಾಮಿ ವಿಚ್ ಗೇವ್ ಮಾಸ್ ಡೆತ್, ವಾಟ್ ಇಸ್ ದ ಸೈಕಲ್, ವಾಟ್ ಇಸ್ ದ ಡಿಫರೆನ್ಸ್, ಟೈಮ್ ಫ್ರೇಮ್. ಆ ತರ ನಾವು ಇದ ತರ ರಿಸರ್ಚ್ ಮಾಡಕ್ ಹೋಗುವಾಗ ನಮಗ್ ಇನ್ನೂ ಹೊಸ ಕ್ಯಾರೆಕ್ಟರ್ಗಳ ಅರ್ಥ ಆಗತ್ತೆ. ಇನ್ನೂ ಬೇರೆ ಕ್ಯಾರೆಕ್ಟರ್ ಸುತ್ಕೊಂಡು ಬರ್ತಾ ಇದೆ ಝೋಡಿಯಾಕ್ ಅಂತ ನಮಗೆ ಒಂದು ವಿಷಯ. ಎವ್ರಿಥಿಂಗ್ ಇಸ್ ಒನ್ ಥಿಂಗ್ ಫಾರ್ ಶ್ಯೂರ್, ಅಸ್ಟ್ರಾಲಜಿಲಿ ನಾವು ಹೇಳ್ತೀನಿ, ಎವ್ರಿಥಿಂಗ್ ಇಸ್ ಸೈಕ್ಲಿಕ್. ಎವ್ರಿಥಿಂಗ್ ಇಸ್ ಸೈಕ್ಲಿಕ್. ಎಲ್ಲಾ ಯುಗಗಳು ಎಲ್ಲ ಸೈಕಲ್. ಓಕೆ, there are so many Ramayanas happened, there will be so many Ramayanas will happen in future. Many more Satya Yugas will come. Many more Kali Yugas will come. Every time the character of those Yugas were similar only. The events happened in that Yuga also similar only. Okay. So from the creation to Pralaya, these are all fixed. That is my belief. That is the Vedic belief. So ಅದರಲ್ಲಿ ಇದನ್ನ ಡಿಫೈನ್ ಮಾಡಿ ಇವಾಗ ಪ್ರಿಡಿಕ್ಷನ್ ಮಾಡತಕ್ಕಂಥ ಅಸ್ಟ್ರಾಲಜರ್ ಆಗಿ ನಾವು ಬರಬೇಕಾಗಿದ್ರೆ ಆ ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್ ಯಾವ್ದು ಅಂತ ಹುಡುಕ್ಬೇಕು. ಓಕೆ, ರೈಟ್. ಸೊ ಇನ್ನು ಓಲ್ಡನ್ ಡೇ ಅಲ್ಲಿ ಒಂದು ಸ್ಪೆಷಲ್ ಕಿಂಗ್ ಹುಟ್ಟಿದ ಡೇಟ್, ಒಂದು ವಾರ್ ಆಗಿದ ಡೇಟ್ ಎಲ್ಲ ಇತ್ತು. ಇವು ಮಾಡರ್ನ್ ಡೇಸ್ ಅಲ್ಲಿ ನೋಡುವಾಗ ಒಂದು ಸ್ಪೆಷಲ್ ಪರ್ಸನ್ ಬರ್ತ್, ಒಂದು ಕಂಪನಿ ಫಾರ್ಮೇಶನ್. ಕೆಲವು ಕಂಪನಿಗಳು 150-120 ವರ್ಷ, ಜನರಲ್ ಎಲೆಕ್ಟ್ರಿಕಲ್ಸ್ ಕಂಪನಿ 120 ವರ್ಷ. ಯಾವ ಟೈಪ್ ಮುಹೂರ್ತ, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ದಟ್ ಮುಹೂರ್ತ ವಿಚ್ ದೇ ಸ್ಟಾರ್ಟೆಡ್, ವೈ ಇಟ್ ಇಸ್ ಲಾಸ್ಟಿಂಗ್ ಸೋ ಲಾಂಗ್, ಇಷ್ಟು ದಿವಸ ಯಾಕೆ ಬರ್ತಾ ಇದೆ? ಸೆಲೆಸ್ಟಿಯಲ್ ಜಾಮೆಟ್ರಿ ಅದಕ್ಕೆ ಆನ್ಸರ್ ಕೊಡುತ್ತದೆ. ಓಕೆ, ಆಮೇಲೆ ಒಂದು ವಾರ್, ಒಂದು ಪ್ಯಾಂಡಮಿಕ್, ನಾನು ಹೇಳಿದೆ ಮಾಸ್ ಡೆತ್. ಓಕೆ, ಅದು ಯಾಕೆ ಅದು 1720 ರಿಪೀಟ್ ಆಯ್ತು, 1820 ರಿಪೀಟ್, 100 ವರ್ಷಕ್ಕೆ ಕರೆಕ್ಟ್ ಏನು, ರಫ್ಲಿ 99 to 101 years, ಬಟ್ ಒಂದು ಸೈಕಲ್ ಸಮಥಿಂಗ್ ಇಸ್ ಇಂಡಿಕೇಟಿಂಗ್. ಅದು ಯಾವುದು? ಅವಾಗೆಲ್ಲ ಆಕಾಶದಲ್ಲಿ ಒಂದು ಸಿಮೆಟ್ರಿಕಲ್ ಫಾರ್ಮೇಶನ್, ಜಾಮೆಟ್ರಿಕಲ್ ಫಾರ್ಮೇಶನ್ ಆಗಿದೆ ಅಂತ ಗೊತ್ತಾಗತ್ತೆ. ಸೊ ಆ ತರ ಒಂದು ಇಂಪಾರ್ಟೆಂಟ್ ಘಟನೆ ನಡೆಯುವಾಗ ಸಿಮೆಟ್ರಿಕಲ್ ಫಾರ್ಮೇಶನ್ ಸಿಕ್ಕಿಲ್ಲ, ಅವ್ರಿಗೆ ಗುರ್ತು ಸಿಕ್ಕಿಲ್ಲ ಈ ಅಬ್ಸರ್ವ್ ಮಾಡೋರಿಗೆ. ಯಾಕೆ ಇವತ್ತು ಒಂದು ಆ ಥರ ಹಿಸ್ಟಾರಿಕಲ್ ಫಾರ್ಮೇಶನ್ ಆಗಿಲ್ಲ, ಆದ್ರೆ ಒಂದು ಇಂಪಾರ್ಟೆಂಟ್ ಘಟನೆ ನಡೀತಾ ಇದೆ.
ಏನಾಯ್ತು ಅಂತ ನೋಡುವಾಗ ಆ ಮಿಸ್ಸಿಂಗ್ ಪಾಯಿಂಟ್ ನಾನು ಆಲ್ರೆಡಿ ಹೇಳಿದೆ. ಮಿಸ್ಸಿಂಗ್ ಪಾಯಿಂಟ್ ಇಲ್ಲಿ ಒಂದು ಪಾಯಿಂಟ್ ಇರ್ಬೇಕಾಯ್ತಲ್ಲ, ಗೋಲ್ಡನ್ ಟ್ರಯಾಂಗಲ್ ಆಗಬೇಕು. ಈ ಈವೆಂಟ್ಗೆ ಗೋಲ್ಡನ್ ಟ್ರಯಾಂಗಲ್ ಆಗಬೇಕು. 2 ಇದೆ, 3ನೇದಲ್ಲಿ ನೋಡುವಾಗ 3ನೇದಲ್ಲಿ ನಾವು ನೋಡಿಲ್ಲ, ಆ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಅನ್ನ ನಾವು ನೋಡಿಲ್ಲ. ಅಲ್ಲಿ ಅದು ಇತ್ತು, ಯುರೇನಸ್ ರೂಪದಲ್ಲಿ ಇತ್ತು, ಪ್ಲೂಟೋ ರೂಪದಲ್ಲಿ ಇತ್ತು, ನೆಪ್ಟ್ಯೂನ್ ರೂಪದಲ್ಲಿ ಇತ್ತು, ಚಿರಾನ್ ರೂಪದಲ್ಲಿ ಇತ್ತು, ಬ್ಲ್ಯಾಕ್ ಮೂನ್ ರೂಪದಲ್ಲಿ ಇತ್ತು, ಫಾರ್ಚೂನ್ ಪಾಯಿಂಟ್ ರೂಪದಲ್ಲಿ ಇತ್ತು. ಅದಕ್ಕೊಂದು ಕ್ಯಾಲ್ಕುಲೇಷನ್ಸ್ ಇದೆ, ಇಮ್ಯಾಜಿನರಿ ಪಾಯಿಂಟ್ಗೆ ಕ್ಯಾಲ್ಕುಲೇಷನ್ಸ್ ಇದೆ. ಹೇಗೆ ರಾಹುಕೇತುವನ್ನ ನಮ್ದು ಒಂದು ಸಾಫ್ಟ್ವೇರ್ ಅಲ್ಲಿ ಕುಂದಿರ್ಸ್ತಾರೋ ಸಾಫ್ಟ್ವೇರ್ ಡೆವಲಪರ್ಸ್, ದರ್ಸ್ ಅ ಕ್ಯಾಲ್ಕುಲೇಷನ್ ಬಿಟ್ವೀನ್ ಸೂರ್ಯ ಅಂಡ್ ಚಂದ್ರ. ಅದೇ ತರ ಈ ಪಾಯಿಂಟ್ಗಳನ್ನ ಫಿಕ್ಸ್ ಮಾಡಕ್ಕೆ ಉಪಗ್ರಹಗಳನ್ನ, ಆರ್ ಇಮ್ಯಾಜಿನರಿ ಗ್ರಹ, ಸ್ಲೋ ಮೂವಿಂಗ್ ಗ್ರಹ, ಆರ್ ಸ್ಪೆಷಲ್ ಈವೆಂಟ್ ಗ್ರಹ, ಏನ್ ಬೇಕಾದ್ರೆ ಇವ್ರಿಗೆ ನಾವು ಒಂದು ಗ್ರೂಪ್ಗೆ ಹೆಸರು ಕೊಡ್ಬೋದು. ಅವರನ್ನ ಝೋಡಿಯಾಕಲ್ಲಿ ಕುಂದಿರ್ಸಕ್ಕೆ ಒಂದು ಫಾರ್ಮೇಶನ್ಸ್, ಒಂದು ಕ್ಯಾಲ್ಕುಲೇಷನ್ಸ್ ಆವಾಗ ಇವ್ರಿಗೆ ರಿವರ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಸಿಕ್ತು. Then that's how they found those things. So movement of many other planet ಅನ್ನ ನಾವು ಮಿಸ್ ಮಾಡಿದೀವಿ, and they can be imaginary illusionary point ಉಪಗ್ರಹಸ್ ಅವರು. ಇಂಥ ಒಂದು ವಿಷಯ ಈವೆಂಟ್ ಮತ್ತೆ ಫಾರ್ಮೇಶನ್ ಇಟ್ಕೊಂಡು, ಸೆಲೆಸ್ಟಿಯಲ್ ಜಾಮೆಟ್ರಿಕಲ್ ಫಾರ್ಮೇಶನ್ ಇಟ್ಕೊಂಡು ಒಂದು ಘಟನೆ ಬಂತು. ಈ ಫಾರ್ಮೇಶನ್ ಅಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್ ಯಾವುದಂತ ಮಾಡಿ ಲೆಕ್ಕ ಹಾಕಿ ರಿವರ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಮ್ಯಾಥಮೆಟಿಷಿಯನ್ಸ್, ಅಸ್ಟ್ರಾನಮರ್ಸ್ ಕಂಡಿಡಿದ್ರು. ನಮಗೆ ಡೈಲಿ ಪ್ಲಾನೆಟ್ಸ್ ಗೊತ್ತು, ಚಂದ್ರ. ಮಂತ್ಲಿ ಪ್ಲಾನೆಟ್ಸ್ ಗೊತ್ತು, ಸೂರ್ಯ, ಶುಕ್ರ, ಬುಧ. ಇಯರ್ಲಿ ಪ್ಲಾನೆಟ್ಸ್ ನಮ್ಗೆ ಗೊತ್ತು ಪ್ರೆಡಿಕ್ಟಿವ್ ಅಸ್ಟ್ರಾಲಜಿಯಲ್ಲಿ. ನಾಡಿ ಅಸ್ಟ್ರಾಲಜಿಯಲ್ಲಿ ಸ್ಲೋ ಮೂವಿಂಗ್ ಪ್ಲಾನೆಟ್ ಶನಿ, ಗುರು, ರಾಹು, ಕೇತು ಮತ್ತೆ ಅವ್ರದ್ದು ಟ್ರಾನ್ಸಿಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತು. ಒಂದು ಜನನ ಕುಂಡಲಿ ಮೇಲೆ ಗೋಚಾರ ಗ್ರಹ ಬರುವಾಗೆಲ್ಲ ಲೈಫ್ ಇವೆಂಟ್ ಕೊಡುತ್ತದೆ ಅಂತ ನಾಡಿದ್ದು ರೂಲ್ ಇದೆ. ಅದು ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ ಇರ್ಬೋದು, ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಇರ್ಬೋದು. ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಬಂದ್ರೆ ಆ ಘಟನೆಗಳು ಮಿನಿ ಈವೆಂಟ್ ಅಂತ ನಾವು ಆಲ್ರೆಡಿ ಡಿವೈಡ್ ಮಾಡಿದೀವಲ್ಲ, ಮಿನಿ ಈವೆಂಟ್, ಮೆಗಾ ಈವೆಂಟ್, ಸ್ಪೆಷಲ್ ಈವೆಂಟ್. ಮೆಗಾ ಈವೆಂಟ್ ಅಲ್ಲ, ಒಂದು ಶನಿ ಮೇಲೆ ಗುರು ಹೋಗುವಾಗ, ನೇಟಲ್ ಚಾರ್ಟ್ ಅಲ್ಲಿ ಶನಿ ಮೇಲೆ ಗುರು ಹೋಗುವಾಗ. ಯಾಕೆ ಒಂದು ಚಂದ್ರನ ಮೇಲೆ ಶನಿ ಹೋಗುವಾಗನೇ 7.5 ಅಂತ ಕರೆದು ಬಿಡ್ತೀವಿ. ಸೊ ಇದೆಲ್ಲ ಒಂದು ಪ್ಲಾನೆಟ್ ಇನ್ನೊಂದು ಪ್ಲಾನೆಟ್ ಟಚ್ ಮಾಡುವಾಗ not only frozen chart, not only the transit chart, frozen chart ಮೇಲೆ ಟ್ರಾನ್ಸಿಟ್ ಚಾರ್ಟ್ ಸಂಬಂಧ, ಆ ಥರ ಇದು ಡಿವಿಷನ್ ಇನ್ನೂ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ನಾನು ಹೇಳ್ತೀನಿ ಮುಂದೆ. ಸೊ ಆ ಥರ ಸ್ಲೋ ಮೂವಿಂಗ್ ಪ್ಲಾನೆಟ್ ಬರ್ತ್ ಪ್ಲಾನೆಟ್ ಮೇಲೆ ಬರುವಾಗ ಆ ಪರ್ಸನ್ ಲೈಫಲ್ಲಿ, ಆ ಆರ್ಗನೈಸೇಷನ್ದ ಲೈಫಲ್ಲಿ, ಆ ದೇಶದ ಲೈಫಲ್ಲಿ, ಇಲ್ಲದ ಆ ಪೊಲಿಟಿಕಲ್ ಪಾರ್ಟಿದ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆಗಳು ನಡೀತಾ ಇದೆ ಅಂತ ಪ್ರೆಡಿಕ್ಟಿವ್ ಅಸ್ಟ್ರಾಲಜಿ ರೂಲ್ಸ್, ನಾಡಿ ರೂಲ್ಸ್ ಅಲ್ಲಿಂದ ಫಾರ್ಮ್ ಆಯ್ತು. ಓಕೆ, ಅವಾಗ ಅಸ್ಟ್ರಾನಮರ್ಸ್ ಇದು ಯಾವ ಮಿಸ್ಸಿಂಗ್ ಪಾಯಿಂಟ್ ಏನು, ಇದಕ್ಕೆ ಏನು ಹೆಸರು ಕೊಡೋಣ, ಅಲ್ಲಿ ಏನು ಕೂತಿತ್ತು, ಅಲ್ಲಿ ಯಾವ್ದು ಗ್ರಹ ಇತ್ತು ಅಂತ ಅವರು ಹುಡುಕುವಾಗ 1781 ಅಲ್ಲಿ ಯುರಾನಸ್ ಅಂತ ಒಂದು ಅವ್ರಿಗೆ ಸಿಕ್ತು. 1846 ಅಲ್ಲಿ ನೆಪ್ಟ್ಯೂನ್ ಅಂತ ಒಂದು ಅವ್ರಿಗೆ ಸಿಕ್ತು. 1930 ಪ್ಲೂಟೋ ಒಂದು ಸಿಕ್ತು. ಈ ಪ್ಲೂಟೋ ಇನ್ನೂ ಸ್ಪೆಷಲ್ ಕ್ಯಾರೆಕ್ಟರ್ ಏನು ಗೊತ್ತಾ, ಅದು ಶನಿ ಮತ್ತೆ ನೆಕ್ಸ್ಟ್ ಇರತಕ್ಕಂಥ ಯುರೇನಸ್ ಇನ್ ಬಿಟ್ವೀನ್ ಅಲ್ಲಿ ಅವನು ಇರ್ತಾನೆ. ನೆಪ್ಟ್ಯೂನ್, ಐ ಥಿಂಕ್ ಶನಿ ನೆಪ್ಟ್ಯೂನ್ ಇನ್ ಬಿಟ್ವೀನ್ ಅಲ್ಲಿ ಇರ್ತಾನೆ. ಆದ್ರೆ ಅವನದು ರೆಗ್ಯುಲರ್ ಆರ್ಬಿಟ್ ಇಲ್ಲ. ಈ ಪ್ಲೂಟೋ ಮಾತ್ರ ಅವನು ವೆರಿ ಇರ್ರೆಗ್ಯುಲರ್. ಕೆಲ ಟೈಮಲ್ಲಿ ಇನ್ ಬಿಟ್ವೀನ್ ಗುರು ಅಂಡ್ ಶನಿ ಬಂದ್ಬಿಡ್ತಾನೆ. ದಿಸ್ ಪ್ಲೂಟೋ ವಿಲ್ ಕಮ್ ಇನ್ ಬಿಟ್ವೀನ್ ಗುರು ಅಂಡ್ ಶನಿ. ಸಮ್ಟೈಮ್ಸ್ ವಿಲ್ ಗೋ ಔಟ್ ಆಫ್ ಶನಿ. ಸೊ ಆ ತರ ಅವನದು ಎರಾಟಿಕ್ ಮೂವ್ಮೆಂಟ್ ಅವನದು. ಸೊ ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳಿದೆ ನೋಡಿ, ವೆರೈಟಿ ಆಫ್ ಕ್ಯಾರೆಕ್ಟರ್ಸ್. ಮತ್ತೆ ಚಿರಾನ್ ಅಂತ ಒಂದು ಕ್ಯಾರೆಕ್ಟರ್ ರೀಸೆಂಟ್ ಆಗಿ 1977 ಅಲ್ಲಿ ಕಂಡಿಡಿದ್ರು. ಸಿ, ಗ್ರಾವಿಟಿಯನ್ನ ಕಂಡಿಡಿದವರು ಅದನ್ನ ನೋಡಕ ಮುಂಚೆನು, ನ್ಯೂಟನ್ ಅದು ನೋಡಕ ಮುಂಚೆನು ಗ್ರಾವಿಟಿ ಇತ್ತು. ಅದನ್ನ ಒಂದು ಫಾರ್ಮುಲಾ ಮಾಡಿ ಗ್ರಾವಿಟಿಯಿಂದ ಏನೇನು, ವಾಟ್ ಇಸ್ ದ ಎಫೆಕ್ಟ್ ಆಫ್ ಗ್ರಾವಿಟಿ ಅಂತ ಅದನ್ನ ಅಬ್ಸರ್ವ್ ಮಾಡಿ ಮತ್ತೆ ಅದು ಫಾರ್ಮಲೈಸ್ ಮಾಡಿ ನಮಗೆ ಕೊಟ್ಟಿದ್ದು ನ್ಯೂಟನ್. ಬಟ್ ಅದಕ್ಕೆ ಮುಂಚೆ ಇತ್ತು. ಅದೇ ತರ ಈ ಪ್ಲಾನೆಟ್ಗಳು ಮುಂಚೆನೇ ಇತ್ತು. ಅವರು ಆ ಪಾಯಿಂಟ್ಗಳಲ್ಲಿ ಬರುವಾಗ ಜಾಮೆಟ್ರಿಕಲ್ ಫಾರ್ಮೇಶನ್ಸ್ ಮಾಡಿಕೊಂಡು ಏನು ಘಟನೆ ಆಗಬೇಕೋ ಹಿಸ್ಟಾರಿಕಲ್ ಇವೆಂಟ್ ಕೊಡ್ತಾ ಇದ್ರು. ಬಟ್ ನಮ್ಮ ಗಮನಕ್ಕೆ ಬಂದಿರೋದು ಈ ಇಯರ್ಸ್. ಓಕೆ, ಕಂಡು ಹಿಡಿದ್ರು ಅಂದ್ರೆ ಆವಾಗ ಮಾತ್ರ ಅದು ಫಾರ್ಮೇಶನ್ ಆಯ್ತು ಅಂತಲ್ಲ, ಅದು ಇಯರ್ಸ್ ಟುಗೆದರ್ ಇತ್ತು. ಮಹಾಭಾರತದಲ್ಲಿ ಈ ಪ್ಲಾನೆಟ್ಗಳದ್ದು ಮೆನ್ಷನ್ ಇದೆ, ಇದೇ ಹೆಸರಲ್ಲಿ ಇಲ್ಲ, ಬೇರೆ ಬೇರೆ ಶ್ವೇತವರ್ಣ ಅಂತ. ಈ ನೆಪ್ಟ್ಯೂನು, ಯುರೇನಸ್ ಒಂಥರ ಶ್ವೇತವರ್ಣದ ಪ್ಲಾನೆಟ್.
ಶ್ವೇತವರ್ಣದ ಗ್ರಹ ಅಂತ ಆಲ್ರೆಡಿ ವ್ಯಾಸ ಮಹರ್ಷಿ ಮೆನ್ಷನ್ ಮಾಡಿರೋ ಪಾಯಿಂಟರ್ಸ್ ಉಂಟು ಅಂತ. ಓಕೆ, ಸೊ ಅದನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ದೊಡ್ಡ ಸೈಕಲ್ ಅಲ್ಲಿ ನಡೆಯತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ನಡೆಯತಕ್ಕಂಥ ಲೈಫ್ ಇವೆಂಟ್ಗಳನ್ನ ಪ್ರೆಡಿಕ್ಟ್ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ ಪಾಯಿಂಟ್ ಅನ್ನ ಮತ್ತೆ ಮತ್ತೆ ಇಲ್ಲಿ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಈ ಪ್ಲಾನೆಟ್ಗಳ ಮೂವ್ಮೆಂಟ್ ಮತ್ತೆ ನಮಗೆ ಆಲ್ರೆಡಿ ಗೊತ್ತಿರುವ ನವಗ್ರಹ ಪ್ಲಾನೆಟ್ಗಳ ಮೂವ್ಮೆಂಟ್ ಅನ್ನು ಸೇರಿಸ್ಕೊಂಡ್ಬಿಟ್ಟು ಇವರೆಲ್ಲ ಒಂದು ಆಟಕ್ಕೆ ಒಟ್ಟಿಗೆ ಸೇರ್ಕೊಂಡು ಟೀಮ್ ಅನ್ನು ದೊಡ್ಡದು ಮಾಡಿಬಿಟ್ಟು ದೆನ್ ಇವ್ರದ್ದು ಫಾರ್ಮೇಶನ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಮಿಸ್ಸಿಂಗ್ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಇದೆ ಅಂತ ಅಸ್ಟ್ರಾನಮರ್ಸ್ ಮತ್ತೆ ಅಸ್ಟ್ರಾಲಜರ್ಸ್ ಅದಕ್ಕೆ ಆನ್ಸರ್ ಕಂಡುಹಿಡಿದ್ರು. ಇದು ಇಂಟರ್ನ್ಯಾಷನಲ್ ಮ್ಯಾಗಿ ಸೊಸೈಟಿ, ಮ್ಯಾಗಿ ಅಸ್ಟ್ರಾಲಜಿ ಅಂತ ಹೇಳ್ತಾರೆ. ಇದು ಈ ಗ್ರೂಪ್ ಈ ತರ ಫಾರ್ಮೇಶನ್ಸ್ ಅನ್ನು ಇಟ್ಕೊಂಡೆ ಪ್ರೆಡಿಕ್ಷನ್ ಮಾಡತಕ್ಕಂಥವ್ರಿಗೆ ಮ್ಯಾಗಿ ಅಸ್ಟ್ರಾಲಜರ್ಸ್ ಅಂತ ಕರೀತಾರೆ. ಇದು ಶಾಲಿನ್ ಕಾಲದಿಂದ ಇದೆ. ಶಾಲಿನ್ ಚೈನೀಸ್ ಶಾಲಿನ್, ಇದಕ್ಕೆ ಮುಂಚೆ ಅದು ಪಾಪ್ಯುಲೋನಿಯಾ ಅಂತ ಸ್ಟಾರ್ಟ್ ಆದ್ರೂ ಶಾಲಿಯನ್ ಮಂಕ್ಸ್ ಇದನ್ನ ಶುರು ಮಾಡಿದ್ರು. ದೆನ್ ಮೈನ್ ಲ್ಯಾಂಡ್ ಚೈನಾದಲ್ಲಿ ಯಾವಾಗ ಈ ಶಾಸ್ತ್ರ ಎಲ್ಲ ಇವಾಗ ಜಸ್ಟ್ 50-60 ವರ್ಷ ಹಿಂದೆ ವೇದ ಪಂಡಿತರನ್ನ ಕೊಂದಾಕಿ ಶಾಸ್ತ್ರಗಳನ್ನ ಬಿಸಾಕಿ ಎಲ್ಲ ಅರ್ಧಾಕಿ ಬಿಸಾಕಿದ್ರು. ಅವಾಗ ಈ ಶಾಲಿನ್ ಮಂಕ್ಸ್ ಎಲ್ಲ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ಹಾಂಗ್ಕಾಂಗ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟು ಅಲ್ಲಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. 1995 ಇದು ವೆಸ್ಟರ್ನ್ ಸೈಡ್ಗೆ ಹೋಯ್ತು, ಅಮೆರಿಕಕ್ಕೆ ಹೋಗಿತ್ತು. ಇವತ್ತು ವರ್ಲ್ಡ್ ಓವರ್ ಇದನ್ನ ಮ್ಯಾಗಿ ಅಸ್ಟ್ರಾಲಜರ್ಸ್ ಅಂತ ಕರೆದು ಇವರು ಒಂದು ಗ್ರೂಪ್ ಇದ್ದಾರೆ. ಓಕೆ, ಅವರು ಈ ಪ್ಲಾನೆಟ್ಗಳ ಮೂವ್ಮೆಂಟ್ ಅನ್ನು ಕನೆಕ್ಟ್ ಮಾಡಿಕೊಂಡು ಜಾಮೆಟ್ರಿಕಲ್ ಫಾರ್ಮೇಶನ್ಸ್ ಯಾವ ತರ ಬರ್ತಾ ಇದೆ ಅಂತ ಕಂಡಿಡಿದು, ಸೊ ವಾಟ್ ಮ್ಯಾಟರ್ಸ್, ಡಿಗ್ರಿ ಮ್ಯಾಟರ್ಸ್. ಇದನ್ನೇ ನಮ್ಮ ಹತ್ರ ಇರತಕ್ಕಂಥ ಒಂದು ಜೀನಿಯಸ್ ಶ್ರೀ ತಿರುಪೂರ್ ಎಸ್ ಗೋಪಾಲಕೃಷ್ಣನ್ ಸರ್, ಅವರು ಈಸ್ ನಾಟ್ ಈವನ್ ಪಾರ್ಟ್ ಆಫ್ ದಿಸ್ ಮ್ಯಾಗಿ ಸೊಸೈಟಿ. ಅವ್ರ ಜೊತೆಗೆ ನಾನು ಪರ್ಸನಲ್ ಆಗಿ ಮಾತಾಡಿದೆ. ಅವರು ಈ ಯುರೇನಸ್ ಅಂತ ಪ್ಲಾನೆಟ್ ತಗೊಂಡಿಲ್ಲ, ನಮ್ದು ನವಗ್ರಹಗಳನ್ನೇ ತಗೊಂಡು ಅದ್ರ ಜೊತೆಗೆ ಲಗ್ನವನ್ನ ತಗೊಂಡು ಅವ್ರದ್ದು ಡಿಗ್ರಿ, ಅವ್ರದ್ದು ಡಿಫರೆನ್ಸ್, ಆ ಪ್ಲಾನೆಟ್ ಹೇಗೆ ಡಿಗ್ರಿ ವೈಸ್ ಜಾಯಿನ್ ಆಗುತ್ತದೆ, ನೆಕ್ಸ್ಟ್ ರಾಶಿಯಲ್ಲಿ ಇದ್ರೂ ಪರವಾಗಿಲ್ಲ, ತ್ರಿಕೋಣದಲ್ಲಿ ಇದ್ರೆ ಪರವಾಗಿಲ್ಲ, ನಮ್ಗೆಲ್ಲ ರೂಲ್ಸ್ ಇದೆ, ಕ್ಲಾಸಿಕಲ್ ರೂಲ್ಸ್ ಇದೆ, ನಾಡಿ ರೂಲ್ಸ್ ಇದೆ. ನೆಕ್ಸ್ಟ್ ರಾಶಿಯಲ್ಲಿ ಸೇಮ್ ಡಿಗ್ರಿಲಿ ಇದ್ರು ದೇ ಆರ್ ಜಾಯಿನಿಂಗ್ ಟುಗೆದರ್ ಅಂತ ಒಂದು ಡಿಗ್ರಿ ಸಿಸ್ಟಮ್, GKS ಡಿಗ್ರಿ ಸಿಸ್ಟಮ್ಸ್ ಅನ್ನ ಅವ್ರು ಫಾರ್ಮ್ ಮಾಡಿದ್ರು. ಅವ್ರದ್ದು ಥಿಂಕಿಂಗೇ ಬೇರೆ, ಇಲ್ಲಿ ಈ ಮ್ಯಾಗಿ ಅಸ್ಟ್ರಾಲಜಿ ಥಿಂಕಿಂಗೇ ಬೇರೆ. ಬಟ್ ಬ್ಯೂಟಿಫುಲ್ ಆಗಿ ಎರಡೂ ಒಂದೇ ಕಡೆ ಮೆರ್ಜ್ ಆಗುತ್ತದೆ, ಪ್ರೆಡಿಕ್ಷನ್ಸ್ ಬರ್ತಾ ಇದೆ. ಓಕೆ, ಇವತ್ತು ಈ ಕ್ಲಾಸ್ ಸ್ಟಾರ್ಟ್ ಮಾಡುವಾಗೇನೆ ಶುಭ ಮುಹೂರ್ತದಲ್ಲಿ ಯಾರೋ ಡಿಗ್ರಿ ಕ್ಲಾಸ್ ಯಾವಾಗ ತಗೊಳ್ತೀರಾ ಅಂತ ಹೇಳಿದ್ರು. ದಿಸ್ ಇಸ್ ನಥಿಂಗ್ ಬಟ್ ಡಿಗ್ರಿ ಕ್ಲಾಸ್ ಇಂಟ್ರೊಡಕ್ಷನ್ ಓನ್ಲಿ. ಓಕೆ, ಓಕೆ, ಸೊ ಇದನ್ನ ಎರಡೇ ಟೈಪ್ ಪೀಪಲ್ ಇನ್ ವೇರಿಯಸ್ ಪಾರ್ಟ್ ಆಫ್ ದ ಯೂನಿವರ್ಸ್ ಇನ್ ದ ಗ್ಲೋಬ್ ಸಿಮಿಲರ್ ಥಿಂಕಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ದಟ್ಸ್ ವಾಟ್. ಯಾಕೆಂದ್ರೆ ಈ ಮ್ಯಾಗಿ ಅಸ್ಟ್ರಾಲಜರ್ಸ್ ರೂಲ್ಸ್ ಅನ್ನ ಅವ್ರು ಹಂಗೆ ಅಡಾಪ್ಟು ಮಾಡ್ಕೊಂಡಿಲ್ಲ, GK ಸರ್ ಅಡಾಪ್ಟು ಮಾಡ್ಕೊಂಡಿಲ್ಲ, ಬಟ್ ಸಿಮಿಲಾರಿಟಿನೂ ಮಾಡ್ಕೊಂಡಿದ್ದಾರೆ. ಹಂಗಿದ್ರೆ ಇದು ಯೂನಿವರ್ಸ್ ಬೇರೆ ಬೇರೆ ಮೈಂಡ್ ಅಲ್ಲಿ ಸಿಮಿಲರ್ ಥಾಟ್ಸ್ ಅನ್ನ ಕೊಡ್ತಾ ಇದೆ. ಯಾರ ಮುಖಾಂತರ ಬರಬೇಕು ಅಂತ ಯೂನಿವರ್ಸ್ ವಿಲ್ ಡಿಸೈಡ್. ಸೊ ಈ ಡಿಗ್ರಿ, ಪ್ಲಾನೆಟರಿ ಡಿಗ್ರೀಸ್ ಪ್ಲೇ ಇನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೆಡಿಕ್ಷನ್ ಅಂತ ನಮಗೆ ಅರ್ಥ ಆಯ್ತು. ಓಕೆ, ನೋಡಿ, ನೆಪೋಲಿಯನ್ ಹುಟ್ಟಿದ ದಿವಸ ಯುರೇನಸ್ ವೃಷಭದಲ್ಲಿ, ಪ್ಲೂಟೋ ಮಕರದಲ್ಲಿ, ಕುಜ ಕನ್ಯಾದಲ್ಲಿ. ಓಕೆ, ಸೊ ಯುರೇನಸ್ ಮತ್ತು ಪ್ಲೂಟೋವನ್ನ ನಾವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಇಂಥ ಮಹಾಪುರುಷ ಹುಟ್ಟಿದ. ಬೇರೆ ಪ್ಲಾನೆಟ್ ಮೈನರ್ ಪ್ಲಾನೆಟ್ಸ್ ಬಿಟ್ಬಿಡೋಣ, ಇವಾಗ ನವಗ್ರಹಗಳೇ ನಾವು ಮೈನರ್ ಅಂತ ಕರೆಯೋ ಸ್ಥಿತಿಗೆ ಆಗ್ಬಿಟ್ಟಿದೆ ಇದರಲ್ಲಿ. ಗಾಡ್ ಫಾರ್ಬಿಡ್, ಐ ಆಮ್ ನಾಟ್ reducing their power, I'm just telling. ಇಲ್ಲಿ ದೊಡ್ಡ ಬಿಗರ್ ಲೆವೆಲ್, ಔಟರ್ ಲೆವೆಲ್ ಸ್ಪೆಷಲ್ ಪ್ಲಾನೆಟ್ಸ್ ಇಲ್ಲಿ ತಗೊಳ್ತಾ ಇರುವಾಗ ಇಲ್ಲಿ ಗ್ರ್ಯಾಂಡ್ ಟ್ರೈನ್ ಕ್ರಿಯೇಟ್ ಆಗಿದೆ. ಅವನ ತರ ಒಂದು ಅದರಲ್ಲಿ ಮಾರ್ಸ್ ಇನ್ವಾಲ್ವ್ ಆಗಿದೆ. ನೋಡಿ, ಯುರೇನಸ್ ಪ್ಲೂಟೋ ಜೊತೆಗೆ ಮಾರ್ಸ್ ಇನ್ವಾಲ್ವ್ ಆಗಿದೆ. ಮಾರ್ಸ್ ಆಗಿರೋದ್ರಿಂದ ಇ ವಾಸ್ ಅ ವಾರಿಯರ್ ಕಿಂಗ್. ಸೊ ಆ ತರ ಪ್ರೆಸಿಡೆಂಟ್ಸ್ ಆಫ್ ಕಂಟ್ರೀಸ್, ನೋಬೆಲ್ ಪ್ರೈಸ್ ಆಗಿರೋರು, ನೋಬೆಲ್ ಪೀಸ್ ಪ್ರೈಸ್ ತಗೊಂಡಿರೋರು, ಅವ್ರಿಗೆ ಶಾಂತಿ ಅಂತ ಹೇಳತಕ್ಕಂಥ ವಿಷಯ ಕಾರಕತ್ವ ಜುಪಿಟರ್ ಕೊಡ್ತಾರೆ. ಅವರು ಎಲ್ಲೆಲ್ಲ ಈ ತರ ಫಾರ್ಮೇಶನ್ ಅಲ್ಲಿ ಜುಪಿಟರ್ ಬಂದ್ಬಿಡ್ತದೋ ಅಲ್ಲಿ ಪೀಸ್, ಈ ತರ ಪ್ಯಾಂಡೆಮಿಕ್ ಸೊಲ್ಯೂಷನ್ ಜುಪಿಟರ್ ಕೈಯಲ್ಲಿ ಇದೆ ಅಂತ ಒಂದು ಇನ್ಫಾರ್ಮೇಶನ್ ನಾನು ಇವಾಗ ಹೇಳ್ತೀನಿ. ಯಾವತ್ತು ಅಂತ ನನಗೆ ಇನ್ನೂ ಗೊತ್ತಿಲ್ಲ, ಇಟ್ಸ್ ಎ ರಿಸರ್ಚ್ ಮ್ಯಾಟರ್.
ಯಾವಾಗ ಈ ತರ ಫಾರ್ಮೇಶನ್, ಈ ತರ ಔಟರ್ ಪ್ಲಾನೆಟ್ ಈ ಪ್ಯಾಂಡಮಿಕ್ ಟೈಪ್ ವಿಷಯಗಳನ್ನು ಕೊಡೋವನು ಚಿರಾನ್ ಅಂತ ಒಬ್ಬ. ಓಕೆ, ಈ ಪ್ಲೂಟೋ ಕೂಡ ಮಿಸ್ಚೀಫ್ ಪ್ಲೇಯರೇ. ಈ ಪ್ಲೂಟೋನು ಚಿರಾನ್ ಅವನ ಜೊತೆಗೆ ಫಾರ್ಮೇಶನ್ ಅಲ್ಲಿ ನಮ್ಮ ಜೂಪಿಟರ್ 12 years ಒಳಗಡೆ ಬಂದ್ಬಿಡ್ತಾರೆ, ಬಿಕಾಸ್ ಈಸ್ ಮೂವಿಂಗ್. ಆ ಜೂಪಿಟರ್ ಪ್ರಾಪರ್ ಫಾರ್ಮೇಶನ್ ಬರೋ ದಿವಸ ಈ ಪ್ಯಾಂಡಮಿಕ್ ಹೋಗುತ್ತೆ, ಮಾಸ್ ಡೆತ್ ಹೋಗುತ್ತೆ. ಅದು ಶಾರ್ಟ್ಲಿ ಕೂಡ ಇರ್ಬೋದು, ಬಟ್ ವಿ ಹ್ಯಾವ್ ಟು ಸಿ. ಐ ನೀಡ್ ಸಚ್ ಸಾಫ್ಟ್ವೇರ್ಸ್. ಐ ಡೋಂಟ್ ಹ್ಯಾವ್ ಸಾಫ್ಟ್ವೇರ್ಸ್. ಈ ಗ್ರಹಗಳು ಎಲ್ಲಿ ಇರ್ತದೆ ಎಲ್ಲ ಹಾಕ್ಬೇಕು, ಬಟ್ ಡೆಫಿನೆಟ್ಲಿ ಸೊಲ್ಯೂಷನ್ ಇಸ್ ದೇರ್. ಹಿಸ್ಟ್ರಿಯಲ್ಲಿ ಸೊಲ್ಯೂಷನ್ ಅಲ್ಲೇ ಇತ್ತು. ವಾಟ್ ಐ ಆಮ್ ಟ್ರೈಂಗ್ ಇಟ್, ಶೇಪು ಇಂಪಾರ್ಟೆಂಟ್. ಯಾವ ಗ್ರಹ ಇನ್ವಾಲ್ವ್ ಅಂತ, ಯುರೇನಸ್ದ ಕಾರಕತ್ವ ಕಲಿಬೇಕು, ಪ್ಲೂಟೋದ ಕಾರಕತ್ವ ಕಲಿಬೇಕು. ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅಲ್ಲಿ ಕಾರಕತ್ವ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಅವಾಗ ಎಲ್ಲಾ ಕ್ಲಾಸಲ್ಲಿ ಹೇಳೋಣ. ಇಲ್ಲಿ ಕುಜಂದು ಕಾರಕತ್ವ ಇನ್ವಾಲ್ವ್ ಆಗಿರೋದ್ರಿಂದ ಇವನು ಒಂದು ದೊಡ್ಡ ವಾರಿಯರ್ ಆಗಿ ಇವನು ಬಂದ. ಮಹಾತ್ಮ ಗಾಂಧಿ ಅವ್ರದ್ದು ನೋಡಿ, ಮಹಾತ್ಮ ಗಾಂಧಿ ಅವ್ರ ಚಾರ್ಟ್. ಯುರೇನಸ್ ಮಿಥುನದಲ್ಲಿ 29 ಡಿಗ್ರಿ, ಪ್ಲೂಟೋ ಮೇಷದಲ್ಲಿ 25 ಡಿಗ್ರಿ, ಗುರು ಮೇಷದಲ್ಲಿ 28 ಡಿಗ್ರಿ, ನೆಪ್ಟ್ಯೂನ್ ಮೀನದಲ್ಲಿ 26 ಡಿಗ್ರಿ, ಕುಜ ತುಲಾದಲ್ಲಿ 26 ಡಿಗ್ರಿ. ಇವಾಗ ಕುಜ, ಯುರೇನಸ್ ಮತ್ತೆ ನೆಪ್ಟ್ಯೂನ್ ಅನ್ನ ಕನೆಕ್ಟ್ ಮಾಡಿದ್ರೆ ಒಂದು ಟ್ರಯಾಂಗಲ್ ಸಿಗುತ್ತೆ. ಮತ್ತೆ ಪ್ಲೂಟೋ ಮತ್ತೆ ಗುರು ಮತ್ತೆ ಕುಜನ ಸೇರಿಸಿದ್ರೆ 25, 28 ಇದೆಲ್ಲ ಒಂದು ಸೇರಿಸಿದ್ರೆ ಬ್ಯೂಟಿಫುಲ್ ಕೈಟ್ ಫಾರ್ಮೇಶನ್. ನಾನು ಹೇಳಿದೆ ಕೈಟ್ ಒಳ್ಳೇದು, ಗೋಲ್ಡನ್ ಟ್ರೈನ್ ಒಳ್ಳೇದು, ಟ್ರಯಾಂಗಲ್ ಆಫ್ ಡೇವಿಡ್ ಒಳ್ಳೇದು ಅಂತ ಹೇಳಿದೆ. ಈ ತರ ಇದೆ. ಇದರಲ್ಲಿ ಒಂದು ಕಡೆ ಫೈಟರ್, ಸತ್ಯಾಗ್ರಹ ಮಾಡಿದ ಕುಜ ಅವರು ಇನ್ವಾಲ್ವ್ಡ್, ಇನ್ನೊಂದು ಕಡೆ ಪೀಸ್ಫುಲ್ ಆಗಿ ಫೈಟ್ ಮಾಡ್ಬೇಕಂತ ಹೇಳತಕ್ಕಂಥ ಗುರುವು ಇನ್ವಾಲ್ವ್ ಆಗಿದೆ. ಡೈರೆಕ್ಟ್ ಆಗಿ ಒಬ್ಬರು ತುಲಾದಲ್ಲಿ, ಒಬ್ಬರು ಮೇಷದಲ್ಲಿ, ಡೈರೆಕ್ಟ್ 7 ಹೌಸಸ್ ಕನೆಕ್ಷನ್. ಗುರು 28, ಕುಜ 26. ಸೊ ಆ ದಿವಸ ಹುಟ್ಟಿದ ಒಬ್ಬ ವ್ಯಕ್ತಿ ಹಿಸ್ಟ್ರಿಯಲ್ಲಿ ದೊಡ್ಡವನಾಗಿ ಬ್ರಿಟಿಷ್ ಎಂಪೈರ್ ಅನ್ನೇ ಇಂಡಿಯಾದಿಂದ ಓಡಿಸತಕ್ಕಂಥ, ಫೈಟಿಂಗ್ ಮಾಡತಕ್ಕಂಥವನು, ವೆಪನ್ ಮುಟ್ಟಿಲ್ಲ. ವಾಟ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ದಿಸ್ ಔಟರ್ ಪ್ಲಾನೆಟ್ಸ್. ಇದು ಜನರಲ್ ಎಲೆಕ್ಟ್ರಿಕಲ್ ಕಂಪನಿ ಅಂತ ಹೇಳತಕ್ಕಂಥ ಒಂದು ಕಂಪನಿ. ಓಕೆ, ಇದು ನೋಡಿ 1892 ಇವತ್ತಿನ ತಾರೀಕಿಗೆ 130 ವರ್ಷ ಆಗಿರತಕ್ಕಂಥ ಕಂಪನಿ. ಒಂದು ಕಂಪನಿ 130 ವರ್ಷ. ಇವಾಗ ನಮ್ದು ಟಾಟಾ ಇದೆ, ಇಟ್ಸ್ ಆಲ್ಸೋ ಇಟ್ಸ್ ಲಾಂಗರ್ ಪೀರಿಯಡ್ ಅಲ್ಲ ಕಂಪನಿ, ಅದು ನಾನು ತೆಗಿಬೇಕಾಗಿತ್ತು. ಐ ವಿಲ್ ಡೂ ಇಟ್. ಇದು ಈ ಕಂಪನಿ ಇಷ್ಟು ದೊಡ್ಡ ಫಾರ್ಮೇಶನ್, ಈ ಫಾರ್ಮೇಶನ್ ಮಾಡಿರೋ ಡೇಟ್ ಯಾವುದು, ಯಾಕೆ ಇದು ಇಷ್ಟು ದಿವಸ ಬಂತು ಅಂತ ನಾವು ನೋಡಿದ್ರೆ, ಅಲ್ಲಿ ಮೇಷದಲ್ಲಿ ಜೂಪಿಟರ್, ವೃಶ್ಚಿಕದಲ್ಲಿ ಯುರೇನಸ್, ಮಿಥುನದಲ್ಲಿ ಪ್ಲೂಟೋ, ನೆಪ್ಟ್ಯೂನ್ ಸ್ವಲ್ಪ ಹತ್ರ ಡಿಗ್ರಿ ಆದ್ರೂ ವಿತಿನ್ ದರ್ 6 ಡಿಗ್ರಿ ರೋಬ್ ಅಂತಾರಲ್ಲ, ಆ 6 ಡಿಗ್ರಿ ರೋಬ್ ಅಲ್ಲಿ 2 ಬ್ಯೂಟಿಫುಲ್ ಟ್ರಯಾಂಗಲ್ ಸಿಮೆಟ್ರಿಕಲ್ ಫಾರ್ಮೇಶನ್ ಕ್ರಿಯೇಟ್ ಮಾಡಿದ ದಿವಸ. ಮೇಜರ್ ಪ್ಲಾನೆಟ್ ಆಗಿರ್ಬೇಕು, ಸಿಮೆಟ್ರಿಕಲ್ ಫಾರ್ಮೇಶನ್ ಇರಬೇಕು, ಒಳ್ಳೆ ಕಾರ್ಯತವ ಕೊಡತಕ್ಕಂಥ ಪ್ಲಾನೆಟ್ ಇರಬೇಕು, ಮೇಜರ್ ಪ್ಲಾನೆಟ್ ಆಗಿರ್ಬೇಕು, ಸ್ಪೆಷಲ್ ಇವೆಂಟ್ ಪ್ಲಾನೆಟ್ ಆಗಿರ್ಬೇಕು. ಇದು 3 ಸೇರುವಾಗ ಒಂದು ಯುಗ ಪುರುಷನ ಅವತಾರ ಆಗುತ್ತೆ, ಒಂದು ಈ ತರ ಒಂದು ದೊಡ್ಡ ಕಂಪನಿಯ ಫಾರ್ಮೇಶನ್ ಆಗುತ್ತೆ. ನೋಡಿ, ಇದು ಎಕ್ಸಾನ್ ಅಂತ ಹೇಳ್ತಕ್ಕಂಥ ಒಂದು ಆಯಿಲ್ ಕಂಪನಿ. ಎಕ್ಸಾನ್ ಅಂತ ಹೇಳ್ತಕ್ಕಂಥ ಆಯಿಲ್ ಕಂಪನಿ 10/8/1892 ಸೇಮ್ ವರ್ಷ, ಬಿಕಾಸ್ ಆ ವರ್ಷದನ್ನೇ ಈ ಪ್ಲಾನೆಟ್ಗಳು ಎಲ್ಲ ಸ್ಪೆಷಲ್ ಆಗಿತ್ತು. ಸೇಮ್ ವರ್ಷ, ಮಂತ್ ಸ್ವಲ್ಪ ಡಿಫ್ರೆಂಟ್ ಜಿಗೂ ಇವ್ರಿಗೂ. ಅಲ್ಲಿ ನೋಡುವಾಗ ಇಲ್ಲಿ ಬ್ಯೂಟಿಫುಲ್ ಕೈಟ್ ಫಾರ್ಮೇಶನ್, ಇನ್ನೊಂದು ಟ್ರಯಾಂಗ್ಯುಲರ್ ಫಾರ್ಮೇಶನ್ ಬಿಟ್ವೀನ್ ಪ್ಲೂಟೋ, ನೆಪ್ಟ್ಯೂನ್ ಎಲ್ಲ ಕನೆಕ್ಟೆಡ್ ಆಗಿ ಇತ್ತು. ರೈಟ್. ಸೊ ಈ 5 ಪ್ಲಾನೆಟ್ ನಿಯರೆಸ್ಟ್ ಡಿಗ್ರಿಯಲ್ಲಿ ಇತ್ತು. 5 ಪ್ಲಾನೆಟ್ ನಿಯರೆಸ್ಟ್ ಡಿಗ್ರಿಯಲ್ಲಿ ಇತ್ತು ಈ ಫಾರ್ಮೇಶನ್ ಅಲ್ಲಿ. ಸೊ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ, ವಾಟ್ ಇಟ್ ಮೀನ್ಸ್ ಇಸ್, ಬೈ ಡಿಗ್ರಿ ಮೆನಿ ಪ್ಲಾನೆಟ್ಸ್ ಕನೆಕ್ಟೆಡ್ ಅಂದ್ರೆ ಅದು ಸ್ಪೆಷಲ್ ಚಾರ್ಟ್. ಇಫ್ ಮೆನಿ ಪ್ಲಾನೆಟ್ಸ್ ಆರ್ ಕನೆಕ್ಟೆಡ್ ಬೈ ಡಿಗ್ರಿ, ಫರ್ಗೆಟ್ ಅಬೌಟ್ ದ ರಾಶಿ. ಶನಿ 8 ಡಿಗ್ರಿ, ಗುರು 7 ಡಿಗ್ರಿ ಇನ್ ಡಿಫರೆಂಟ್ ರಾಶಿ. 5 ಮನೆ ದಾಟಿ ಇರಲಿ, 6 ಮನೆ ದಾಟಿ ಇರಲಿ, 9 ಮನೆ ದಾಟಿ ಇರಲಿ. ಇಫ್ 2 planets are plus or minus 3 degree and if many planets are closer, ಅದು ಸ್ಪೆಷಲ್ ಚಾರ್ಟ್, ದಟ್ ಇಸ್ ಸ್ಪೆಷಲ್ ಮುಹೂರ್ತ.
ಈವನ್ ವಿತ್ ಇನ್ ದ ನವಗ್ರಹ. ಓಕೆ, ಇದು GK ಸಾರ್ಥ ಡಿಗ್ರಿ ಸಿಸ್ಟಮ್ದ ಆಧಾರ. ಐ ವಿಲ್ ಕಮ್ ಟು ದಟ್, ಐ ವಿಲ್ ಟಾಕ್ ಅಬೌಟ್ ದಟ್ ಅಟ್ ದ ಎಂಡ್. ಇದು ಹಿಟ್ಲರ್ದು ಬರ್ತ್ ಚಾರ್ಟ್. ಯುರೇನಸ್, ಕುಜ, ಪ್ಲೂಟೋ. ನಾನು ಹೇಳಿದಲ್ಲ, ಪ್ಲೂಟೋ ಇಸ್ ಅ ಮಿಸ್ಚೀವಿಯಸ್ ಪ್ಲಾನೆಟ್. ಕುಜ ಅವನ್ ಹುಟ್ಟಿದ ದಿವಸ ಚಾರ್ಟ್ ತಗೊಂಡ್ರು ಸರಿ, ಅವನ್ ಜರ್ಮನಿಗೆ ಚಾನ್ಸಲರ್ ಆಗಿ ಯಾವಾಗ ಚಾರ್ಜ್ ತಗೊಂಡನ ಆ ದಿವಸ ತಗೊಂಡ್ರು ಸರಿ, ಅವನ್ ನಾಜಿ ಆರ್ಮಿಯನ್ನ ಯಾವತ್ತು ಫಸ್ಟ್ ಯುರೋಪ್ ಒಳಗಡೆ ಕಳ್ಸಿದಾನೋ, ಓಕೆ, ಆ ದಿವಸ ಇರಲಿ. ಆಲ್ ದ 3 ಈವೆಂಟ್ಸ್ ಇಂಡಿಕೇಟೆಡ್ ಮಾರ್ಸ್, ನೆಪ್ಟ್ಯೂನ್, ಯುರೇನಸ್, ಪ್ಲೂಟೋ ಕಾಂಬಿನೇಷನ್. ಮಾರ್ಸ್ ಒಂದು ಕಾಮನ್ ಇತ್ತು, ಮತ್ತೆ ಮೇಜರ್ ಪ್ಲಾನೆಟ್ಸ್ ಕಾಂಬಿನೇಷನ್ಸ್ ಇತ್ತು ಅದಲ್ಲಿ. ಸೊ ಅವನು ಒಂದು ಫೈಟರ್, ಅವನು ಹುಟ್ಟಿದೇ ಒಂದು ಫೈಟರ್, ಅಲ್ಟಿಮೇಟ್ಲಿ ಕಮಿಟೆಡ್ ಸೂಸೈಡ್ ಆಲ್ಸೋ. ಅದು ಆ ದಿವಸನೂ ತಗೊಳ್ಬೇಕು. ಸೊ ಅವನು ಹುಟ್ಟಿದ ದಿವಸದಲ್ಲಿ ಅದು ಡಿಸೈಡ್ ಆಗುತ್ತೆ. ಅವನು ಒಂದು ಚಾರ್ಜ್ ಪೊಸಿಷನ್ ತಗೊಳ್ಳುವಾಗ, ಸೊ ನಾವೆಲ್ಲ ನಮ್ಮ ಆಫೀಸಲ್ಲಿ ಜಾಯಿನ್ ಮಾಡಿದ ದಿವಸ, ನಾವು ಒಂದು ಸ್ಟೂಡೆಂಟ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ಜಾಯಿನ್ ಆಗೋ ದಿವಸ, ನಾವು ಒಂದು ಅಸ್ಟ್ರಾಲಜಿ ಕಲಿಯೋಕೆ ಫಸ್ಟ್ ಬುಕ್ ತೆಗೆದ ದಿವಸ, ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ಬ್ಯಾಟ್ ಅನ್ನ ಫಸ್ಟ್ ಮುಟ್ಟಿದ ಟೈಮ್, ಆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಫಸ್ಟ್ ಬಾಲ್ ಮುಟ್ಟಿದ ಮುಹೂರ್ತ, ಇದೆಲ್ಲ ಆ ಟೈಮಲ್ಲಿ ಅವು ನಮ್ಗೆ ಗೊತ್ತಿಲ್ವೋ, ಅಸ್ಟ್ರಾಲಜರ್ ಜೊತೆಗೆ ಇಟ್ಕೊಂಡಿದಾರ ಇಲ್ವೋ, ಸೆಲೆಸ್ಟಿಯಲ್ ಫಾರ್ಮೇಶನ್ ಅಲ್ಲಿ ಒಂದು ಸೂಪರ್ ಫಾರ್ಮೇಶನ್ ಇದ್ರೆ, ಸ್ಪೆಷಲ್ ಫಾರ್ಮೇಶನ್ ಇದ್ರೆ, ದೋಸ್ ಪೀಪಲ್ ಆ ಲೈನ್ ಅಲ್ಲಿ ಸ್ಪೆಷಲ್ ಆಗುತ್ತಾರೆ. ವಾರ್, ಪ್ಯಾಂಡಮಿಕ್, ಎರ್ಥ್ಕ್ವೇಕ್, ಮಾಸ್ ಕಿಲ್ಲಿಂಗ್, ಫಾರ್ಮೇಶನ್ ಆಫ್ ಅ ಕಂಪನಿ, ಪೊಲಿಟಿಕಲ್ ಪಾರ್ಟಿ, ನೇಷನ್, ಒಂದು ಮ್ಯೂಸಿಕಲ್ ಗ್ರೂಪ್ ಫಾರ್ಮ್ ಆಗಿದ್ದು, ಒಂದು ಟಿವಿ ಚಾನೆಲ್ ಓಪನ್ ಮಾಡಿದ್ದು, ಸ್ಪೋರ್ಟ್ಸ್ ಸ್ಟಾರ್ಗಳು, ಇದೆಲ್ಲ ಸ್ಪೆಷಲ್ ಜಾಮೆಟ್ರಿಕಲ್ ಫಾರ್ಮೇಶನ್ಸ್ ಇತ್ತು. ಸೊ ಇದರಲ್ಲಿ ದಿಸ್ ಇಸ್ ದ ಸೆಕೆಂಡ್ ವರ್ಲ್ಡ್ ವಾರ್. ಓಕೆ, ಯುರೇನಸ್ ಮತ್ತೆ ನೆಪ್ಟ್ಯೂನ್ and one more planet, I think Mars, which was connected. September 1st, 1939 World War II ಸ್ಟಾರ್ಟ್ ಆಗಿರೋದು. ಆಮೇಲೆ 1st August 1945ಗೆ ಈ ವಾರ್ ಮುಗೀತು. ಆ 45 ಬರುವಾಗ ಗುರುದು ಸಂಬಂಧ ಬಂತು. ಸೊ ಜಾಮೆಟ್ರಿಕಲ್ ಫಾರ್ಮೇಶನ್ ಅಂಡ್ ಕಾರಕತ್ವ ಆಫ್ ದ ಪ್ಲಾನೆಟ್ ಇನ್ವಾಲ್ವ್ ಇನ್ ದ ಫಾರ್ಮೇಶನ್. ಆ ಫಾರ್ಮೇಶನ್ ಅಲ್ಲಿ ಇರತಕ್ಕಂಥವ್ರು ಒಳ್ಳೆಯವರ ಕೆಟ್ಟವರ, ಅವ್ರದ್ದು ಕಾರಕತ್ವ ಆ ಈವೆಂಟ್ ಡಿಸೈಡ್ಸ್ ದ ನೇಚರ್ ಆಫ್ ದ ಈವೆಂಟ್. ಒಂದು ಬ್ಯಾಡ್ ಈವೆಂಟ್, ಮ್ಯಾಲೆಫಿಕ್ ಪ್ಲಾನೆಟ್ ಆ ಫಾರ್ಮೇಶನ್ ಅಲ್ಲಿ ಬರುವಾಗ ಆಗುತ್ತೆ. ದಟ್ ವಿಲ್ ಗೆಟ್ ಓವರ್. ಒಂದು ಆಸ್ಪಿಷಿಯಸ್ ಪ್ಲಾನೆಟ್ ಜುಪಿಟರ್ ತರ ಬರುವಾಗ ಅದು ಸ್ಟಾಪ್ ಆಗುತ್ತೆ. ದಿಸ್ ಇಸ್ ದ ಕ್ಲೂ ಫಾರ್ ದ ಎಂಡ್ ಆಫ್ ಪ್ಯಾಂಡಮಿಕ್. ಇದರಲ್ಲಿ ರಿಸರ್ಚ್ ಮಾಡಬೇಕು. ದಿಸ್ ಇಸ್ ಒನ್ ಆಫ್ ದ ವೇ. ರೈಟ್ ನೌ ಇದಲ್ಲೇ ಸ್ವಲ್ಪ ಪಾರ್ಟ್ 2. ಓಕೆ, ಇವಾಗ ಒಂದು ವ್ಯಕ್ತಿ ಪರ್ಸನ್ 1 ಹುಟ್ಟಿದ್ದಾರೆ, ಅವ್ರದ್ದು ಚಾರ್ಟ್ ಅಲ್ಲಿ 2 ಪ್ಲಾನೆಟ್ ಅಥವಾ 3 ಪ್ಲಾನೆಟ್ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಕೂತಿದೆ. ಅವ್ರು 3 ಜನರು ಸೇರಿಸಬಹುದು ಅಂತ ಇಟ್ಕೊಳ್ಳಿ. ಅದನ್ನ ಫುಲ್ಫಿಲ್ ಮಾಡತಕ್ಕಂತ, ಇವಾಗ ನೋಡಿ ಪರ್ಸನ್ 1 ಇದಾರಲ್ಲ, ಪರ್ಸನ್ 1 ಒಂದು ಗೋಲ್ಡನ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಜಸ್ಟ್ ಒಂದು ಗೋಲ್ಡನ್ ಟ್ರಯಾಂಗಲ್ ಅಲ್ಲಿ ಗೋಲ್ಡನ್ ಟ್ರೈನ್ ಫಾರ್ಮ್ ಆಗ್ತಾ ಇದೆ. ಸಪೋಸ್ ಆ ಗೋಲ್ಡನ್ ಟ್ರೈನ್ ಫಾರ್ಮೇಶನ್ ಅಲ್ಲಿ ಯಾವುದೋ ಒಂದು ಲೈನ್ ಪರ್ಸನ್ 2 ಅಲ್ಲಿ ಕೂಡ ಇತ್ತು ಅಂದ್ರೆ, ಇಲ್ಲಿ ಪರ್ಸನ್ 1 ಅಲ್ಲಿ ನೋಡಿದ್ರೆ ಮಿಥುನ, ಕುಂಭ, ತುಲಾ ಇದು ಜಾಯಿನ್ ಆಗ್ತಾ ಇದೆ. ಓಕೆ, ಈ ಗ್ರಹಗಳು ಇಲ್ಲಿ ಜಾಯಿನ್ ಆಗ್ತಾ ಇದೆ ಇವ್ರದ್ದು ಚಾರ್ಟ್ ಅಲ್ಲಿ. ಇದರಲ್ಲಿ ಇದನ್ನ ಸೈಡ್ ಎ, ಸೈಡ್ ಬಿ, ಸೈಡ್ ಸಿ ಅಂತ ತಗೊಳ್ಬಹುದು ನಾವು. ಈ ತರ ತಗೊಂಡ್ಬಿಟ್ಟು ಇವಾಗ ಪರ್ಸನ್ 2 ಇದಾರಲ್ಲ, ಪರ್ಸನ್ 2 ಅಂತ ಇರತಕ್ಕಂಥವ್ರು ಇದೇ ಫಾರ್ಮೇಶನ್ ಅಲ್ಲಿ ಯಾವುದೋ ಒಂದು ಲೈನ್ ಅಥವಾ 2 ಲೈನ್, ಯಾವ್ದು ಒಂದು ಲೈನ್ 2 ಲೈನ್ ಅವ್ರ ಜಾತಕದಲ್ಲಿ ಇದ್ರೆ, ಮೀನ್ಸ್ 2 ಜಾತಕನ ಸೂಪರ್ ಇಂಪೋಸ್ ಮಾಡಿದ್ರೆ ಆ ಫಾರ್ಮೇಶನ್ ಶೇಪ್ ಚೇಂಜ್ ಆಗಬಾರ್ದು. ಎರಡು ಮೆರ್ಜ್ ಆಗ್ಬಿಡ್ಬೇಕು. ಅಂತವರು ಸೂಪರ್ ಪಾರ್ಟ್ನರ್ಸ್. ಅವರಿಬ್ಬರು ಸೇರಿದ್ರೆ ಸೂಪರ್ ಪಾರ್ಟ್ನರ್ಸ್. ದಟ್ ವಿಲ್ ಆಕ್ಟ್ ಆಸ್ ಅ ಸಿಂಗಲ್ ಅರಸ್ಕೋಪ್. ಓಕೆ, ಪರ್ಸನ್ 1 ಚಾರ್ಟ್ ಮತ್ತೆ ಪರ್ಸನ್ 2 ಚಾರ್ಟ್ ಒಟ್ಟಿಗೆ ಸೇರಿ ಸೂಪರ್ ಇಂಪೋಸ್ ಮಾಡ್ಬಿಟ್ಟು 2 ಚಾರ್ಟ್ ಅನ್ನ ಮಾಡಿದ್ರೆ ಆ ಗೋಲ್ಡನ್ ಫಾರ್ಮೇಶನ್ ಅಲ್ಲಿ ಅದು ಹಂಗೆ ಮೆರ್ಜ್ ಆಯ್ತು ಅಂದ್ರೆ ಇವರಿಬ್ರು ಲೈಫ್ ಅಲ್ಲಿ ಒಟ್ಟಿಗೆ ಸೇರಿ ಆ ಕಾರ್ಯಗತ್ವದಲ್ಲಿ
ಆ ಪರ್ಟಿಕ್ಯುಲರ್ ಕಾರ್ಯಗತದಲ್ಲಿ ಮ್ಯಾಟರ್ ಅಲ್ಲಿ ಒಂದು ಸೇರ್ಬೋದು. ಆ ಪರ್ಟಿಕ್ಯುಲರ್ ಕಾರ್ಯಗತವ ಸಂಬಂಧಪಟ್ಟ ವ್ಯಾಪಾರ, ಆ ಪರ್ಟಿಕ್ಯುಲರ್ ಕಾರ್ಯಗತವ ಸಂಬಂಧಪಟ್ಟ ವಿಷಯದಲ್ಲಿ ಒಂದು ಅಡ್ವೆಂಚರ್ ಮಾಡಿದರೆ ದೇ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪ್ಯಾರ್ ಅಂತ. ಇದು ನೆಕ್ಸ್ಟ್ ಲೆವೆಲ್ ರೂಲ್. ಇದು ಹಸ್ಬೆಂಡ್ ವೈಫ್, ಬಾಸ್ ಎಂಪ್ಲಾಯಿ, ಒಂದು ಸ್ಪೋರ್ಟ್ಸ್ ಟೀಮ್ ಮೆಂಬರ್ಸ್. ಒಂದು ಕ್ರಿಕೆಟ್ ಕ್ಯಾಪ್ಟನ್ ಬಂದ್ರೆ, ಗಂಗೂಲಿ ಅವ್ರು ಬಂದ್ರೆ ಹರ್ಭಜನ್ ಸಿಂಗ್, ವೀರೇಂದ್ರ ಸೆಹ್ವಾಗ್ ಅಂತ ಒಂದು ಪರ್ಟಿಕ್ಯುಲರ್ ಟೀಮ್ ಇಟ್ಕೊಳ್ತಾರೆ. ಧೋನಿ ಅವ್ರು ಬಂದ್ರೆ ಸುರೇಶ್ ರೈನಾ, ರವೀಂದ್ರ ಜಡೇಜಾ ಅಂತ ಒಂದು ಪರ್ಟಿಕ್ಯುಲರ್ ಟೀಮ್ ಇಟ್ಕೊಳ್ತಾರೆ. ಕೊಹ್ಲಿ ಬಂದ ಮೇಲೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಳ್ತಾರೆ. ಆತರ ಒಂದೊಂದು ಅದು ಯಾಕೆ ಆತರ ಆಗುತ್ತೆ ಅಂದ್ರೆ ಆ ಲೀಡರ್ಶಿಪ್, ಆ ಲೀಡರ್ ಆಗಿರತಕ್ಕಂಥ ಒಂದು ಚಾರ್ಟ್. ಫಸ್ಟ್ ಆಫ್ ಆಲ್ ಅವನ್ ಯಾಕೆ ಲೀಡರ್ ಆದ ಅಂದ್ರೆ BCCI ಫಾರ್ಮೇಶನ್ ಆಗಿರೋ ದಿವಸದ ಚಾರ್ಟ್ ಜೊತೆಗೆ ಇವೊಂದು ಚಾರ್ಟ್ ಮೆರ್ಜ್ ಆಗ್ಬೇಕು. ದೆನ್ ಓನ್ಲಿ ಈ ಕ್ಯಾನ್ ಬಿಕಮ್ ಎ ಕ್ಯಾಪ್ಟನ್. ಸಚಿನ್ ತೆಂಡೂಲ್ಕರ್ ಎಷ್ಟು ರೆಕಾರ್ಡ್ ಮಾಡಿದ್ರು ಅವ್ರು ಕ್ಯಾಪ್ಟನ್ ಆಗಿದ್ದು ತುಂಬಾ ಕಡಿಮೆ. ಸೊ ಒಂದು ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಬೇಕಾದ್ರೆ ಆ ಆರ್ಗನೈಸೇಷನ್, BCCI ಅಂತ ಹೇಳ್ತಕ್ಕಂಥ ಆರ್ಗನೈಸೇಷನ್ ಚಾರ್ಟ್ ಜೊತೆಗೆ ಈ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಚಾರ್ಟ್ ಮೆರ್ಜ್ ಆದ್ರೆ ಮಾತ್ರ ಆ ಕ್ಯಾಪ್ಟನ್ಸ್ ಎಲ್ಲ ಟ್ಯಾಲಿ ಆಗುತ್ತೆ. ಆ ಕ್ಯಾಪ್ಟನ್ ಚಾರ್ಟ್ ಜೊತೆಗೆ ಅವನ್ ಕೆಳಗಡೆ ಆಡಿದ ಟೀಮ್ ಮೆಂಬರ್ಸ್ ಚಾರ್ಟ್ಗಳು ಮೆರ್ಜ್ ಆದ್ರೆ ಅದು ಸಪೋರ್ಟಿವ್ ಆಗುತ್ತೆ. ದೆನ್ ಓನ್ಲಿ ದೇ ಕ್ಯಾನ್ ವಿನ್ ವರ್ಲ್ಡ್ ಕಪ್, ಅದರ್ವೈಸ್ ದೇ ಕೆನಾಟ್ ವಿನ್ ವರ್ಲ್ಡ್ ಕಪ್. ಸೊ ದಿಸ್ ಸ್ಕೋಪ್ ಆಫ್ ದಿಸ್ ಜಾಮೆಟ್ರಿಕಲ್ ಶೇಪ್ ಅಂಡ್ ಸ್ಕೋಪ್ ಜಾಯಿಂಟ್ ಎಫೆಕ್ಟ್ ಆಫ್ 2 horoscopes. JK ಸರ್ ಇದನ್ನು ಬರೆದಿದ್ದಾರೆ. ಅವ್ರು ಈ ತರ ವೆಸ್ಟರ್ನ್ ಥಿಂಕಿಂಗ್ ಮಾಡಿಲ್ಲ ಅಂದ್ರೂ ಅದು ಆಲ್ರೆಡಿ ಎಸ್ ರಿಟರ್ನ್ ಇಟ್. ದಟ್ ಇಸ್ ಅ ಬ್ಯೂಟಿ. ಅವ್ರ ಹತ್ರ ನಾ ಮಾತಾಡಿದ ಹೇಗೆ ಅಂದ್ರೆ ಈ ಥಾಟ್ ಇರು ಜಾತಕ ಕೂಟು ವಿಳೆವುಗಳು ಈ ಸೇಸ್ ಜಾಯಿಂಟ್ ಎಫೆಕ್ಟ್ ಆಫ್ 2 horoscopes. 2 horoscope ಅನ್ನ ಮೆರ್ಜ್ ಮಾಡಿ ಬರತಕ್ಕಂಥ ಜಾಯಿಂಟ್ ಎಫೆಕ್ಟ್, ಹಸ್ಬೆಂಡ್ ವೈಫ್ ಜೊತೆಗೆ, ಬಾಸ್ ಎಂಪ್ಲಾಯಿ. ಮತ್ತೆ ಇದು ಒಂದು HR ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಒಂದು ಕಂಪನಿಯಲ್ಲಿ ಅಲ್ಲಿ ಕೆಲಸ ಮಾಡತಕ್ಕಂಥವರು ಯಾವುದು ಮಾರ್ಕೆಟಿಂಗ್ ಯಾರು ಫಿಟ್ ಆಗ್ಬೋದು, ಪ್ರೊಡಕ್ಷನ್ಗೆ ಯಾರು ಫಿಟ್ ಆಗ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಯಾರು ಫಿಟ್ ಆಗ್ತಾರೆ, ಫೈನಾನ್ಸ್ ಪ್ಲಾನೆಟ್ಸ್ ಗುರು ಶುಕ್ರ ಇರತಕ್ಕಂಥವ್ರು, ಪ್ರೊಡಕ್ಷನ್ಗೆ ಮಾರ್ಸ್ ಸ್ಟ್ರಾಂಗ್ ಆಗಿರತಕ್ಕಂಥವ್ರು, ಪ್ಲಾನಿಂಗ್ ಮತ್ತೆ ಮಾರ್ಕೆಟಿಂಗ್ ಬುಧ ಸ್ಟ್ರಾಂಗ್ ಆಗಿರೋರು. ಆ ತರ ಈ ಮೆರ್ಜಿಂಗ್ ಪ್ಲಾನೆಟ್ಸ್ ಅನ್ನ ಈ ಶೇಪ್ ಕಂಪನಿದ ಫಾರ್ಮೇಶನ್ ಡೇಟ್, ಆ ಚಾರ್ಟ್ ಮತ್ತೆ ಎಂಪ್ಲಾಯೀಸ್ ಚಾರ್ಟ್, ಒಂದು ಯಾವ್ದು ಸ್ಟ್ರೆಂತ್ ಇದೆ, it definitely it will works well. Definitely it will work very well. ಯಾಕಂದ್ರೆ I have lot of examples here in my homework. See how much homework I do. This full book is my on this subject only. Okay, all the formations, drawings, everything. In my engineering study also I have not done so much such homework. This list if you see, no, ಇದು ಒಂದು ಮ್ಯೂಸಿಕಲ್ ಟ್ರೂಪ್, ಫಾರಿನ್ ಮ್ಯೂಸಿಕಲ್ ಟ್ರೂಪ್ನವರು. ಅದಲ್ಲಿ ಮೈಕ್ ಫ್ಲೀಟ್ವುಡ್ ಅಂತ ಹೇಳೋನು ಡ್ರಮ್ಸ್, 24/6/1942 ಹುಟ್ಟಿದವನು. ಜಾನ್ ಮೆಕ್ವೀನ್ ಗಿಟಾರಿಸ್ಟ್, 26/11/45 ಹುಟ್ಟಿದವನು. ಕ್ರಿಸ್ಟಿ ಮೆಕ್ವಿ ಅಂತ ಇರೋವನು, ಅವನ್ ಪಿಯಾನಿಸ್ಟ್, ಲಿರಿಕ್ಸ್, ಕಂಪೋಸರ್, ವೋಕಲ್ ಎಲ್ಲ. 12/7/1944 ಹುಟ್ಟಿದವನು. ಸ್ಟೀವ್ ನಿಕ್ಸ್ ಅಂತ ಇರೋನು ಲಿರಿಕ್ಸ್ಟ್ ಮತ್ತೆ ವೋಕಲಿಸ್ಟ್, ಅವನು 26/5/1948 ಹುಟ್ಟಿದವನು. ಲಿಂಡ್ಸೆ ಬಕಿಂಗ್ಹ್ಯಾಮ್ ಅಂತ ಇರೋನು, ಅವನು ಗಿಟಾರಿಸ್ಟ್, ಸಾಂಗ್ ರೈಟರ್ ಮತ್ತೆ ವೋಕಲಿಸ್ಟ್. ಇವನ್ 3/10/1947 ಹುಟ್ಟಿದವನು. ಇವರೆಲ್ಲ ಚಾರ್ಟ್ ನೀವು ಹಾಕಿ ನೋಡಿ, ನಾ ಹೇಳಿದೀನಿ. ಒಬ್ಬ 24/6/42, ಒಬ್ಬ 26/11/45, ಒಬ್ಬ 12/7/44, ಒಬ್ಬ 26/5/48, ಒಬ್ಬ 3/10/47. ಈ 5 ಜನ ಸೇರ್ಕೊಂಡು ಒಂದು ಮ್ಯೂಸಿಕಲ್ ಟ್ರೂಪ್ ಫಾರ್ಮ್ ಮಾಡ್ತಾರೆ. ಮಾಡುವಾಗ ಲಿನ್ಸೀಸ್ ವೀನಸ್ ಜಾನ್ ದ ಚಿರಾನ್ ಜೊತೆಗೆ, ಲಿನ್ಸೀಸ್ ವೀನಸ್ ಜಾನ್ ದ ಜುಪಿಟರ್ ಜೊತೆಗೆ, ಲಿನ್ಸೀಸ್ ವೀನಸ್ ಜಾನ್ಸ್ ಜುಪಿಟರ್ ಜೊತೆಗೆ ಪ್ಯಾರಲಲ್ ಅಂತ. ಓಕೆ, ಪ್ಯಾರಲಲ್ ಅಂದ್ರೆ ಸೇಮ್. ದೆನ್ ಲಿನ್ಸೀಸ್ ಪ್ಲೂಟೋ ಪ್ಯಾರಲಲ್ ಟು ಮಿಕ್ಕೀಸ್ ಜುಪಿಟರ್, ಲಿನ್ಸೀಸ್ ಪ್ಲೂಟೋ ಕಂಜಂಕ್ಸ್ ವಿತ್ ಮಿಕ್ಕಿ. ಈ ತರ ಈ 5 ಜನದ ಕಂಪೋಸಿಷನ್, ಈ ತರ ಲೈನ್ಗಳು ಮೆರ್ಜ್ ಆಗುತ್ತೆ. ಈ ಲೈನ್ಸ್ ಆರ್ ಮೆರ್ಜಿಂಗ್. 5 ಜನದ ಟೋಟಲ್ ಲಿಸ್ಟ್ ಇಸ್ ದೇರ್, ಆಲ್ ದ 5 ಪೀಪಲ್, ಯಾರ್ದು ಜೊತೆಗೆ ಸೇರ್ತಾ ಇದೆ ಅಂತ. ಈ ತರ ನೋಡುವಾಗ ಇದು ಫಾರ್ಮೇಶನ್ ಆಫ್ ಮ್ಯೂಸಿಕಲ್ ಟ್ರೂಪ್. ಯಾಕೆ ಹಬ್ಬ ಫೇಮಸ್ ಆಯ್ತು, ಯಾಕೆ ಬೋನಿಯಂ ಫೇಮಸ್ ಆಯ್ತು, ಯಾಕೆ ಇಳೆಯರಾಜ ಫೇಮಸ್ ಆದ್ರು, ಯಾಕೆ AR ರೆಹಮಾನ್ ಅಷ್ಟು ಫೇಮಸ್ ಆದ್ರು, ಅವ್ರ ಜೊತೆಗೆ
ಕಲ್ಯಾಣ್ಜಿ ಆನಂದ್ಜಿ ಯಾಕೆ ಫೇಮಸ್ ಆದ್ರು, ಲಕ್ಷ್ಮೀಕಾಂತ್ PRL ಯಾಕೆ, ಇದೆಲ್ಲ ಎಲ್ಲಿ ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡಬಹುದು. ಸಕ್ಸಸ್ಫುಲ್ ಮ್ಯಾರೇಜಸ್, ಫೇಲಿಯರ್ ಮ್ಯಾರೇಜಸ್, ಯಾವ ಪ್ಲಾನೆಟ್ ಇದಕ್ಕೆ ಈ ಆಟ ಆಡ್ತದೆ ಅಂತ ಮಾತ್ರ ಗಮನ ಕೊಟ್ಕೊಡ್ಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಡನ್ ಇಟ್ ಫಾರ್ ಬೀಟಲ್ಸ್ ಕೂಡ ಅದೇ ತರ. ಇಫ್ ಯು ವಾಂಟ್ ಬೀಟಲ್ಸ್, ಪಾಲ್ 18-6-42, ಜಾನ್ 9-10-42, ಜಾರ್ಜ್ 25-43, ಓಕೆ, ರಿಂಗೋ 7-7-40, ಈ ಗ್ರೂಪ್ ಅದು ಹಾಕಿ ನೋಡಿದ್ರೆ ಅಲ್ಲಿ ಫುಲ್ ಕಂಜಂಕ್ಷನ್ಸ್. ಸೀನ್ ಕಾನ್ರಿ, ಓಕೆ, ಸೀನ್ ಕಾನರಿ, ಜೇಮ್ಸ್ ಬಾಂಡ್, ಅವ್ರಿಗೂ ಆ ಜೇಮ್ಸ್ ಬಾಂಡ್ ಪ್ರೊಡಕ್ಷನ್ಸ್ ಮಾಡಿರೋ ಗ್ರೂಪ್ಗೂ ಅವ್ರಿಗೆ ಒಳ್ಳೆ ಗೋಲ್ಡನ್ ಲಿಂಕೇಜ್ ಇತ್ತು. ಇದನ್ನ ಗೋಲ್ಡನ್ ಲಿಂಕೇಜ್ ಅಂತ ಹೇಳ್ತಾರೆ. ಎರಡು ಇದು ಮಾಡಿದ್ರೆ ಗೋಲ್ಡನ್ ಲಿಂಕೇಜ್ ಅಂತ ಹೇಳ್ತಾರೆ. ಈ ಜಿ ಕಂಪನಿಯನ್ನ ಸ್ಟಾರ್ಟ್ ಮಾಡಿದವರು ಆ ಕಂಪನಿದು ಮುಹೂರ್ತ ಸ್ಟಾರ್ಟ್ ಮಾಡಿದಾರೆ, ಮುಹೂರ್ತ ಮತ್ತೆ ಅವ್ರದ್ದು ಮುಹೂರ್ತ ನೋಡಿದ್ರೆ ಸೂಪರ್ ಆಗಿತ್ತು. ಈ ಡೆಲ್ ಕಂಪನಿ ಸ್ಟಾರ್ಟ್ ಮಾಡಿದವರು, ಡೆಲ್ ಇವಾಗ ಇರೋ ಕಂಪ್ಯೂಟರ್ ಬರಕ್ಕೆ ಮುಂಚೆ ಅವನು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರು. ಓಕೆ, ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರು. ಆ ಕಂಪನಿದು ಮತ್ತೆ ಇವ್ರದ್ದು ಟ್ಯಾಲಿ ಆಗಿಲ್ಲ. ದೆನ್ ವೆನ್ ಈ ಸ್ಟಾರ್ಟೆಡ್ ಡೆಲ್, ಇಟ್ ವರ್ಕ್ಡ್ ವೆರಿ ವೆಲ್. ಸೊ ಸೇಮ್ ಪರ್ಸನ್ ಒಂದು ಪರ್ಟಿಕ್ಯುಲರ್ ವ್ಯಾಪಾರ ಸ್ಟಾರ್ಟ್ ಮಾಡುವಾಗ ಯಾಕೆ ಸೂಪರ್ ಆಗಿ ಬರ್ತದೆ, ಇನ್ನೊಂದು ವ್ಯಾಪಾರ ಅಲ್ಲಿ ಮುಟ್ಟುವಾಗ ಯಾಕೆ ಅವನು ಫೇಲಿಯರ್ ಆಗುತ್ತಾನೆ. ಮೆರ್ಜಿಂಗ್ ಆಫ್ 2 ಹಾರೋಸ್ಕೋಪ್ಸ್, ಆ ಮುಹೂರ್ತದ ಹಾರೋಸ್ಕೋಪ್ ಮತ್ತು ಈ ಒಂದು ಹಾರೋಸ್ಕೋಪ್. ನಾವು ಹೆಂಗೆ ವೈದಿಕ ಅಸ್ಟ್ರಾಲಜಿಲಿ ನೋಡ್ತೀವಿ ಅದೇ ತರನೇ. ಓಕೆ, ಒಬ್ಬ ಫೇಮಸ್ ಆಗ್ಬೇಕಾದ್ರೆ ಜುಪಿಟರ್ ಪ್ಲೂಟೋ, ವೀನಸ್ ಪ್ಲೂಟೋ, ಸನ್ ಪ್ಲೂಟೋ, ಯುರೇನಸ್ ಪ್ಲೂಟೋ, ಓಕೆ, ಜುಪಿಟರ್ ಸನ್, ಜುಪಿಟರ್ ವೀನಸ್ ಇದೆಲ್ಲ ಸೇರಿದ್ರೆ ಒಬ್ಬರು ಪ್ಲೂಟೋ, ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಜುಪಿಟರ್ ಪ್ಲೂಟೋ ಇರೋರು ತುಂಬಾ ಫೇಮಸ್ ಆಗುತ್ತಾರೆ. ವೆಸ್ಟರ್ನ್ ಅಸ್ಟ್ರಾಲಜಿಯಲ್ಲಿ ಜುಪಿಟರ್ ಪ್ಲೂಟೋ, ಜುಪಿಟರ್ ಯುರೇನಸ್ ಫಾರ್ಮೇಶನ್ ಸೇರಿದವರು, ಡಿಗ್ರಿ ವಯಸ್ಸು ಸೇರಿದವರೆಲ್ಲ ತುಂಬಾ ಫೇಮಸ್ ಆಗ್ತಾರೆ, ಸಿನಿ ಫೀಲ್ಡ್ ಅಲ್ಲಿ ಫೇಮಸ್ ಆಗುತ್ತಾರೆ ಅಂತ ಅವ್ರು ಕಂಡುಹಿಡಿದಿದ್ದಾರೆ. ಓಕೆ, ಕೋಕೋ ಕೋಲಾ, ಜಿ, ಬೋಯಿಂಗ್, ಮೈಕ್ರೋಸಾಫ್ಟ್, ಮೆರ್ಕ್, 3M, ಎಕ್ಸಾನ್, IBM, ಇದೆಲ್ಲ ಫಾರ್ಮೇಶನ್ ಡೇಟ್ಸ್, ಸೂಪರ್ ಡೇಟ್ಸ್, ಸಿಮೆಟ್ರಿಕಲ್ ಫಾರ್ಮೇಶನ್ ಡೇಟ್ಸ್. ನಾವು ಇಂಡಿಯನ್ ಕಂಪನೀಸ್ ತೆಗೆದು ನೋಡ್ಬೋದು. ಕಂಪನಿಗೆ ತೆಗೆದು ಇದನ್ನ ನೋಡ್ಬೋದು. ಇದು ಸೂಪರ್ ಆಗಿ, ಇದರಲ್ಲಿ ಸೂಪರ್ ಫಾರ್ಮೇಶನ್ ಅಂತ ಸ್ಪೆಷಲ್ ಇದೆ. ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳೋದು, ಜೂಪಿಟರ್ ಚಿರಾನ್ ಸೇರಿದ್ರೆ ವೆರಿ ಪವರ್ಫುಲ್ ಆಗುತ್ತಾರೆ. ಜೂಪಿಟರ್ ಪ್ಲೂಟೋ ಆಗಿದ್ರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗುತ್ತಾರೆ. ಆ ತರ ಚಿರಾನ್ ಪ್ಲೂಟೋ ಆದ್ರೆ ಪ್ರಾಫಿಟಬಲ್ ಆಗುತ್ತೆ. ಓಕೆ, ವೆರಿ ಕರಿಷ್ಮ್ಯಾಟಿಕ್ ಪವರ್ಫುಲ್ ಜನ ಆಗುತ್ತಾರೆ. ಚಿರಾನ್ ವೀನಸ್, ಅದು ಇಂಟೆಲ್ ಕಂಪನಿ ಅವರಿಗೆ ಚಿರಾನ್ ವೀರಸ್ ಇತ್ತು. ಸೊ ಚಿರಾನ್ ಅಂತ ಒಂದು ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ ಆಗಿ ಈ ಆಟನ ಆಡ್ತದೆ. ಯುರೇನಸ್ ಇಂಡಿಪೆಂಡೆನ್ಸ್ ಅನ್ನ ಕೊಡ್ತದೆ. ಯುರೇನಸ್ ಪ್ಲಾನೆಟ್ ಇಂಡಿಪೆಂಡೆನ್ಸ್ ಅನ್ನ ಕೊಡ್ತದೆ. ಓಕೆ, ಸೊ ನಮ್ದು ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ನೋಡುವಾಗ ಒನ್ ಥಿಂಗ್, ಇಂಡಿಯನ್ ಇಂಡಿಪೆಂಡೆನ್ಸ್ ಡೇದಲ್ಲಿ ನವಗ್ರಹಗಳು ಪ್ಲಸ್ ಈ ಯುರೇನಸ್ ಪ್ಲೂಟೋ ಇವರೆಲ್ಲ ಹಾಕೊಂಡ್ರೆ ಆಲ್ಮೋಸ್ಟ್ ಎಲ್ಲಾ ಪ್ಲಾನೆಟ್ ಕನೆಕ್ಟೆಡ್ ಆಗಿತ್ತು. ಯಾವುದೋ ಪ್ಲಾನೆಟ್ ಸಪರೇಟ್ ಆಗಿಲ್ಲ, ಎಲ್ಲಾ ಪ್ಲಾನೆಟ್ ಕನೆಕ್ಟೆಡ್. ಚಂದ್ರ 4 ಡಿಗ್ರಿ, ಬುಧ 13 ಡಿಗ್ರಿ, ಪ್ಲೂಟೋ 20 ಡಿಗ್ರಿ, ಶನಿ 20 ಡಿಗ್ರಿ, ಸೂರ್ಯ 27 ಡಿಗ್ರಿ, ಶುಕ್ರ 20 ಡಿಗ್ರಿ, ಪ್ಲೂಟೋ ಶನಿ ಶುಕ್ರ 3 ಒಂದೇ ಡಿಗ್ರಿಗೆ ಬಂತ. ನೆಪ್ಟ್ಯೂನ್ 15 ಡಿಗ್ರಿ, ಗುರು 25 ಡಿಗ್ರಿ, ಸೂರ್ಯನ ಜೊತೆಗೆ ಸೇರ್ತಾ 25, 27. ಕೇತು 5 ಡಿಗ್ರಿ, ಚಂದ್ರನ ಜೊತೆಗೆ ಸೇರ್ತಾ. ಸೊ ರಾಹು 5 ಡಿಗ್ರಿ ಚಂದ್ರನ ಜೊತೆಗೆ ಸೇರಿದೆ. ಕುಜ 7 ಡಿಗ್ರಿ, ಸೊ ಚಂದ್ರ ರಾಹು ಕುಜ ಕಾಂಬಿನೇಷನ್ ಬಂತ. ದೆನ್ ಆ ಮಿಡ್ ನೈಟ್ ಅಲ್ಲಿ ಲಗ್ನ ಕೂಡ 1 ಡಿಗ್ರಿ ಇತ್ತು. ಯುರೇನಸ್ 2 ಡಿಗ್ರಿ, ಸೊ ಚಂದ್ರನ್ ರಾಹು ಜೊತೆಗೆ ಯುರೇನಸ್ ಸೇರಿದ. ಯುರೇನಸ್ ಇಲ್ಲ ಅಂದ್ರೆ ಇಂಡಿಪೆಂಡೆನ್ಸ್ ಇಲ್ಲ. ದಟ್ ಇಸ್ ದೇರ್ ಅಬ್ಸರ್ವೇಷನ್. ಸೊ ಕಾರಕತ್ವಗಳು ನಾವು ಕಲಿಬೇಕು. ಅವತ್ತಿನ ದಿವಸ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಚಾರ್ಟ್ ಹಾಕಿದ್ರೆ ಆಲ್ಮೋಸ್ಟ್ ಆಲ್ ದ ಪ್ಲಾನೆಟ್ಸ್ ವೇರ್ ಕನೆಕ್ಟೆಡ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತಗೊಂಡ್ರೆ ಆಲ್ ದ ಪ್ಲಾನೆಟ್ಸ್ ವೇರ್ ಕನೆಕ್ಟೆಡ್ ಬೈ ಡಿಗ್ರಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ 1885 December
50th ಏನೋ ಅವತ್ತು ಟೋಟಲಿ ಕನೆಕ್ಟೆಡ್. ಅದೇ ತರ 6/4/1980 ಬಿಜೆಪಿ ಫಾರ್ಮೇಶನ್ ದಿವಸ ನೋಡುವಾಗ ಕಾಂಗ್ರೆಸ್ ಏನಿದೆಯೋ ಅದೇ ಸಿಮಿಲಾರಿಟಿ ಇಲ್ಲಿಯೂ ಇದೆ. ಸೇಮ್ ಯುರೇನಸ್ 1 ಡಿಗ್ರಿ, ಚಂದ್ರ 27 ಡಿಗ್ರಿ, ನೆಪ್ಟ್ಯೂನ್ 29 ಡಿಗ್ರಿ, ಚಂದ್ರ ನೆಪ್ಟ್ಯೂನ್ ಕನೆಕ್ಷನ್ ಆಯ್ತು. ಪ್ಲೂಟೋ 26, ಪ್ಲೂಟೋ ಕನೆಕ್ಷನ್ ಆಯ್ತು. ಸ್ಯಾಟರ್ನ್ 28 ಡಿಗ್ರಿ, ಡೆಮೋಕ್ರಸಿ ಅಂತ ಹೇಳ್ತಕ್ಕಂಥ ಸ್ಯಾಟರ್ನ್ ಅಲ್ಲಿ ಕನೆಕ್ಟ್ ಆಯ್ತು. ಓಕೆ, ದೆನ್ ಗುರು 7 ಡಿಗ್ರಿ, ರಾಹು 4 ಡಿಗ್ರಿ, ಕುಜ 2 ಡಿಗ್ರೀಸ್, ಶುಕ್ರ 8 ಡಿಗ್ರಿ, ಸೂರ್ಯ 23 ಡಿಗ್ರಿ, ದಟ್ ಈಸ್ ಗೆಟಿಂಗ್ ಕನೆಕ್ಟೆಡ್ ಟು ಪ್ಲೂಟೋ 26, ಕೇತು 4 ಡಿಗ್ರಿ, ಬುಧ 25 ಡಿಗ್ರಿ, ಸೂರ್ಯನ ಜೊತೆಗೆ ಪ್ಲೂಟೋ ಜೊತೆಗೆ ಯಾವುದೋ ಪ್ಲಾನೆಟ್ ಸಪರೇಟ್ ಆಗೇ ಇಲ್ಲ, ಎಲ್ಲ ಡಿಗ್ರಿ ವೈಸ್ ಸೇರಿದೆ. ಕಾಂಗ್ರೆಸ್ ಅದೇ ತರ ತಗೊಂಡ್ಬಿಟ್ರೆ ಚಂದ್ರ 9 ಡಿಗ್ರಿ, ಗುರು 13 ಡಿಗ್ರಿ, ಯುರೇನಸ್ 15 ಡಿಗ್ರಿ, ಗುರು ಯುರೇನಸ್ ಒಟ್ಟಿಗೆ ಒಂದೇ ಪ್ಲಾನೆಟ್ ಇದ್ದಲ್ಲಿದೆ. ರಾಹು 27, ಕುಜ 29, ಶನಿ 12, ನೆಪ್ಟ್ಯೂನ್ 0, ಪ್ಲೂಟೋ 9, ಚಂದ್ರ ಪ್ಲೂಟೋ ಅಲ್ಲಿ ಸರಿಯಾಗಿದೆ. ಶುಕ್ರ 1 ಡಿಗ್ರಿ, ನೆಪ್ಟ್ಯೂನ್ 0 ಡಿಗ್ರಿ, ಅಲ್ಲಿ ಒಂದು ಕನೆಕ್ಷನ್. ಕೇತು 27 ಡಿಗ್ರಿ ಬರುವಾಗ ಇಲ್ಲಿ ಕುಜನ್ ಜೊತೆಗೆ ಸೇರ್ತದೆ. ಬುಧ 26 ಡಿಗ್ರಿ, ಶನಿ 12 ಡಿಗ್ರಿ, ಸೂರ್ಯ 16 ಡಿಗ್ರಿ. ಯಾವುದು ಪ್ಲಾನೆಟ್ ಇಲ್ಲ, ಎಲ್ಲದಕ್ಕೂ ಒಂದು ಡಿಗ್ರಿ ವೈಸ್ ಇನ್ನೊಂದು ಪ್ಲಾನೆಟ್ ಕನೆಕ್ಷನ್ ಆಗಿರತಕ್ಕಂಥ ಚಾರ್ಟ್ಗಳು. ಅದಕ್ಕೆ ಈ ತರ ಪೊಲಿಟಿಕಲ್ ಪಾರ್ಟೀಸ್ ಈ ತರ ವಿಷಯಗಳು ತುಂಬಾ ದೂರ ಬರ್ತದೆ. ಸೊ ಅದು ನಾವು ಇದನ್ನ ಮಾಸ್ಟರ್ ಆಗ್ಬೇಕಾದ್ರೆ, ಈ ಪ್ಲಾನೆಟ್ ಕಾರ್ಯಗತಗಳನ್ನ ಕಲಿಬೇಕು. ಓಕೆ, ಅದನ್ನ ನಾವು ಈ ತರ ಒಂದು ಸೆಮಿನಾರ್ ಅಲ್ಲಿ ಡೀಟೇಲ್ ಆಗಿ ಹೇಳಕ್ಕೆ ಆಗೋದಿಲ್ಲ. ಓಕೆ, ಇವಾಗ ನಾನು ಫಸ್ಟ್ ಏನ್ ಹೇಳಿದೆ, ಒಂದು ಬರ್ತ್ ಆಫ್ ಎಂಟಿಟಿ, ಪರ್ಸನ್ ಆರ್ ಎನ್ ಎಂಟಿಟಿ, ಅದಾಗುವಾಗ ಒಂದು ಗೋಲ್ಡನ್ ಫಾರ್ಮೇಶನ್ ಆಗಿರ್ಬೇಕು, ಒಂದು ಸ್ಪೆಷಲ್ ಫಾರ್ಮೇಶನ್ ಆಗಿರ್ಬೇಕು. ಎರಡನೇದು ಏನ್ ಹೇಳಿದೆ, 2 ಜನ ಹುಟ್ಟಿರೋ ಚಾರ್ಟ್ ಅನ್ನ ಮೆರ್ಜ್ ಮಾಡುವಾಗ, ಒಂದು ಕಂಪನಿ ಮತ್ತೆ ಒಂದು ಓನರ್ ಚಾರ್ಟ್ ಮೆರ್ಜ್ ಮಾಡುವಾಗ, 2 ಪಾರ್ಟ್ನರ್ ಚಾರ್ಟ್ ಅನ್ನ ಮೆರ್ಜ್ ಮಾಡುವಾಗ ಗೋಲ್ಡನ್ ಫಾರ್ಮೇಶನ್ಸ್ ಆಯ್ತು ಅಂದ್ರೆ ಅದು ಆಸ್ಪೇಷಿಯಸ್ ಪಾರ್ಟ್ನರ್ಶಿಪ್. ಆ ಕಂಪನಿಯಿಂದ ನನಗೆ ಒಳ್ಳೇದಾಗತ್ತೆ, ಆ ವ್ಯಾಪಾರದಿಂದ ನನಗೆ ಒಳ್ಳೇದಾಗತ್ತೆ. 3ನೇದು ನಂದು ಚಾರ್ಟ್ ಪ್ಲಸ್ ನೇಟಲ್ ಚಾರ್ಟ್. ನಂದು ಚಾರ್ಟ್ ಮತ್ತೆ ನೇಟಲ್ ಚಾರ್ಟ್ ಅನ್ನು ಮಾಡುವಾಗ ಯಾವ ಟೈಪ್ ಫಾರ್ಮೇಶನ್ ಚೇಂಜ್ ಆಗ್ತಾನೆ ಇದೆ ಅಂತ ನೋಡುವಾಗ ಬ್ಯಾಡ್ ಫಾರ್ಮೇಶನ್ಸ್ ಬರುವಾಗ ನನ್ನ ಲೈಫ್ ಅಲ್ಲಿ ಬ್ಯಾಡ್ ಇವೆಂಟ್ಸ್, ಒಳ್ಳೆ ಫಾರ್ಮೇಶನ್ ಬರುವಾಗ ನನ್ನ ಲೈಫ್ ಅಲ್ಲಿ ಒಳ್ಳೇದಾಗತ್ತೆ. ಸೊ ದಟ್ ಇಸ್ ನೇಟಲ್ ವರ್ಸಸ್ ಟ್ರಾನ್ಸಿಟ್ ಬಿಟ್ವೀನ್ 2 ಚಾರ್ಟ್. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ಅಂಡ್ ಇಫ್ ಯು ಅಪ್ಲೈ ದ ಮೇಜರ್ ಪ್ಲಾನೆಟ್ಸ್, interesting stories are awaiting for you to explore. Okay, right. ಇವಾಗ ಇವಾಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟೇ ಬರ್ತೀನಿ. ಇವಾಗ ನಾವು ಮಾತಾಡ್ತಾ ಇರೋದೆಲ್ಲ ಡಿಗ್ರಿ ಅಲ್ವಾ? ಸೊ ಡಿಗ್ರಿಯಲ್ಲಿ ಇನ್ನೊಂದು ಆಂಗಲ್, ನಾವು ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಎಲ್ಸ್. ರೈಟ್, ಇಷ್ಟು ಟೈಮ್ ನಾವು ಏನ್ ಮಾತಾಡಿದೀವಿ, ಝೋಡಿಯಾಕ್ ಅನ್ನ ಫ್ಲಾಟ್ ಆಗಿ ತಗೊಂಡಿವಿ. ನಾವು ಯಾವಾಗಲೂ ನೋಡ್ತಕ್ಕಂಥ ರಾಶಿ ಕುಂಡಲಿ ಏನ್ ಅನ್ಕೊಂಡಿದೀವಿ, 2 ಡೈಮೆನ್ಷನ್ ತಗೊಂಡಿದೀವಿ ಅಲ್ವಾ? 3rd ಡೈಮೆನ್ಷನ್ ಇಲ್ಲವೇ ಇಲ್ಲ. ಒಂದು ಪೇಪರ್ ಅಲ್ಲಿ ಬರಿತೀವಿ ನಾವು, ಒಂದು ಪ್ರಿಂಟೆಡ್ ಪೇಪರ್ ಅಲ್ಲಿ ನಾವು ಕುಂಡಲಿಯನ್ನ ಬರೆದು ಬಿಟ್ಟು ಸೂರ್ಯ ಶುಕ್ರ ಎಲ್ಲಾರನ್ನು ಒಟ್ಟಿಗೆ ಒಂದೇ, ಆಸ್ ಇಫ್ ಭೂಮಿಗೆ ಸೆಂಟ್ರಲ್ಲಿ ಒಂದು ನಾವು ಕಟಿಂಗ್ ಮಾಡಿದ್ರೆ, ಭೂಮಿಗೆ ಸೆಂಟ್ರಲ್ಲಿ ನಾವು ಒಂದು ಕಟಿಂಗ್, ಒಂದು ಗ್ಲೋಬ್ ಇದೆ, ಅದಕ್ಕೆ ಸೆಂಟ್ರಲ್ಲಿ ನಾವು ಕಟಿಂಗ್ ಮಾಡಿ ಒಂದು ಪ್ಲೇನ್ ಕ್ರಿಯೇಟ್ ಮಾಡಿದ್ರೆ ಬಾಕಿ ಎಲ್ಲಾರು ಅದೇ ಲೆವೆಲ್ ಅಲ್ಲಿ ತಿರುಗಾಡಿ ಬರ್ತಾ ಇದ್ದಾರೆ ಅಂತ. ಬರೀ ಹರಿಸಾಂಟಲ್ 360 ಡಿಗ್ರಿ ಮಾತ್ರ ನೋಡಿದೀವಿ. ಇದು ಈ ತರ ಭೂಮಿ ಇದೆ, ಭೂಮಿಗೆ ಸೆಂಟ್ರಲ್ಲಿ ಒಂದು ಪ್ಲೇನ್ ಇದೆ. ಈ ಪ್ಲೇನ್ ನಾವು ಅನ್ಕೊಂಡಿದ್ದು ಒಂದು ಲೈನ್ ಹಾಕಿದ್ರೆ 360 ಡಿಗ್ರಿ ಲೈನ್ ಹಾಕಿದ್ರೆ ಎಲ್ಲಾರು ಒಂದೇ ಲೆವೆಲ್ ಇದ್ದಾರೆ ಅಂತ. ಆತರ ಇಲ್ಲ. ಪ್ಲಾನೆಟ್ ಮೇಲೆ ಇದೆ, ಕೆಲವು ಪ್ಲಾನೆಟ್ ಕೆಳಗೆ ಇದೆ, ಕೆಲವು ಪ್ಲಾನೆಟ್ ಮೇಲೆ ಇದೆ, ಕೆಲವು ಪ್ಲಾನೆಟ್ ಕೆಳಗೆ ಇದೆ. ಭೂಮಿಗೆ ಸೆಂಟ್ರಲ್ಲಿ ನಾವು ಕಟ್ ಮಾಡಿದ್ರೆ ಎಲ್ಲಾ ಪ್ಲಾನೆಟ್ ಅದೇ ಲೆವೆಲ್ ಅಲ್ಲಿ ಇಲ್ಲ. ಇದು ಡಿಕ್ಲಿನೇಷನ್ ಆಫ್ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಡಿಕ್ಲಿನೇಷನ್ ಆಫ್ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಎಷ್ಟು ಜನ ಗಮನ ಕೊಟ್ಟಿದ್ದೀವಿ? ಗಮನ ಕೊಟ್ಟಿಲ್ಲ. ಆ ಡಿಗ್ರಿನು ಇವಾಗ ಒಂದು ಝೋಡಿಯಾಕ್ ಅಲ್ಲಿ ಇರತಕ್ಕಂತ ಡಿಗ್ರೀಸ್ ಅನ್ನ ಲಾಂಜಿಟ್ಯೂಡ್ ಅಂತ ಹೇಳ್ತಾರೆ, ಸೆಲೆಸ್ಟಿಯಲ್ ಲಾಂಜಿಟ್ಯೂಡ್ಸ್. ಓಕೆ, ದೀರ್ಘಾಂಶಗಳು. ಭೂಮಿದ ಸೆಂಟರ್ ಇಂದ ಮೇಲೆ ಒಂದು ಪ್ಲಾನೆಟ್ ಇದೆ, ಒಂದು ಪ್ಲಾನೆಟ್ ಕೆಳಗೆ ಇದೆ, ಅದು ಎಷ್ಟು ವ್ಯತ್ಯಾಸದಲ್ಲಿ ಇದೆ ಅಂತ ನೋಡಿದ್ರೆ ಅದನ್ನ ಲ್ಯಾಟಿಟ್ಯೂಡ್ ಆಫ್ ಸೆಲೆಸ್ಟಿಯಲ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ, ಅಕ್ಷಾಂಶಗಳು. ನಾವು ಇವಾಗ ಒಂದು ಜಗದಲ್ಲಿ ಹುಟ್ಟಿದ ಒಂದು ಭೂಮಿ ಮೇಲೆ ಒಬ್ಬರು ಹುಟ್ಟಿದ್ರೆ ಒಂದು GPS ಮ್ಯಾಪ್ ಎಲ್ಲ ಹಾಕುವಾಗ ಇವಾಗ ಲ್ಯಾಟಿಟ್ಯೂಡ್ ಲ್ಯಾಂಟಿಟ್ಯೂಡ್ ಪಾಯಿಂಟ್ಗಳು ಕೊಡ್ತೀವಿ, ಕೋಆರ್ಡಿನೇಟ್ಸ್ ಅನ್ನ ಕೊಡ್ತೀವಿ. ಏವಿಯೇಷನ್ ಅಲ್ಲಿ ಯೂಸ್ ಮಾಡ್ತಾರೆ, ಇವಾಗ GPS ಅಲ್ಲಿ ಯೂಸ್ ಮಾಡ್ತಾರೆ, ಒಂದು ಲೊಕೇಶನ್ ಶೇರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಆತರ ಇರುವಾಗ ನಮ್ದು ಪ್ರಾಪರ್ಟಿಗಳ ಡಿಫೈನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇವಾಗ ಇನ್ನು ಮಾಡರ್ನ್ ಗವರ್ನೆನ್ಸ್ ಬಂದ್ಬಿಟ್ಟಿದೆ, ಒಂದು ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಲೊಕೇಶನ್ ಅನ್ನ ಫಿಕ್ಸ್ ಮಾಡಿ ಬಿಡ್ತಾರೆ.
ಓಕೆ, ಇವತ್ತು ಗಾಡಿಗಳಲ್ಲಿ GPS ಟ್ರ್ಯಾಕಿಂಗ್ ಮಾಡಕ್ಕೆ ಬರ್ತದೆ ಇವಾಗ RTO ದಲ್ಲಿ. ದೇ ಆರ್ ಗೋಯಿಂಗ್ ಟು ಟ್ರ್ಯಾಕ್ ಒನ್ ಪರ್ಟಿಕ್ಯುಲರ್ ವೆಹಿಕಲ್ ಹೌ ಇಟ್ ಇಸ್ ಮೂವಿಂಗ್ ಅಂತ. ಸೊ ಅದು ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಕೋಆರ್ಡಿನೇಟ್ ಸಿಗ್ತದೆ. ಸ್ಪೇಸ್ ಅಲ್ಲೇ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಸೆಲೆಸ್ಟಿಯಲ್ ಲ್ಯಾಂಜಿಟ್ಯೂಡ್ ಅಂತ ಮಾತಾಡ್ತೀವಿ ನಾವು. ಮಾತಾಡ್ತಾ ಇರೋದು ಬರೀ ಲಾಂಜಿಟ್ಯೂಡ್ ಡಿಗ್ರೀಸ್, ಹಾರಿಜಾಂಟಲ್ ಡಿಗ್ರೀಸ್ ಮಾತ್ರ. ವರ್ಟಿಕಲ್ ಡಿಗ್ರೀಸ್ ಎಷ್ಟು ಮೇಲೆ ಇದೆ, ಭೂಮಿದು ಸೆಂಟರ್ ಪಾಯಿಂಟ್ ಇಂದ ಒಂದು ಪ್ಲಾನೆಟ್ ಎಷ್ಟು ಮೇಲೆ ಇದೆ, ಎಷ್ಟು ಕೆಳಗಡೆ ಇದೆ, ದೋಸ್ ಡಿಗ್ರೀಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಪ್ರಿಡಿಕ್ಷನ್ ಅಂತ ಕಂಡುಹಿಡಿದ್ದಾರೆ. ದಿಸ್ ಇಸ್ ಪಾರ್ಟ್ 2 ಆಫ್ ದಿಸ್ ಸೆಲೆಸ್ಟಿಯಲ್ ಜಾಮೆಟ್ರಿ. ಹಾರಿಜಾಂಟಲ್ ಲೈನ್ ಮಾತ್ರ ಅಲ್ಲ, ವರ್ಟಿಕಲ್ ಲೈನ್ಸ್ ಆಲ್ಸೋ. ನಮ್ಮ ಎಲ್ಲರಿಗೂ ಎರಡೆರಡು ಜನ್ಮಗುಂಡಲಿ ಇದೆ. ಒನ್ ಬೇಸ್ಡ್ ಆನ್ ಹಾರಿಜಾಂಟಲ್ ಲೈನ್, ಒನ್ ಬೇಸ್ಡ್ ಆನ್ ವರ್ಟಿಕಲ್ ಡಿಫರೆನ್ಸ್. ಓಕೆ, ಇಲ್ಲಿ ನೋಡಿ, ಇದು ಒಂದು ಹಾರಿಜಾಂಟಲ್ ಲೈನ್. ಇಲ್ಲಿ ಒಂದು ಭೂಮಿ ಇದೆ. ಭೂಮಿಗೆ ಸೆಂಟರ್ ಅಲ್ಲಿ ಭೂಮಿನ ಸುತ್ತಿ ಬೇರೆ ಬೇರೆ ಆರ್ಬಿಟ್ಸ್ ತಗೊಂಡಿದ್ವಿ. ಇಲ್ಲಿ ಹತ್ತಿರ ತನಕ ಇರತಕ್ಕಂಥ ಒಂದು ಆರ್ಬಿಟ್ ಅಲ್ಲಿ ಚಂದ್ರ ಇದ್ದಾನೆ. ಇನ್ನು ಮಧ್ಯಮದಲ್ಲಿ ಇರತಕ್ಕಂಥ ಒಂದು ಆರ್ಬಿಟ್ ಅಲ್ಲಿ ಸೂರ್ಯ ಇದ್ದಾನೆ. ಈ ಸೂರ್ಯನಿಗೆ ಸೆಂಟರ್ ಅಲ್ಲಿ ಸೂರ್ಯ ಮತ್ತೆ ಭೂಮಿಗೆ ಸೆಂಟರ್ ಅಲ್ಲಿ ಚಂದ್ರ ಬರ್ತಾನೆ. ಮತ್ತೆ ಇಲ್ಲಿ ಒಂದು ಔಟರ್ ಪ್ಲಾನೆಟ್ ಇದೆ, ಜೂಪಿಟರ್ ಅಂತ ಒಂದು ಔಟರ್ ಪ್ಲಾನೆಟ್ ಇದೆ ಅಂತ ಇಟ್ಕೊಳ್ಳೋಣ. ಇದು ಜೂಪಿಟರ್ ಸೂರ್ಯನ ದಾಟಿ ಇರ್ತಾನೆ. ಜೂಪಿಟರ್ಗೂ ಭೂಮಿಗೂ ಸೆಂಟ್ರಲ್ಲಿ ಸೂರ್ಯ ಬರ್ತದೆ. ಸೂರ್ಯ ಮತ್ತೆ ಭೂಮಿ ಇದೆರಡು ರೆಫರೆನ್ಸ್ ಪಾಯಿಂಟ್ ಆಗಿರ್ತಕ್ಕಂದ್ರೆ ಔಟರ್ ಪ್ಲಾನೆಟ್, ಇನ್ನರ್ ಪ್ಲಾನೆಟ್. ಇದರಲ್ಲಿ ಏನ್ ಅಸಂಪ್ಷನ್, ಎಲ್ಲಾ ಪ್ಲಾನೆಟ್ ಒಂದೇ ಪ್ಲೇನ್ ಅಲ್ಲಿ ತಿರುಗಾಡ್ತದೆ ಅಂತ. ಇವಾಗ ಈ ಚಾರ್ಟ್ ಅನ್ನ ನೋಡಿ. ಈ ರೆಡ್ ಲೈನ್ ಭೂಮಿದು ಸೆಂಟರ್, ಅದು ಸುತ್ತಿ ಇರತಕ್ಕಂಥದ್ದು ಭೂಮಿದ ಆಕ್ಸಿಸ್. ಒಂದು ವೇಳೆ ಸೂರ್ಯ ಭೂಮಿದ ಸೆಂಟರ್ ಆಕ್ಸಿಸ್ ಇಂದ ಇಷ್ಟು ಮೇಲೆ ಇರ್ಬೋದು, ಜುಪಿಟರ್ ಅಷ್ಟೇ ಕೆಳಗೆ ಇರ್ಬೋದು, ಚಂದ್ರ ಅದಕ್ಕಿಂತ ಸ್ವಲ್ಪ ಕಡಿಮೆ, ಸ್ವಲ್ಪ ಮೇಲೆ ಇರ್ಬೋದು. ಅರ್ಥ ಆಯ್ತಾ? ಸೊ ಮುಂಚೆ ನಾವು ನೋಡಿದ್ದು ಹಾರಿಜಾಂಟಲ್ ಪ್ಲೇನ್ ಅಂತ ನಾವು ನೋಡಿದ್ದಕ್ಕೆ ಝೋಡಿಯಾಕ್ ಅಂತ ಹೆಸರು. 12 ರಾಶಿ ಇದೆ, ಅದರಲ್ಲಿ 12 ರಾಶಿ ಇದೆ. ಈ ವರ್ಟಿಕಲ್ ಡಿಕ್ಲಿನೇಷನ್, ಇಟ್ ಇಸ್ ಕಾಲ್ಡ್ ಡಿಕ್ಲಿನೇಷನ್ ಆಫ್ ಅ ಪ್ಲಾನೆಟ್. ಇದು ತಮಿಳುನಾಡಲ್ಲಿ ಒಂದು ಸಾಫ್ಟ್ವೇರ್ ಅಲ್ಲಿ ಇದೆ, ಡಿಕ್ಲಿನೇಷನ್ ಆಫ್ ಪ್ಲಾನೆಟ್ಸ್. ಒಂದು ತಮಿಳ್ ಸಾಫ್ಟ್ವೇರ್ ಅಲ್ಲಿ ಖಂಡಿತ ಉಂಟು, ಅದಲ್ಲಿ ಅವ್ರು ಡಿಕ್ಲಿನೇಷನ್ ಕೊಟ್ಬಿಡ್ತಾರೆ. ಜೆಮಿನಿ ಸ್ಕೂಲ್ ಆಫ್ ಆಸ್ಟ್ರಾಲಜಿ ಅವರು ರಿಲೀಸ್ ಮಾಡಿರ್ತಕ್ಕಂಥ ನಾಡಿ ಸಾಫ್ಟ್ವೇರ್ ಅಲ್ಲಿ ಡಿಕ್ಲಿನೇಷನ್ ಆಫ್ ಪ್ಲಾನೆಟ್ಸ್ ಅಂತ ಕೊಡ್ತಾರೆ. ಸೊ ನೀವು ಇನ್ನು ಮುಂದೆ ಯಾವುದೋ ಒಂದು ಸಾಫ್ಟ್ವೇರ್ ಅಲ್ಲಿ ಡಿಕ್ಲಿನೇಷನ್ ಆಫ್ ಪ್ಲಾನೆಟ್ ಅಂದ್ರೆ ಏನಂದ್ರೆ, ಭೂಮಿದ ಸೆಂಟರ್ ಪಾಯಿಂಟ್ ಇಂದ ಆ ಸೆಂಟರ್ ಪಾಯಿಂಟ್ ಅನ್ನ ನೀವು ಒಂದು ಸ್ಲೈಸ್ ಕಟ್ ಮಾಡಿ, ಆಪಲ್ ಅನ್ನ 2 ತುಂಡು ಮಾಡೋ ತರ, ಫುಟ್ಬಾಲ್ ಅನ್ನ ಅರ್ಧ ಸೆಂಟರ್ ಕಟ್ ಮಾಡಿದಾರೆ ಮಾಡಿ, ಆ ಪ್ಲೇನ್ ಅನ್ನ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ಆ ಪ್ಲೇನ್ ಗ್ರಹ ಮೇಲೆ ಇದೆಯಾ ಕೆಳಗಡೆ ಇದೆಯಾ ಅಂತ ಹೇಳೋದನ್ನ ಡಿಕ್ಲಿನೇಷನ್ ಅಂತ ಹೇಳ್ತಾರೆ. ಅದಕ್ಕೂ ಡಿಗ್ರೀಸ್ ಇದೆ. ಇವಾಗ ಇಲ್ಲಿ ನೋಡಿ, ಈ ಚಾರ್ಟ್ ಅಲ್ಲಿ ನೋಡಿದ್ರೆ ಒಂದು ಇಮ್ಯಾಜಿನರಿ ಇದು ಮಾಡಿದ್ದೀನಿ. ಸೂರ್ಯನನ್ನ ನಾನು ನಾರ್ತ್ ಡಿಕ್ಲಿನೇಷನ್ ಅಲ್ಲಿ ಇಟ್ಟಿದ್ದೀನಿ. ಓಕೆ, ವೆನ್ ಇಟ್ ಕಮ್ಸ್ ಟು ಡಿಕ್ಲಿನೇಷನ್ ಎರಡೇ. ಹಾರಿಜಾಂಟಲ್ ಬಂದ್ರೆ 12 ಜೋಡಿಯಾಕ, 12 ರಾಶಿ. ಡಿಕ್ಲಿನೇಷನ್ ಬಂದ್ರೆ ಎರಡೇ ಡಿಕ್ಲಿನೇಷನ್, ನಾರ್ತ್ ಡಿಕ್ಲಿನೇಷನ್, ಸೌತ್ ಡಿಕ್ಲಿನೇಷನ್. ಭೂಮಿದ ಸೆಂಟರ್ ಇಂದ ಅದು ಮೇಲೆ ಇದೆಯಾ ಇಲ್ಲ ಕೆಳಗೆ ಇದೆಯಾ ಪ್ಲಾನೆಟ್. ಸೌತ್ ಡಿಕ್ಲಿನೇಷನ್, ನಾರ್ತ್ ಡಿಕ್ಲಿನೇಷನ್. ಈ ಆಂಗಲ್ ಅಲ್ಲಿ ಯಾರು ಥಿಂಕ್ ಮಾಡೇ ಇಲ್ಲ. ವಾಟ್ ದಿಸ್ ವೆಸ್ಟರ್ನ್ ಅಸ್ಟ್ರಾಲಜರ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾರ್ತ್ ಡಿಕ್ಲಿನೇಷನ್ ಅಲ್ಲಿ ಭೂಮಿದ ಸೆಂಟರ್ ಇಂದ ಸೂರ್ಯ ಎಷ್ಟು ಡಿಸ್ಟೆನ್ಸ್ ಹೋಗಿದೆಯೋ, ಎಷ್ಟು ಡಿಗ್ರಿ ಮೇಲೆ ಹೋಗಿದೆಯೋ ಅಷ್ಟೇ ಜೂಪಿಟರ್ ಸಪೋಸ್ ಕೆಳಗಡೆ ಇದ್ರೆ ಅದು ಕೂಡ ಕಂಜಂಕ್ಷನ್ ಅಂತ ಹೇಳ್ತಾರೆ. ದಟ್ ಈಸ್ ಆಲ್ಸೋ ಕಂಜಂಕ್ಷನ್. ಪ್ಲಾನೆಟರಿ ಡಿಕ್ಲಿನೇಷನ್ ಆಲ್ಸೋ ಕಂಜಂಕ್ಷನ್. ಭೂಮಿದ ಸೆಂಟರ್ ಇಂದ 2 ಪ್ಲಾನೆಟ್ ನಾರ್ತ್ ಅಲ್ಲಿ ಒಂದೇ ಡಿಸ್ಟೆನ್ಸ್ ಹೈಟ್ ಅಲ್ಲಿ ಇದ್ರೆ ಅದು ಕಂಜಂಕ್ಷನ್. ಇಲ್ಲಾಂದ್ರೆ ಆಪೋಸಿಟ್, ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಅದು ಪ್ಯಾರಲಲ್ ಅಂತ ಹೇಳ್ತಾರೆ. ಇಲ್ಲ ಆಪೋಸಿಟ್ ಡೈರೆಕ್ಷನ್, ನಾರ್ತ್ ಸೌತ್ ಆಪೋಸಿಟ್ ಇದ್ರೆ ಕಾಂಟ್ರಾ ಪ್ಯಾರಲಲ್ ಅಂತ ಹೇಳ್ತಾರೆ ಅವರು. ಈ ಡಿಗ್ರಿ ಕೂಡ ಪ್ರೆಡಿಕ್ಷನ್ ಗೆ ಇಂಪಾರ್ಟೆಂಟ್. ಈ ತರ ಕೂಡ ಪ್ಲಾನೆಟರಿ ಕಾಂಬಿನೇಷನ್ಸ್, ಗ್ರಹ ಯುತಿಗಳು ನಡೀತದೆ. ಅದನ್ನ ನಾವು ಮಿಸ್ ಮಾಡ್ತೀವಿ. ಅದನ್ನು ಕಂಪೇರ್ ಮಾಡಿದ್ರೆ ಲೈಫ್ ಇವೆಂಟ್ಗಳು ಯಾಕೆ ಆ ದಿವಸ ಆಯ್ತು ಅಂತ ಮಿಸ್ಟ್ರಿ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಈ ತರ ಮಾಡುವಾಗ ಇವಾಗ ವರ್ಟಿಕಲ್ ಪ್ಲೇನ್ ಎರಡೇ ರಾಶಿ, ನಾರ್ತ್ ಡಿಕ್ಲಿನೇಷನ್, ಸೌತ್ ಡಿಕ್ಲಿನೇಷನ್. ಭೂಮಿ ಇದು ಸೆಂಟರ್, ಇದು ಭೂಮಿದ ಆಕ್ಸಿಸ್. ಭೂಮಿದ ಆಕ್ಸಿಸ್ಗೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಸೆಂಟರ್ ನ ಕ್ರಿಯೇಟ್ ಮಾಡಿಬಿಟ್ರೆ ಕೆಲವು ಪ್ಲಾನೆಟ್ ಮೇಲೆ, ಕೆಲವು ಪ್ಲಾನೆಟ್ ಕೆಳಗೆ, ಆತರ ಇರ್ತದೆ. ಇದನ್ನೆಲ್ಲ ಈ ಪ್ಲಾನೆಟ್ ಗಳನ್ನ ಜಾಯಿನ್ ಮಾಡಿದ್ರೆ ನಮ್ಗೊಂದು ಗ್ರಾಫ್ ಸಿಗುತ್ತೆ.
ಸೊ ಸಪೋಸ್ ಇವಾಗ ಸೆಂಟ್ರಲ್ ಲೈನ್ ಇಂದ ಮೇಲೆ ಇರೋ ಪ್ಲಾನೆಟ್, ಸೆಂಟ್ರಲ್ ಲೈನ್ ಇಂದ ಕೆಳಗಡೆ ಬರೋ ಪ್ಲಾನೆಟ್ ಎರಡು ಈಕ್ವಲ್ ಡಿಸ್ಟೆನ್ಸ್ ಇದ್ರೆ ಈ ಗ್ರಹಗಳು ಕೂಡ ಯುತಿಯಲ್ಲಿ ಇದೆ, ಈ ಗ್ರಹಗಳು ಕೂಡ ಗ್ರಹ ಯುತಿಯಲ್ಲಿ ಇದೆ ಅಂತ ಇವರು ಡಿಕ್ಲಿನೇಷನ್ ಓರಿಯೆಂಟೆಡ್ ಇದಂತ ಬೇರೆ ಸಪರೇಟ್ ಸಾಫ್ಟ್ವೇರ್ ಅಲ್ಲಿ ತಗೊಳ್ತಾರೆ. ಸಮ್ ಟೈಮ್ಸ್ ಇದನ್ನು ಅಬ್ಸರ್ವ್ ಮಾಡಿಬಿಟ್ರೆ ಮಿಸ್ಸಿಂಗ್ ಪಾಯಿಂಟ್ಸ್ ನಮ್ಗೆ ಅರ್ಥ ಆಗುತ್ತೆ. ಸೊ ಪ್ಲಾನೆಟರಿ ಡಿಗ್ರಿ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೆಡಿಕ್ಷನ್. ಗ್ರಹಗಳು ಕೂತಿರತಕ್ಕಂಥ ಡಿಗ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪ್ರೆಡಿಕ್ಷನ್. ಇದ ಆಧಾರದ ಮೇಲೆ ಇನ್ ಇಂಡಿಯಾ ನನ್ನ ನಾಲೆಜ್ಗೆ ಕ್ರಿಯೇಟ್ ಮಾಡಿರತಕ್ಕಂಥ ಡಿಗ್ರಿ ಸಿಸ್ಟಮ್ ಆಫ್ ಅಸ್ಟ್ರಾಲಜಿ ಅಂತ ಮಾಡಿರತಕ್ಕಂಥವ್ರು ತ್ರಿಪುರ್ ಶ್ರೀ ಎಸ್ ಗೋಪಾಲಕೃಷ್ಣನ್ ಸರ್. ಇಟ್ಸ್ ಕಾಲ್ಡ್ GKS ಡಿಗ್ರಿ ಸಿಸ್ಟಮ್, ಬ್ಯೂಟಿಫುಲ್ ಪ್ರಿಡಿಕ್ಷನ್ ಟೆಕ್ನಿಕ್. ಈ ಬುಕ್ಸ್ ಅವೈಲಬಲ್ ನೋಷನ್ ಪ್ರೆಸ್ ಅಲ್ಲಿ. I think we can stop the video and we can